ಹಾಯ್ ಹಲೋ ನಮಸ್ತೆ ವೆರಿ ಗುಡ್ ಈವ್ನಿಂಗ್ ಟು ಎವ್ರಿಬಡಿ. ಎಲ್ಲರಿಗೂ ಶುಭ ಸಾಯಂಕಾಲ. ಓಕೆ, ಸೊ ನಾನು ಪ್ರೀವಿಯಸ್ ಕ್ಲಾಸಸ್ ಒಳಗಡೆ ಆಲ್ರೆಡಿ ನಿಮಗ ಇಂಪಾರ್ಟೆಂಟ್ ಟಾಪಿಕ್ಸ್ ಮೇಲೆ ಹೇಳಿದೆ. ಕ್ವಶನ್ಸ್ ವಿತ್ ನಾನು ನಿಮಗ ಸೊಲ್ಯೂಷನ್ ಅಂದ್ರೆ ಏನಪ್ಪಾ ಅಂತಂದ್ರೆ ಪ್ರೀವಿಯಸ್ ಇಯರ್ ಎಕ್ಸಾಮ್ಸ್ ಗೆ ಯಾವ ತರ ಕ್ವಶನ್ಸ್ ಅನ್ನ ಕೇಳಿದಾನ ಅಂತಾನ ಹೇಳಿದ್ದೆ. ಓಕೆ, ಎಸ್ಟರ್ಡೇ ಅದ್ರ ಮೇಲೆ ನಾ ಇವತ್ತು ಏನ್ ಮಾಡ್ತೀನಿ, ಸಬ್ಜೆಕ್ಟ್ ವೈಸ್ ನ ಇಂಪಾರ್ಟೆಂಟ್ ಟಾಪಿಕ್ಸ್ ನ ಇವತ್ತು ಏನ್ ಮಾಡ್ಲಿಕ್ಕೆ ಇವತ್ತೊಂದು ಕ್ಲಾಸ್ ನಿಮಗ ಸಬ್ಜೆಕ್ಟ್ ವೈಸ್ ಇಂಪಾರ್ಟೆಂಟ್ ಟಾಪಿಕ್ಸ್ ನಾನು ಕವರ್ ಮಾಡ್ಕೊಂತ ಹೋಗ್ತೇನೆ. ಅಂದ್ರೆ ಪಾಲಿಟಿ ಒಳಗಡೆ ಯಾವ ಟಾಪಿಕ್ಸ್ ಮೇಲೆ ಜಾಸ್ತಿ ರಿಪೀಟೆಡ್ಲಿ ಕ್ವಶನ್ಸ್ ಕೇಳೋಣ, ಮತ್ತೆ ಪಿ ಸಿ ಎಕ್ಸಾಮ್ ಪರ್ಟಿಕ್ಯುಲರ್ಲಿ ಪಿ ಸಿ ಅನ್ನೋದೊಂದು ಫೋಕಸ್ ಮಾಡ್ಕೊಂಡು ಅದರ ಮೇಲೆ ನಾನು ಏನ್ ಮಾಡ್ಲಿಕತ್ತೀನಿ, ಇವತ್ತಿಂದ ಕ್ಲಾಸ್ ಮಾಡ್ಲಿಕತ್ತೀನಿ. ರೈಟ್, ಸೊ ಇವತ್ತಿನ ಕ್ಲಾಸ್ ಒಳಗಡೆ ನಿಮಗ ಪರ್ಟಿಕ್ಯುಲರ್ಲಿ ಪಿ ಸಿ ಒಳಗಡೆ ಅಂದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅನ್ನ ಎಲ್ಲಾ ಅನಾಲಿಸಿಸ್ ಮಾಡಿ ಲೈಕ್ ಕೆ ಎದವರು ಮುಂದ್ಗಡೆ ಅಂದ್ರೆ ನೆಕ್ಸ್ಟ್ ಈಗ ಬರೋಂತ ಪಿ ಸಿ ಎಕ್ಸಾಮ್ಗೆ ಯಾವ ಟಾಪಿಕ್ಸ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾರ ಅಂಡ್ ಮಾಡಬಹುದು ಅನ್ನೋ ಒಂದು ಸ್ಟ್ರಾಟಜಿ ಮೇಲೆ ನಾವ್ ಏನ್ ಮಾಡೇವಿ, ಇವತ್ತು ಏನ್ ಮಾಡ್ಲಿಕತ್ತೀವಿ, ಕ್ಲಾಸಸ್ ಅನ್ನ ಇಂಪಾರ್ಟೆಂಟ್ ಟಾಪಿಕ್ಸ್ ಅಂತ ಡಿಸೈಡ್ ಮಾಡಿ ಮಾಡ್ಲಿಕ್ಕೆ, ಅದು ಸಬ್ಜೆಕ್ಟ್ ವೈಸ್ ಪರ್ಟಿಕ್ಯುಲರ್ ಸಬ್ಜೆಕ್ಟ್ಸ್ ಒಳಗಡೆ ಯಾವ್ಯಾವ ಸಬ್ಜೆಕ್ಟ್ಸ್ ಇಂದ ಯಾವ್ಯಾವ ಟಾಪಿಕ್ಸ್ ಮೇಲೆ ಜಾಸ್ತಿ ಫೋಕಸ್ ಮಾಡಿ ಕ್ವಶನ್ಸ್ ಅನ್ನ ಕೇಳಿದಾನ ಮುಂದೆ ಕೇಳ್ಬೋದು ಅನ್ನೋದ್ರ ಮೇಲೆ. ಅಂದ್ರೆ ಇವಾಗಿಂದ ಕರೆಂಟ್ ಅಫೇರ್ಸ್, ಇವಾಗಿಂದ ಕ್ವಶನ್ ಪೇಪರ್ ಸ್ಟ್ರಾಟಜಿ ಟ್ರೆಂಡ್ ಅನ್ನ ಇಟ್ಕೊಂಡು ಇದನ್ನ ನಾವ್ ಏನ್ ಮಾಡಿವಿ, ಚಾರ್ಟ್ ಅನ್ನ ರೆಡಿ ಮಾಡೇವಿ. ಸೊ ಇವತ್ತಿನ ಕ್ಲಾಸ್ ಯಾರು ಮಿಸ್ ಮಾಡ್ಬೇಡ್ರಿ, ಯಾಕಂತಂದ್ರೆ ನಿಮ್ ಪಿ ಸಿ ಎಕ್ಸಾಮ್ ಬಹಳ ದಿವ್ಸ ಟೈಮ್ ಉಳಿದಿಲ್ಲ. ಓಕೆ, ಬಹಳ ದಿವ್ಸ ಟೈಮ್ ಉಳಿದಿಲ್ಲ, ಇನ್ನೊಂದು 45 to 55 ಡೇಸ್ ತನ ಟೈಮ್ ಉಳಿದೈತಿ. ಸೊ ಅಲ್ಲಿ ನಿಮ್ಗೆ ಇಲ್ಲಿ ಏನಾಗ್ತದಲ್ಲ, ಹಾರ್ಡ್ ವರ್ಕ್ ಕೆಲ್ಸಕ್ಕೆ ಬರಂಗಿಲ್ಲ, ಜಾಸ್ತಿ ಸ್ಮಾರ್ಟ್ ವರ್ಕ್ ಮಾಡ್ಬೇಕಾಗ್ತೈತಿ. ಅದ್ರ ಬೇಸ್ ಮೇಲೆ ನಾವ್ ಏನ್ ಮಾಡೇವಿ, ಇವತ್ತಿಂದ ಕ್ಲಾಸ್ ಅನ್ನ ಮಾಡ್ತೇವೆ. ಓಕೆ, ನಾನು ಆಲ್ರೆಡಿ ಹೇಳಿದ್ದೆ 15ನೇ ತಾರೀಕು, ಈ ತಿಂಗಳ 15ನೇ ತಾರೀಕಿಗೆ ಏನಾಗ್ಲಿರ್ತದ, ನಿಮ್ದು ಕ್ರಾಶ್ ಕೋರ್ಸ್ ಸ್ಟಾರ್ಟ್ ಆಗ್ಲಿರ್ತದ. ಆಫ್ಲೈನ್ ಇರ್ತದ, ಡೈಲಿ 8 hours ಕ್ಲಾಸಸ್ ಇರ್ತೈತಿ. ಓಕೆ, 45 days ಕ್ಲಾಸ್ ಇರ್ತದ, ಡೈಲಿ 8 hours ನಿಮ್ಗೆ ಕ್ಲಾಸ್ ಇರ್ತದ. ಇಲ್ಲಿ ನಿಮ್ಗ ಓನ್ಲಿ ಪರ್ಟಿಕ್ಯುಲರ್ ಪಿ ಸಿ ಎಕ್ಸಾಮ್ ನಷ್ಟ ಫೋಕಸ್ ಮಾಡಿ ಎಲ್ಲಾ ಸಬ್ಜೆಕ್ಟ್ ಅನ್ನ ಏನ್ ಮಾಡ್ಲಿಕತ್ತಾರ, ನಿಮ್ಗ ನೀಟ್ ಆಗಿ ಗೈಡ್ ಮಾಡ್ಲಿಕತ್ತಾರ. ಓಕೆ, ನಿಮ್ದು ಪಿ ಸಿ ಕ್ರ್ಯಾಕ್ ಆಗೋ ಲೆವೆಲ್. ಅಂಡ್ ಎವ್ರಿ ಸಂಡೇ ನಿಮ್ಗೆ ಏನಿರ್ತದ, ಮಾದರಿ ಪಿ ಸಿ ಎಕ್ಸಾಮ್ ರಿಲೇಟೆಡ್ ಮಾದರಿ ಏನಿರ್ತದೆ ಎಕ್ಸಾಮ್ ಇರ್ತದೆ, ನಿಮ್ಮ ಮಾಡೆಲ್ ಎಕ್ಸಾಮ್ ಇರ್ತದೆ ಪಿ ಸಿ ಎಕ್ಸಾಮ್ ರಿಲೇಟೆಡ್. ಓಕೆ, ಪಿ ಸಿ ಎಕ್ಸಾಮ್ ಒಳಗೆ ನಿಮ್ಗೆ ಯಾವ ತರ ಕ್ವಶನ್ಸ್ ಅನ್ನ ಕೇಳ್ಬೋದು, ಯಾವ ತರ ನೀವು ಓದ್ಕೋಬೇಕು, ಸ್ಟೇಟ್ಮೆಂಟ್ ವೈಸ್ ಬಂದ್ರೆ ಸ್ಟೇಟ್ಮೆಂಟ್ ವೈಸ್ ಯಾವ ತರ ಕೇಳ್ಬೋದು, ಓಕೆ ಒನ್ ಲೈನ್ ಬಂದ್ರೆ ಒನ್ ಲೈನ್ ಕ್ವಶನ್ಸ್ ಅನ್ನ ಯಾವ ತರ ಕೇಳ್ಬೋದು ಅನ್ನೋದ್ರದ್ದು ಏನೈತಿ, ಅದ್ರ ಮೇಲೆ ನಿಮ್ಗ ಈ ಮಾದರಿ ಪರೀಕ್ಷೆನ ನಾವ್ ಏನ್ ಮಾಡ್ಲಿಕ್ಕೆ ಕಂಡಕ್ಟ್ ಮಾಡ್ಲಿಕ್ಕೆ ಎವ್ರಿ ಸಂಡೇ ಪ್ರತಿ ಭಾನುವಾರ ನಿಮ್ಗ ಇರ್ತದ. ರೈಟ್, ಅದರದ್ದು ಏನಪ್ಪಾ ಅಂತಂದ್ರೆ ನಿಮ್ಗ ಡೀಟೇಲ್ ಆಗಿ ಟೆಲಿಗ್ರಾಮ್ ಚಾನಲ್ ಒಳಗಡೆ ಶೇರ್ ಆಗ್ತದೆ. ಯಾರು ಟೆಲಿಗ್ರಾಮ್ ಚಾನಲ್ ಜಾಯಿನ್ ಆಗಿಲ್ಲ, ಕ್ಲಾಸಿಕ್ ಎಜುಕೇಶನ್ ಜಾಯಿನ್ ಆಗ್ರಿ, ಅದ್ರೊಳಗಡೆ ನೀಟಾಗಿ ಇನ್ಫಾರ್ಮೇಶನ್ ಸಿಗ್ತದೆ. ಅಂಡ್ ಆದಷ್ಟು ಏನ್ ಮಾಡ್ರಿ, ಪ್ರಿಪರೇಷನ್ ಅನ್ನ ನೀಟಾಗಿ ಸ್ಮಾರ್ಟ್ ಆಗಿ ಮಾಡ್ರಿ. ಓಕೆ, ಯೂಟ್ಯೂಬ್ ಕ್ಲಾಸ್ ಅನ್ನ ಕಂಟಿನ್ಯೂಟಿ ಇಟ್ಕೋರಿ. ಅಂಡ್ ನಾವು ನಾಳೆಯಿಂದ ಪೇಪರ್ ಅನಾಲಿಸಿಸ್ ಅನ್ನ ಸ್ಟಾರ್ಟ್ ಮಾಡ್ತೀವಿ. ಪೇಪರ್ ಅನಾಲಿಸಿಸ್ ಒಳಗಡೆ ನಿಮ್ಗೆ ಈ ತರ ಇಂಪಾರ್ಟೆಂಟ್ ಟಾಪಿಕ್ಸ್ ಎಲ್ಲಿ ಲಿಂಕ್ ಆಗ್ತದೆ ಅನ್ನೋದು ನಿಮ್ಗೆ ಗೊತ್ತಾಗ್ತದೆ. ಓಕೆ, ಸೊ ಅಂಡ್ ಇಲ್ಲಿ ಇನ್ನೊಂದು ಥಿಂಗ್ ಏನಪ್ಪಾ ಅಂತಂದ್ರೆ, ಯಾರ್ಯಾರು ಕ್ರಾಶ್ ಕೋರ್ಸ್ ಅನ್ನ ತಗೊಂತೀರಿ ಬೇಗ ಬಂದು ಏನ್ ಮಾಡ್ರಿ, ಅಡ್ಮಿಷನ್ ಮಾಡಿ ಬೇಗ ಬಂದು ಏನ್ ಮಾಡ್ರಿ, ಜಾಯಿನ್ ಆಗ್ರಿ ಅಂತ ಹೇಳ್ತಾರೆ. 15ನೇ ತಾರೀಕಿನ ಸ್ಟಾರ್ಟ್ ಆಗ್ತೈತಿ. ಯಾಕಂತಂದ್ರೆ ಲಿಮಿಟೆಡ್ ಸೀಟ್ಸ್ ಅದ, ಸ್ವಲ್ಪ ಬೇಗ ಬಂದು ಜಾಯಿನ್ ಆಗ್ರಿ. ಯಾಕಂದ್ರೆ 45 ದಿನಗಳ ಕ್ರಾಶ್ ಕೋರ್ಸ್ ಒಳಗಡೆ ನಿಮ್ದು ಇಡೀ ಪಿ ಸಿ ರಿಲೇಟೆಡ್ ಏನ್ ಮಾಡ್ಲಿಕತ್ತೀವಿ ನಾವು, ಇಂಪಾರ್ಟೆಂಟ್ ನಿಮ್ಗೆ ಎಕ್ಸಾಮ್ ಗೆ ಕ್ಲಿಯರ್ ಆಗೋಂಗ್ ನಾವ್ ಏನ್ ಮಾಡ್ಲಿಕತ್ತೀವಿ, ಕ್ಲಾಸ್ ಮಾಡ್ಕೊಡ್ಲಿಕತ್ತೀವಿ, ಕನ್ನಡ ಮೀಡಿಯಂ ದಲ್ಲಿ ಮಾಡ್ಕೊಡ್ಲಿಕತ್ತೀವಿ. ಸೊ ಯಾರ್ಯಾರು ಸ್ಟೂಡೆಂಟ್ಸ್ ಇದೀರಿ, ಇಂಟ್ರೆಸ್ಟೆಡ್ ಇದೀರಿ, ಪ್ಲೀಸ್ ಬೇಗ ಬಂದು ಜಾಯಿನ್ ಆಗ್ರಿ ಅಂತ ಹೇಳ್ತೀನಿ. ರೈಟ್, ಸೊ ಇವತ್ತಿನ ಕ್ಲಾಸ್ ಒಳಗಡೆ ನಾನು ಏನ್ ಮಾಡ್ತೀನಿ, ಇಂಪಾರ್ಟೆಂಟ್ ಟಾಪಿಕ್ಸ್ ಪರ್ಟಿಕ್ಯುಲರ್ಲಿ ಸಬ್ಜೆಕ್ಟ್ ವೈಸ್ ನಾನು ನಿಮಗೆ ನೀಟಾಗಿ ಹೇಳ್ಕೊಂತ ಹೋಗ್ತೀನಿ. ರೈಟ್, ಇಂಪಾರ್ಟೆಂಟ್ ಟಾಪಿಕ್ಸ್ ಫಾರ್ ಪಿ ಸಿ, ಅದು ಸಬ್ಜೆಕ್ಟ್ ವೈಸ್. ಓಕೆ, ಫಸ್ಟ್ ಯಾವ್ದಪ್ಪ ಅಂತಂದ್ರೆ ಪಾಲಿಟಿ ಮತ್ತೆ ಕಾನ್ಸ್ಟಿಟ್ಯೂಷನ್, ರಾಜ್ಯಶಾಸ್ತ್ರ ಮತ್ತು ಸಂವಿಧಾನದಿಂದ ಪ್ರೀವಿಯಸ್ ಇಯರ್ ಯಾವ್ಯಾವ ಟಾಪಿಕ್ಸ್ ಮೇಲೆ ಜಾಸ್ತಿ ಫೋಕಸ್ ಮಾಡಿದ್ರು, ಈ ಟೈಮ್ ಒಳಗಡೆ ಯಾವ ಟಾಪಿಕ್ಸ್ ಮೇಲೆ ಜಾಸ್ತಿ ಫೋಕಸ್ ಮಾಡಬಹುದು ಅವ್ರು ಅನ್ನೋದ್ರ ಮೇಲೆ ನಿಮ್ಗೆ ಏನ್ ಮಾಡ್ತೀನಿ, ನಾನು ಸ್ಟ್ರಾಟಜಿನ ಹೇಳ್ಕೊಳ್ಲಿಕತ್ತೀನಿ. ಓಕೆ, ಪ್ರೀವಿಯಸ್ ಕ್ಲಾಸಸ್ ನ ಏನ್ ಮಾಡಿದೆ, ಈ ಹಿಂದಿಂದ ಕ್ವಶನ್ಸ್ ಅನ್ನ ಯಾವ ತರ ಕೇಳಿದ್ನ ಅನ್ನೋದು ನಾನು ನಿಮಗೆ ಒಂದು ಎಕ್ಸಾಂಪಲ್, ಒಂದು 3 ಕ್ಲಾಸಸ್ ಆ ತರ ಎಕ್ಸಾಂಪಲ್ ವೈಸ್ ಮಾಡಿದೆ. ಇವತ್ತೇನ್ ಮಾಡೋದು, ಪ್ರೀವಿಯಸ್ ಟಾಪಿಕ್ಸ್ ಅಂದ್ರೆ ಪ್ರೀವಿಯಸ್ ಇಯರ್ ಅನಾಲಿಸಿಸ್ ಮೇಲೆ ನಾನು ನಿಮಗೆ ಟಾಪಿಕ್ಸ್ ನ ಮಾಡ್ಕೊಡ್ಲಿಕತ್ತೀನಿ. ಪ್ಲೀಸ್ ಯಾರು ಕ್ಲಾಸ್ ಅನ್ನ ಮಿಸ್ ಮಾಡಬೇಡ್ರಿ, ಸ್ಕ್ರೀನ್ ಶಾಟ್ ಅನ್ನ ತಗೋರಿ, ಇಲ್ಲ ಬರ್ಕೊಂಡಾದ್ರೂ ಬರ್ಕೋರಿ, ಏನೊಂದ್ ಮಾಡಿ. ರೈಟ್, ಪಾಲಿಟಿ ಅಂಡ್ ಕಾನ್ಸ್ಟಿಟ್ಯೂಷನ್, ಇಲ್ಲಿ ಪಾಲಿಟಿ ಸಬ್ಜೆಕ್ಟ್ ಮೇಲೆ, ಪಾಲಿಟಿ ಸಬ್ಜೆಕ್ಟ್ ಅನ್ನೋಕ್ಕಿಂತಲೂ ಇಲ್ಲಿ ನೋಡ್ರಿ ನಾನು ನಿಮಗೆ ಹೇಳ್ತೀನಿ. ಓಕೆ, ಇಲ್ಲಿ ಪಾಲಿಟಿ ನಾನು ನಿಮಗೆ ಆಲ್ರೆಡಿ ನಿನ್ನೆ ಹೇಳಿದೆ, ಒಂದು 3 ಸಬ್ಜೆಕ್ಟ್ಸ್ ನ ನೀಟಾಗಿ ಓದ್ಕೋರಿ ಅಂತ ಹೇಳಿ. ಎಸ್ಪೆಷಲಿ ಲಾಸ್ಟ್ ಇಯರ್, ಪ್ರೀವಿಯಸ್ ಇಯರ್ ಎಲ್ಲಾ ಎಕ್ಸಾಮ್ಸ್ ಮತ್ತೆ ಈ ಎಕ್ಸಾಮ್ಸ್ ಕೆ ಎದವ್ರದ್ದು ಪೇಪರ್ ಅನಾಲಿಸಿಸ್ ಮಾಡಿದ್ರೆ ಪಾಲಿಟಿ ಆಗಿರ್ಬೋದು, ಹಿಸ್ಟ್ರಿ ಆಗಿರ್ಬೋದು, ರೈಟ್, ಹಿಸ್ಟ್ರಿ ಆಗಿರ್ಬೋದು, ಅದೇ ರೀತಿ ಸೈನ್ಸ್ ಆಗಿರ್ಬೋದು. ಓಕೆ, ಸೈನ್ಸ್ ಆಗಿರ್ಬೋದು, ಅದೇ ರೀತಿ ಮೆಂಟಲ್ ಎಬಿಲಿಟಿ ಆಗಿರ್ಬೋದು. ರೈಟ್, ಮೆಂಟಲ್ ಎಬಿಲಿಟಿ ಮತ್ತೆ ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಕರೆಂಟ್ ಅಫೇರ್ಸ್. ಓಕೆ, ಅನಾಲಿಸಿಸ್ ಮಾಡಿ ನೋಡಿದಾಗ ಈ ಒಂದಿಷ್ಟು ಟಾಪಿಕ್ಸ್ ಇಂದ ಏನಾಗ್ತದೆ, ನಿಮ್ಮ ಕ್ವಶನ್ಸ್ ಜಾಸ್ತಿ ಅರೈಸ್ ಆಗ್ಲತ್ತದ. ಏನಿಲ್ಲ ಅಂತಂದ್ರೆ ಪಾಲಿಟಿಯಿಂದ ಎವ್ರಿ ಇಯರ್ ಮಿನಿಮಮ್ 10 to 15 ಅಥವಾ
15 to 20 ಕ್ವಶನ್ಸ್ ಆದ್ರೂ ಎವ್ರಿ ಇಯರ್ ನಿಮಗೆ ಕೇಳಿ, ಅಂದ್ರೆ ಎವ್ರಿ ಇಯರ್ ಅಂದ್ರೆ ಪ್ರೀವಿಯಸ್ ಇಯರ್. ಓಕೆ, ಪಿ ಸಿ ಆಗಿರ್ಲಿ, KE ಡಿಪಾರ್ಟ್ಮೆಂಟ್ ದವ್ರು ಏನೇನ್ ಎಕ್ಸಾಮ್ಸ್ ನಡೆಸ್ಲಿಕ್ಕತ್ತಾರಲ್ಲ, PC ಮೇಲೆ ಮಿನಿಮಮ್ ಏನಿಲ್ಲ 10 to 15 ಹಿಡ್ಕೊಂಡು ಆನ್ ಎವರೇಜ್ 15 to 20 ಕ್ವಶನ್ಸ್ ಆದ್ರೂ ಕೇಳಿದಾನ ಅಂತ ಹೇಳ್ತೀವಿ. ಅದೇ ರೀತಿ ಸೇಮ್ ಹಿಸ್ಟ್ರಿ ಒಂದೊಂದ್ಸತಿ 15 ಕ್ವಶನ್ ಕೇಳಿದಾನ. ಓಕೆ, ಒಂದ್ಸತಿ 20 ಕ್ವಶನ್ಸ್ ಅನ್ನ ಅದ್ರ ಮೇಲೆ ಕೇಳಿದ, ಒಂದ್ಸತಿ 25 ಕ್ವಶನ್ಸ್ ಅನ್ನ ಕೇಳಿದ. ಆನ್ ಎವರೇಜ್ 20 to 25 ಕ್ವಶನ್ಸ್ ಅನ್ನ ಕೇಳೋ ಚಾನ್ಸಸ್ ಇರ್ತದ ಅಂತ ಹೇಳ್ತಾರೆ. ರೈಟ್, ಸೈನ್ಸ್ ಮೇಲೆ ಎವ್ರಿ ಇಯರ್ ನಿಮಗ್ ಫಿಕ್ಸ್ ಕ್ವಶನ್ಸ್ ಇರ್ತಾವ. 25 ಮಿನಿಮಮ್ ಕ್ವಶನ್ಸ್ ಆದ್ರೂ ಇರ್ತಾವ. ಓಕೆ, ಅಂದ್ರೆ ಆನ್ ಎವರೇಜ್ ಅಂತಂದ್ರೆ 25 ಒಳಗಡೆ ಕ್ವಶನ್ಸ್ ಇರ್ತಾವು ಅಂತ ಹೇಳ್ತೇವೆ. 25 ಕ್ವಶನ್ಸ್ ಒಳಗಡೆ ಕ್ವಶನ್ಸ್ ಇರ್ತಾವ. ಅದು ಎಸ್ಪೆಷಲಿ ಜಾಸ್ತಿ ಆತ ಫೋಕಸ್ ಮಾಡೋದು ಫಿಸಿಕ್ಸ್ ಮತ್ತೆ ಬಯೋ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾನೆ. ಒಂದು ಫಿಸಿಕ್ಸ್ ಅಥವಾ ಬಯೋ ಮೇಲೆ ಕ್ವಶನ್ಸ್ ಕೇಳ್ತಾನ, ಅಥವಾ ಕೆಮಿಸ್ಟ್ರಿ ಮತ್ತು ಬಯೋ ಮೇಲೆ ಕ್ವಶನ್ಸ್ ಅನ್ನ ಕೇಳ. ಅಂದ್ರೆ ಬಯೋ ಮೇಲೆ ನಿಮಗ್ ಕ್ವಶನ್ಸ್ ಫಿಕ್ಸ್ ಇರ್ತಾವ. ಅದು ಬಯೋಲಜಿ ಒಳಗಡೆ ಎಸ್ಪೆಷಲಿ ನಿಮಗ ಏನು ಡಿಸೀಸಸ್, ರೋಗಗಳ ಬಗ್ಗೆ, ಡಿಸೀಸಸ್ ಬಗ್ಗೆ, ವ್ಯಾಕ್ಸಿನ್ಸ್ ಬಗ್ಗೆ, ರೈಟ್, ವ್ಯಾಕ್ಸಿನ್ಸ್ ಬಗ್ಗೆ ನಿಮಗೆ ಏನಿರ್ತದೆ ಎಕ್ಸಾಮಿಗ ಫಿಕ್ಸ್ ಕ್ವಶನ್ಸ್ ಇರ್ತದ ಅಂತ ಹೇಳ್ತಾರೆ. ಡಿಸೀಸಸ್ ಬಗ್ಗೆ, ವ್ಯಾಕ್ಸಿನ್ಸ್ ಬಗ್ಗೆ, ಅದೇ ರೀತಿ ಮತ್ತ ಇಲ್ಲಿ RNA DNA ಅಂತ ಹೇಳ್ತೇವೆ. RNA DNA ಇದರ ಬೇಸ್ ಮೇಲೆ ಕ್ವಶನ್ಸ್ ನ ಬಾಳ ಕೇಳ್ತಾನ. ಓಕೆ, ವ್ಯಾಕ್ಸಿನ್ಸ್, ಡಿಸೀಸ್, RNA DNA ಇದ್ರ ಮೇಲೆ ನಿಮಗ ಕ್ವಶನ್ಸ್ ನ ಫಿಕ್ಸ್. ನಿಮ್ಮ ಬಯೋ ಒಳಗಡೆ ಈ ಟಾಪಿಕ್ಸ್ ಮೇಲೆ ಅಂತೂ ಫಿಕ್ಸ್ 2-3 ಕ್ವಶನ್ಸ್ ಆದ್ರೂ ಇರ್ತಾವ. ಪ್ಲಾಂಟ್ ಡಿಸೀಸ್ ಆಗಿರ್ಬೋದು, ಸಸ್ಯ ರೋಗಗಳಾಗಿರ್ಬೋದು, ಪ್ರಾಣಿ ರೋಗಗಳಾಗಿರ್ಬೋದು. ಓಕೆ, ಯಾವ್ದ್ರ ಮೇಲಾದ್ರೂ ನಿಮ್ಗ ಕೇಳ್ಬೋದು. ಹೌದಾ? ಓಕೆ, ಯಾವ್ದ್ರ ಮೇಲೆ ಅಥವಾ ನಿಮ್ಗ ಕೇಳ್ತಾನ. ರೈಟ್, ಓಕೆ, ಯಾವ್ದ್ರ ಮೇಲಾದ್ರೂ ನಿಮ್ಗ ಕ್ವಶನ್ಸ್ ಅನ್ನ ಕೇಳ್ಬೋದು. ಹೌದಾ? ಸೊ ಇಲ್ಲಿ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರ ನಿಮಗ ಬಯೋ ಸೈನ್ಸ್, ಫಿಸಿಕ್ಸ್, ಸೈನ್ಸ್ ಮೇಲೆ ಮತ್ತೆ ಬಯೋ ಸೈನ್ಸ್ ಒಳಗಡೆ ಎಸ್ಪೆಷಲಿ ಬಯೋ ಮೇಲೆ ಮತ್ತೆ ಫಿಸಿಕ್ಸ್ ಮೇಲೆ ಜಾಸ್ತಿ ಕ್ವಶನ್ಸ್ ಅನ್ನ ಕೇಳ್ತಾನ. ರೈಟ್, ಅದ್ರ ಜೊತೆ ಏನಪ್ಪಾ ಅಂತಂದ್ರ ನಿಮಗ ಇಲ್ಲಿ ಮೇನ್ ಪಾಲಿಟಿ ಮತ್ತೆ ಕಾನ್ಸ್ಟಿಟ್ಯೂಷನ್ಸ್. ಪಾಲಿಟಿ ಮೇಲೆ ಏನಿಲ್ಲ ಅಂತಂದ್ರೆ ನಿಮಗೆ ಎಷ್ಟು ಕ್ವಶನ್ಸ್ ಕೇಳ್ಯಾನ ಅಂತ ಹೇಳಿದೆ, 20 ಅಂದ್ರೆ ಮಿನಿಮಮ್ 15ರಿಂದ 20 ಕ್ವಶನ್ಸ್ ಆದ್ರೂ ಆನ್ ಎವರೇಜ್ ಕೇಳ್ತಾನೆ. ಅಲ್ಲಿ ಕರೆಂಟ್ ಅಫೇರ್ಸ್, ಅದೇ ರೀತಿ ಕರೆಂಟ್ ಅಫೇರ್ಸ್ ಬತ್ತಪ್ಪ ಅಂದ್ರೆ ಕರೆಂಟ್ ಅಫೇರ್ಸ್ ಮೇಲೆ ನಿಮಗೆ ಫಿಕ್ಸ್ ಕ್ವಶನ್ಸ್ ಇರ್ತಾವ. ಮಿನಿಮಮ್ ಡೈರೆಕ್ಟ್ಲಿ ಏನಿಲ್ಲ ಅಂತಂದ್ರು ಆತ 35 ಕ್ವಶನ್ಸ್ ಆದ್ರೂ ಕೇಳ್ತಾನ. ಆನ್ ಎವರೇಜ್ 35 ಕ್ವಶನ್ಸ್ ಆದ್ರೂ ನಿಮ್ಗೆ ಕರೆಂಟ್ ಅಫೇರ್ಸ್ ಮೇಲೆ ಕೇಳ್ತಾನೆ, ಫಿಕ್ಸ್ ಕ್ವಶನ್ಸ್ ಡೈರೆಕ್ಟ್ಲಿ ಕೇಳಿದ್ರೆ. ಮತ್ತೆ ಉಳ್ಕಿದ್ವಿ ಎಲ್ಲಾ ಕರೆಂಟ್ ಅಫೇರ್ಸ್ ಅಪ್ಪ ಅಂತಂದ್ರೆ ನಿಮ್ಗೆ ಸಬ್ಜೆಕ್ಟ್ ಲಿಂಕ್ ಮಾಡಿ ಕೇಳ್ತಾನ. ನಾ ಆಲ್ರೆಡಿ ಸಬ್ಜೆಕ್ಟ್ ಲಿಂಕ್ ಮಾಡಿ ಯಾವ ತರ ಕೇಳ್ತಾನ ಅನ್ನೋದು ನಾನು ನಿಮ್ಗೆ ಆಲ್ರೆಡಿ ಹೇಳಿ. ಓಕೆ, ಆನ್ ಎವರೇಜ್ 35 ಕ್ವಶನ್ಸ್ ಆದ್ರೂ ನಿಮ್ಗೆ ಕರೆಂಟ್ ಅಫೇರ್ಸ್ ಬೇಸ್ ಮೇಲೆ. ಅದಕ್ಕೆ ನಾನು ನಿಮ್ಗೆ ಏನ್ ಹೇಳಿಕತ್ತೀನಿ, ಯಾವ್ದಾದ್ರು ಒಂದು 3 ಸಬ್ಜೆಕ್ಟ್ಸ್ ನ ನೀಟಾಗಿ, ಎಸ್ಪೆಷಲಿ ಪಾಲಿಟಿ, ಹಿಸ್ಟ್ರಿ, ಆಮೇಲೆ ಸೈನ್ಸ್, ಮೆಂಟಲ್, ಈ 4 ಸಬ್ಜೆಕ್ಟ್ಸ್ ಅನ್ನ ಏನ್ ಮಾಡ್ರಿ ನೀಟಾಗಿ ಕವರ್ ಮಾಡ್ಕೋರಿ ಅಂತ ಹೇಳ್ತೀನಿ. ನೀಟಾಗಿ ಕವರ್ ಮಾಡ್ಕೋರಿ. ಇದ್ರ ಜೊತೆ ಕರೆಂಟ್ ಅಫೇರ್ಸ್ ನೀವು ಓದ್ತಿರ್ತಿರಲ್ಲ, ಸೊ ಕರೆಂಟ್ ಅಫೇರ್ಸ್ ಏನಿಲ್ಲ ಅಂತಂದ್ರೆ ಎಲ್ಲಾ ಸಬ್ಜೆಕ್ಟ್ ಲಿಂಕ್ ಆಗ್ತದ. ನೀವು ಲಿಂಕ್ ಮಾಡಿ ಓದ್ಕೊಳಿಕಂದ್ರ ಆಟೋಮೆಟಿಕ್ ನಿಮ್ದು ಏನಾಗ್ತದ, ಈಸಿಯಾಗಿ ನಿಮ್ದು ಏನ ಮೇನ್ ಮಾರ್ಕ್ಸ್ ಎಷ್ಟ್ ಇರ್ತದ, ನಿಮ್ ಕೆಟಗರಿ ಮಾರ್ಕ್ಸ್ ಎಷ್ಟು, ಅದಕ್ಕೆ ಆಲ್ಮೋಸ್ಟ್ ಆಲ್ ನೀವ್ ಏನ್ ಮಾಡ್ತೀರಿ ಅದನ್ನ ನೀಟಾಗಿ ದಾಡ್ತೀರಿ, ಕ್ರಾಕ್ ಮಾಡ್ತೀರಿ ಎಕ್ಸಾಮ್ ಅಂತ ನಾನು ನಿಮ್ಗೆ ಹೇಳ್ತೀನಿ. ಓಕೆ, ಅದಕ್ಕೆ ನಾನು ನಿಮ್ಗೆ ಹೇಳಾಕತ್ತೀನಿ, ಇಲ್ಲಿ ಸ್ಮಾರ್ಟ್ ವರ್ಕ್ ಅನ್ನೋ ಕಾನ್ಸೆಪ್ಟ್ ಹಾರ್ಡ್ ವರ್ಕ್ ಅನ್ನೋ ಕಾನ್ಸೆಪ್ಟ್ ಕಿಂತಲೂ ಸ್ಮಾರ್ಟ್ ವರ್ಕ್ ಅನ್ನೋ ಕಾನ್ಸೆಪ್ಟ್ ಬಾಳ ಇಲ್ಲಿ ನಿಮ್ಗೆ ಹೆಲ್ಪ್ಫುಲ್ ಆಗ್ತದೆ. ಸೊ ಈಗ 1 by 1 ನೋಡ್ಕೊಂತ ಹೋಗೋಣ ನಾವು. ಸೊ ಇಲ್ಲಿ ಪಾಲಿಟಿ ಮತ್ತು ಕಾನ್ಸ್ಟಿಟ್ಯೂಷನ್, ರಾಜ್ಯಶಾಸ್ತ್ರ ಮತ್ತು ಸಂವಿಧಾನ ಮೇಲೆ ಯಾವ ತರ ಕ್ವಶನ್ಸ್, ಯಾವ ಟಾಪಿಕ್ಸ್ ಒಳಗಡೆ ನಿಮ್ಮ ಮೇನ್ ಕ್ವಶನ್ಸ್ ಅನ್ನ ಕೇಳ್ತಾನ. ಒಂದು ಕಾನ್ಸ್ಟಿಟ್ಯೂಷನ್ ಫಾರ್ಮೇಶನ್, ಸಂವಿಧಾನ ರಚನೆ ಮೇಲೆ ಕೇಳ್ತಾನ ಕ್ವಶನ್ಸ್. ಆಲ್ರೆಡಿ ಸಂವಿಧಾನ ರಚನೆ ಮೇಲೆ ಪ್ರೀವಿಯಸ್ ಇಯರ್ ಒಳಗಡೆ ಯಾವ ತರ ಕ್ವಶನ್ಸ್ ಕೇಳಿದಾನಂತ ನಾನು ನಿಮ್ಗೆ ನಿನ್ನೆ ಕ್ಲಾಸ್ ಅಲ್ಲಿ ಡಿಸ್ಕಷನ್ ಮಾಡಿದೀನಿ. ಸೊ ಯಾರ್ಯಾರು ನೋಡಿಲ್ಲ ಸ್ವಲ್ಪ ಹೋಗಿ ನೀವು ಅದು ಕ್ಲಾಸಸ್ ಅನ್ನ ನೋಡ್ಕೊ. ರೈಟ್, ಕಾನ್ಸ್ಟಿಟ್ಯೂಷನ್ ಫಾರ್ಮೇಶನ್ ಮೇಲೆ, ಕಾನ್ಸ್ಟಿಟ್ಯೂಷನ್ ಯಾವಾಗ ಫಾರ್ಮ್ ಆಯ್ತು, ಓಕೆ, ಅದು ಡ್ರಾಫ್ಟಿಂಗ್ ಕಮಿಟಿ ಮೆಂಬರ್ ಯಾರಿದ್ರು, ಕರಡು ಸಮಿತಿಯ ಅಧ್ಯಕ್ಷರು ಯಾರಿದ್ರು, ಎಷ್ಟು ಜನ ಇದ್ರು, ಓಕೆ, ಅದನ್ನ ಯಾವ್ದರ ಬೇಸಿಸ್ ಮೇಲೆ ಅದನ್ನ ರಚನೆ ಮಾಡಿದ್ರು, ಇದೆಲ್ಲದ್ರ ಮೇಲೆ ಪ್ರಿಯಂಬಲ್, ಪೀಠಿಕೆ ಬಗ್ಗೆ ಒಂದ್ ಸ್ವಲ್ಪ ಓದ್ಕೋರಿ ಅಂತ ನಾನು ನಿಮ್ಗೆ ಹೇಳಿದೆ. ನೆಕ್ಸ್ಟ್ ಲೋಕಸಭೆ ಮತ್ತು ರಾಜ್ಯಸಭೆ ಅಂತ ಹೇಳ್ತೇವೆ. ಲೋಕಸಭೆ ಮತ್ತು ರಾಜ್ಯಸಭೆ, ಲೋಕಸಭೆ ಒಳಗಡೆ ಎಷ್ಟು ಮೆಂಬರ್ಸ್ ಇರ್ತಾರೆ, ರಾಜ್ಯಸಭೆ ಒಳಗಡೆ ಎಷ್ಟು ಮೆಂಬರ್ಸ್ ಇರ್ತಾರ, ಇದು ಎಷ್ಟು ಮೆಜಾರಿಟಿಯಿಂದ ಆಯ್ಕೆ ಮಾಡ್ತಾರೆ, ಇದು ಎಷ್ಟು ಮೆಜಾರಿಟಿಯಿಂದ ಆಯ್ಕೆ ಮಾಡ್ತಾರೆ, ಮತ್ತೆ ಲೋಕಸಭೆ ಮೆಂಬರ್ಸ್ ಯಾರನ್ನ ಆಯ್ಕೆ ಮಾಡ್ಬೋದು, ಮತ್ತೆ ಯಾರನ್ನ ಎಷ್ಟು ಮೆಂಬರ್ ಅಂದ್ರೆ ಎಷ್ಟು ಪರ್ಸೆಂಟೇಜ್ ಅಂದ್ರೆ ಎಷ್ಟು ಮೆಂಬರ್ಶಿಪ್ ಕ್ವಾಲಿಟೀಸ್ ಮೇಲೆ ಅವ್ರನ್ನ ವಜಾಗೊಳಿಸಬಹುದು ಲೋಕಸಭೆ ಒಳಗಡೆ, ರಾಜ್ಯಸಭೆ ಒಳಗಡೆ. ಮತ್ತೆ ಬಿಲ್ ಪಾಸ್ ಮಾಡ್ಬೇಕಂತಂದ್ರೆ ಯಾರ್ದು ಹೈಯೆಸ್ಟ್ ಇಲ್ಲಿ ವೋಟ್ ಜಾಸ್ತಿ ಇರ್ತದೆ, ಯಾರ್ದು ಹೈಯೆಸ್ಟ್ ವೋಟ್ ಜಾಸ್ತಿ ಇರ್ಬೇಕು, ಇದನ್ನೆಲ್ಲ ಸ್ವಲ್ಪ ನೋಡ್ಕೋರಿ. ಅಂಡ್ ಇದ್ರೊಳಗಡೆ ಆರ್ಟಿಕಲ್ಸ್ ಅನ್ನ ನೋಡ್ಕೋರಿ, ಯಾವ ಆರ್ಟಿಕಲ್ಸ್ ಅಂದ್ರೆ ಇವು ಬರ್ತಾವು ಅನ್ನೋದನ್ನ ಸ್ವಲ್ಪ ನೀಟಾಗಿ ನೋಡ್ಕೋರಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಫೈನಾನ್ಸ್ ಕಮಿಷನ್ ಮತ್ತೆ ಎಲೆಕ್ಷನ್ ಕಮಿಷನ್ ಮೇಲೆ ಕ್ವಶನ್ಸ್ ಅನ್ನ ಬಾಳ ಅರೈಸ್ ಮಾಡಿದಾರೆ. ಹಣಕಾಸು ಆಯೋಗ ಮತ್ತು ಚುನಾವಣಾ ಆಯೋಗದ ಮೇಲೆ ನಿಮ್ಗ ಕ್ವಶನ್ಸ್ ಅನ್ನ ಕೇಳಿದಾನ. ಈ ಫೈನಾನ್ಸ್ ಕಮಿಷನ್ ರಿಲೇಟೆಡ್
ರಿಲೇಟೆಡ್ ಏನಾದ್ರೂ ಸ್ಕೀಮ್ಸ್ ಇತ್ತಪ್ಪ ಅಂತಂದ್ರೆ ಆ ಸ್ಕೀಮ್ಸ್ ಗಳನ್ನ ನೋಡ್ಕೊರಿ, ಯೋಜನೆಗಳನ್ನ ನೋಡ್ಕೊಡಿ. ಅದೇ ರೀತಿ ಎಲೆಕ್ಷನ್ ಕಮಿಷನ್ ರಿಲೇಟೆಡ್ ಅಂದ್ರೆ ಈ ಎಲೆಕ್ಷನ್ ಕಮಿಷನರ್ ಆಫೀಸರ್ ಅಂತ ಹೇಳಿ ಒಂದು ಕಮಿಟಿ ಬರ್ತದ. ಆ ಕಮಿಟಿ ಆ ಬೋರ್ಡ್ ಮೆಂಬರ್ಸ್ ಎಷ್ಟು ಜನ ಇದ್ದಾರ, ಓಕೆ, ಅದ್ರೊಳಗೆ ಯಾರ್ಯಾರು ಬೋರ್ಡ್ ಮೆಂಬರ್ಸ್ ಅದಾರ, ರೈಟ್. ಈಗ ಸದ್ಯಕ್ಕೆ ಯಾರು ಅದಾರ, ಚೇರ್ಮನ್ ಯಾರು ಅದಾರ, ಇದನ್ನ ಸ್ವಲ್ಪ ಸ್ಟಾಟಿಕ್ ಪಾರ್ಟ್ ನ ನೀವು ನೀಟಾಗಿ ಯಾವಾಗ ಸ್ಥಾಪನೆ ಆಯ್ತು, ಫೈನಾನ್ಸ್ ಕಮಿಷನ್ ಯಾವಾಗ ಸ್ಥಾಪನೆ ಆಯ್ತು, ಯಾವಾಗ ಎಸ್ಟಾಬ್ಲಿಷ್ ಆಯ್ತು, ಸೊ ಈ ತರ ಒಂದ್ ಸ್ವಲ್ಪ ಪಾಯಿಂಟ್ಸ್ ನ ನೀಟಾಗಿ ನೀವು ನೋಡ್ಕೊರಿ. ನೆಕ್ಸ್ಟ್ ಕಾನ್ಸ್ಟಿಟ್ಯೂಷನ್ ರಿಲೇಟೆಡ್ ಪ್ರೈಮ್ ಮಿನಿಸ್ಟರ್, ಪ್ರೆಸಿಡೆಂಟ್, ಸಿಎಂ, ಗವರ್ನರ್ ಇವ್ರದ್ದು ರೋಲ್ಸ್ ಮತ್ತೆ ಪವರ್ಸ್ ಮೇಲೆ ಜಾಸ್ತಿ ಕ್ವಶನ್ಸ್ ಅನ್ನ ಕೇಳಿದಾನ. ಪ್ರಧಾನಿ, ರಾಷ್ಟ್ರಪತಿ, ಮುಖ್ಯಮಂತ್ರಿ ಮತ್ತು ರಾಜ್ಯಪಾಲರ ಪಾತ್ರಗಳು ಮತ್ತು ಅವರ ಅಧಿಕಾರದ ಮೇಲೆ ಜಾಸ್ತಿ ಕ್ವಶನ್ಸ್ ಅನ್ನ ನಿಮಗ ಅರೈಸ್ ಆಗಿದಾವ್ ಪ್ರೀವಿಯಸ್ ಇಯರ್. ನಾ ಆಲ್ರೆಡಿ ನಿಮಗೆ ಇಷ್ಟು ಟಾಪಿಕ್ಸ್ ಮೇಲೆ ಎಕ್ಸಾಂಪಲ್ಸ್ ಅನ್ನ ಕೊಡ್ಕೊಂಡ್ ಬಂದಿನಿ, ಯಾವ ತರ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅನ್ನ ಕೇಳ. ಅವ್ರ ಆರ್ಟಿಕಲ್ಸ್ ಅನ್ನ ನೋಡ್ಕೊರಿ, ಮೇನ್ ಆರ್ಟಿಕಲ್ಸ್, ರೋಲ್ಸ್ ಮತ್ತೆ ಪವರ್ಸ್ ಅನ್ನ ನೀಟಾಗಿ ನೀವು ನೋಡ್ಕೊರಿ ಅಂತ ಹೇಳ್ತೀನಿ, ರೈಟ್. ಸೊ ಇಲ್ಲಿ ನೆಕ್ಸ್ಟ್ DPSP ಫಂಡಮೆಂಟಲ್ ರೈಟ್ಸ್ ಅಂತ ಹೇಳ್ತೇವೆ. DPSP ಮತ್ತು ಫಂಡಮೆಂಟಲ್ ರೈಟ್ಸ್ ಅಂತ ಹೇಳ್ತೇವೆ. ಓಕೆ, ರಾಜ ನಿರ್ದೇಶಕ ತತ್ವಗಳು ಮತ್ತು ಮೂಲಭೂತ ಹಕ್ಕುಗಳು ಅಂತ ನಾವು ಹೇಳ್ತೀವಿ. ಮೂಲಭೂತ ಹಕ್ಕುಗಳು ಪ್ರತಿಯೊಂದನ್ನು ನೀಟಾಗಿ ನೋಡ್ಕೊರಿ. ಬಹಳ ಡೀಪ್ ಆಗಿ ನಿಮ್ಮ PC ಎಕ್ಸಾಮ್ ಕೇಳಂಗಿಲ್ಲ. ಆರ್ಟಿಕಲ್ 41 ಏನು ವಿಧಿ 14 ಏನ್ ಹೇಳ್ತದ, 15 ಏನ್ ಹೇಳ್ತದ, 16 ಏನ್ ಹೇಳ್ತದ, ಈ ತರ ಒಂದ್ ಸ್ವಲ್ಪ ನೋಡ್ಕೋರಿ ಅಂತ ಹೇಳ್ತೀನಿ. ಈ ತರ ಯಾವ್ಯಾವು ರಾಜ ನಿರ್ದೇಶಕ ತತ್ವಗಳು ಮತ್ತು ಮೂಲಭೂತ ಹಕ್ಕುಗಳು ಯಾವ್ಯಾವ ಮತ್ತು ಅದ್ರ ನಡುವೆ ಡಿಫ್ರೆನ್ಸ್ ಏನೈತಿ, ಅದೇ ರೀತಿಯಲ್ಲಿ ಮತ್ತು ಸಂವಿಧಾನಿಕ ಮತ್ತು ಸಾಂವಿಧಾನಿಕೇತರ ಸಂಸ್ಥೆಗಳು ಯಾವ್ಯಾವ ಅದಾವ, ಕಾನ್ಸ್ಟಿಟ್ಯೂಷನ್ ಮತ್ತೆ ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಯಾವ್ಯಾವ ಅದಾವು, ಅದೊಂದ್ ಸ್ವಲ್ಪ ನೀಟಾಗಿ ನೋಡ್ಕೊರಿ. ಯಾಕಂದ್ರೆ ಇದ್ರ ಮೇಲೆ ಕ್ವಶನ್ಸ್ ಬಹಳ ಸತಿ ಅರೈಸ್ ಆಗಿದೆ, ರೈಟ್. ನೆಕ್ಸ್ಟ್ ಇಲ್ಲಿ ಇಂಪಾರ್ಟೆಂಟ್ ಕಮಿಟೀಸ್ ಮತ್ತೆ ಕಮಿಷನ್ಸ್ ಮೇಲೆ ಜಾಸ್ತಿ ಕ್ವಶನ್ಸ್ ಅನ್ನ ಕೇಳ. ಪ್ರಮುಖ ಸಮಿತಿಗಳು ಮತ್ತು ಆಯೋಗಗಳ ಮೇಲೆ ನಿಮಗೆ ಏನ್ ಮಾಡೋಣ ಕ್ವಶನ್ಸ್ ಅನ್ನ ಕೇಳಿದಾನ ಅಂತ ಹೇಳ್ತಾರೆ. ನೀತಿ ಆಯೋಗ ಆಗಿರ್ಬೋದು, ಫೈನಾನ್ಸ್ ಕಮಿಷನ್ ಆಗಿರ್ಬೋದು, ಎಲೆಕ್ಷನ್ ಕಮಿಷನ್ ಆಗಿರ್ಬೋದು. ಸೊ ಇವೆಲ್ಲ ಏನಾಗ್ತದೆ, ಇಲ್ಲಿ ಕರಡು ಸಮಿತಿಯ ಅಡಿಯಲ್ಲಿ ಎಷ್ಟು ಕಮಿಷನ್ಸ್ ಬರ್ತಾವ, ಸಮಿತಿಗಳು ಎಷ್ಟು ಬರ್ತಾವ, ಇವೆಲ್ಲ ಸ್ವಲ್ಪ RK ಸಿಂಗ್ ಕಮಿಟಿ, ಓಕೆ, ಇವೆಲ್ಲ ಸ್ವಲ್ಪ ಕಮಿಟೀಸ್ ನ ನೀವು ನೀಟಾಗಿ ನೋಡ್ಕೊರಿ. ಇದೆಲ್ಲ ಸ್ಟಾಟಿಕ್ ಐತಿ, ಎಲ್ಲಿ ಹುಡ್ಕ್ಯಾಡೋ ಅವಶ್ಯಕತೆ ಇಲ್ಲ. ನಿಮ್ದು NCERT ಬುಕ್ ಒಳಗಡೆ ಐತಿ, ಓಕೆ, ಪರ್ಟಿಕ್ಯುಲರ್ ಬುಕ್ NCERT ಬುಕ್ಸ್ ಒಳಗಡೆ ನೀಟಾಗಿ ಕೊಟ್ಟಿದಾನ, ಅವ್ನಷ್ಟು ಓದ್ಕೊಂಡ್ರು ನೀವು ಸಾಕ. ಯಾಕಂದ್ರೆ PC ಅಂದ್ರ ನೀವು ಬಾಳ ಬ್ರಾಡ್ ಆಗಿ ಹೋಗ್ಬೇಡ್ರಿ, ಏನ ಬಾಳ ನಿಮಗ್ ಏನೈತಿ ಈಸಿ ಮ್ಯಾನ್ವಲ್, ನಿಮ್ಗೆ ಸ್ಮಾರ್ಟ್ ಅಂದ್ರೆ ಏನ್ ಕೇಳ್ತಾನ ಏನ್ ಕೇಳಂಗಿಲ್ಲ ಅಂತ ಗೊತ್ತಿದ್ರೆ ಸಾಕು, ನಿಮ್ಗೆ ಏನ್ ಓದ್ಬೇಕಂತ ಆಟೋಮೆಟಿಕ್ ಗೊತ್ತಾಗ್ತದೆ, ರೈಟ್. ಸೊ ಇಲ್ಲಿ ಪಾಲಿಟಿ ಅಂಡ್ ಕಾನ್ಸ್ಟಿಟ್ಯೂಷನ್ಸ್ ಮೇಲೆ ಇಷ್ಟು ಚಾಪ್ಟರ್ಸ್ ನ ನೀವು ಪರ್ಫೆಕ್ಟ್ ಆಗಿ ಓದ್ಕೋರಿ. ಪಾಲಿಟಿ ಯಾವುದೇ ಕ್ವಶನ್ ಅನ್ನ ಕೇಳಿ ನೀವು ಆರಾಮ್ಸೆ ಏನ್ ಮಾಡ್ತೀರಿ, ಕ್ಲಿಕ್ ಮಾಡ್ಕೊಂತೀರಿ. ಅಟ್ಲೀಸ್ಟ್ ನೀವು ಡೈಲಿ ಒಂದೊಂದು ಸಬ್ಜೆಕ್ಟ್ ನ ನಿಮ್ಗೆ ಏನ್ ಇಂಪಾರ್ಟೆಂಟ್ ಟಾಪಿಕ್ಸ್ ಹೇಳ್ಕೊಂತ ಹೊಂಟಿನಿ, ಸಬ್ಜೆಕ್ಟ್ ವೈಸ್ ಡೈಲಿ ಒಂದೊಂದಾದ್ರೂ ಮುಗಿಸ್ರಿ. ಆರಾಮ್ಸೆ ನಿಮ್ದು ಏನಾಗ್ತದ, ಸಿಲೆಬಸ್ ಕವರ್ ಆಗ್ತದ ಅಂತ ಹೇಳ್ತೀನಿ. ಆರಾಮ್ಸೆ ಕವರ್ ಆಗ್ತದೆ. ಇದು ಒಂದ್ ಡೇ ಸಾಕ್ರಿ ಇದು ಮುಗಿಸ್ಲಿಕ್ಕ. ಏನೈತಿ ನೋಡ್ರಿ, ಪೀಠಿಕೆ ಪ್ರಿಯಾಂಬಲ್ ಬಗ್ಗೆ ಐತಿ, ಲೋಕಸಭೆ ರಾಜ್ಯಸಭೆ ಬಗ್ಗೆ ಐತಿ, ಫೈನಾನ್ಸ್ ಕಮಿಷನ್, ಎಲೆಕ್ಷನ್ ಕಮಿಷನ್, ಪ್ರೆಸಿಡೆಂಟ್, ಪ್ರೈಮ್ ಮಿನಿಸ್ಟರ್, CM, ಗವರ್ನರ್ ಇವ್ರದ್ದು ರೋಲ್ಸ್ ಬಗ್ಗೆ ಆಯ್ತಾ. ಆಮೇಲೆ ಬಿಟ್ರೆ ಏನೈತಿ DPSP ಫಂಡಮೆಂಟಲ್ ರೈಟ್ಸ್ ಆಲ್ರೆಡಿ ಎಲ್ಲರೂ ಓದಿರಂತಂದ್ಮೇಲೆ ಇನ್ನೊಂದ್ಸತಿ ಓದ್ಲಿಕ್ಕೆ ಏನು ಬಹಳ ಈಸಿ ಆಗ್ತದೆ. ಓಕೆ, ಮತ್ತೆ ಕಾನ್ಸ್ಟಿಟ್ಯೂಷನ್ ಮತ್ತೆ ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಬಗ್ಗೆ ಐತಿ, ಇಂಪಾರ್ಟೆಂಟ್ ಕಮಿಟೀಸ್ ಮತ್ತೆ ಕಮಿಷನ್ಸ್ ಬಗ್ಗೆ ಅಂತ ಕೇಳಿನ. ಓಕೆ, ಸೊ ಕಮಿಟೀಸ್ ಅನ್ನ ಸ್ವಲ್ಪ ನೀಟಾಗಿ ನೋಡ್ಕೋರಿ ಅಂತ. ಯಾವ ವರ್ಷದಲ್ಲಿ ಅದು ಬಂತು ಅನ್ನೋದು, ಸ್ವಲ್ಪ ಯಾವ ವರ್ಷದಲ್ಲಿ ಅದನ್ನ ಪ್ರಾರಂಭ ಮಾಡಿದ್ರು, ಯಾವ್ದು ಬೇಸ್ ಮೇಲೆ ಅದನ್ನ ಪ್ರಾರಂಭ ಮಾಡಿದ್ರು, ಎದಕ್ಕೋಸ್ಕರ ಪ್ರಾರಂಭ ಮಾಡಿದ್ರು ಅನ್ನೋದು ಸ್ವಲ್ಪ ನೀಟಾಗಿ ನೀವು ಓದ್ಕೊಂಡ್ರು ಸಾಕು, ರೈಟ್. ಇದು ಏನು ನಿಮ್ದು ಪಾಲಿಟಿ ಸಬ್ಜೆಕ್ಟ್. ಓಕೆ, ರಾಜ್ಯಶಾಸ್ತ್ರದ ಸಬ್ಜೆಕ್ಟ್ ಒಳಗಡೆ ಇಷ್ಟು ಟಾಪಿಕ್ಸ್ ಮೇಲೆ ನಿಮ್ಗೆ ಏನಾಗ್ತದೆ, ಎಕ್ಸಾಮ್ಸ್ ಈಗ ಕ್ವಶನ್ಸ್ ಅನ್ನ ಕೇಳ್ತಾನ. ಓಕೆ, ಫಿಕ್ಸ್ ಹೇಳಾಕತ್ತೀನಿ ನಾನು, ಫಿಕ್ಸ್ ಹೇಳಾಕತ್ತೀನಿ ಇಷ್ಟು ಟಾಪಿಕ್ಸ್ ಮೇಲೆ ನಿಮ್ಗೆ ಎಕ್ಸಾಮ್ಸ್. ಇದನ್ನ ಬಿಟ್ರೆ ಹೊರಗೆ ಎಲ್ಲಿಂದ ಬರಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಪ್ರೀವಿಯಸ್ ಪೇಪರ್ ನೀವು ಅನಾಲಿಸಿಸ್ ಮಾಡ್ರಿ, KA ದವ್ರು ಇಷ್ಟು ವರ್ಷ ಏನೇನ್ ಎಕ್ಸಾಮ್ಸ್ ನಡೆಸ್ಯಾರ ಎಲ್ಲಾ ಅನಾಲಿಸಿಸ್ ಮಾಡಿ ನೋಡಿದ್ರೆ ಇವ್ರಿಗೆ ಇಷ್ಟು ಟಾಪಿಕ್ ಬಿಟ್ರೆ ಎಲ್ಲಿ ಹೊರಗೆ ಎಂತ SDA, FDA, PC ಎಕ್ಸಾಮ್ಸ್ ಗೆಲ್ಲ ಇದೇ ಟಾಪಿಕ್ಸ್ ನ ಕವರ್ ಮಾಡಿದಾನ ಅಂತಂದ್ರೆ, ಇದನ್ ಬಿಟ್ರೆ PC ಗೆ ಇದನ್ ಬಿಟ್ರೆ ಜಾಸ್ತಿ ಏನು ಕೇಳಂಗಿಲ್ರಿ, ರೈಟ್. ಪಾಲಿಟಿ ಸಬ್ಜೆಕ್ಟ್ ಇಂದ ನೆಕ್ಸ್ಟ್ ಯಾವ್ದು, ಜಿಯೋಗ್ರಫಿ ಮತ್ತು ಎನ್ವಿರಾನ್ಮೆಂಟ್ ಅನ್ನ ತಗೊಂಡ್ರೆ, ಭೂಗೋಳಶಾಸ್ತ್ರ ಮತ್ತು ಪರಿಸರವನ್ನು ತಗೊಂಡ್ರೆ, ಭೂಗೋಳಶಾಸ್ತ್ರ ಮತ್ತು ಪರಿಸರದಲ್ಲಿ ತಗೊಂಡ್ರೆ ಕ್ವಶನ್ಸ್ ಏನ್ ಕೇಳ್ತಾನಪ್ಪ ಅಂತಂದ್ರ, ನ್ಯಾಷನಲ್ ಪಾರ್ಕ್ಸ್ ರಾಷ್ಟ್ರೀಯ ಉದ್ಯಾನವನಗಳು ಮೇಲೆ ಕ್ವಶನ್ಸ್ ಅನ್ನ ಕೇಳ. ಅದು ರಾಷ್ಟ್ರೀಯ ಉದ್ಯಾನವನಗಳ ಮೇಲೆ ಕ್ವಶನ್ಸ್ ನಿಮಗ್ ಹೆಂಗ್ ಕೇಳ್ತಾನ, ರೀಸೆಂಟ್ ಆಗಿ ಎಷ್ಟು ರಾಷ್ಟ್ರೀಯ ಉದ್ಯಾನವನಗಳಾಗಿ ಘೋಷಣೆ ಆಗ್ಯಾವು, ಓಕೆ, ಮೊದಲನೇದು ಯಾವ್ದಿತ್ತು, ಈ ಪರ್ಟಿಕ್ಯುಲರ್ ಲಾಸ್ಟ್ ಅಂತ ಯಾವ್ದೈತಿ, ಮತ್ ಯಾವ್ದಾದ್ರು ರಾಷ್ಟ್ರೀಯ ಉದ್ಯಾನಗಳು ನ್ಯೂಸ್ ನಾಗ ಇದ್ದುವಪ್ಪ ಅಂತಂದ್ರೆ, ನ್ಯೂಸ್ ನಾಗ ಹೆಂಗಪ್ಪ ಅಂತಂದ್ರೆ ನಾನ್ ನಿಮಗ ಪ್ರೀವಿಯಸ್ ಕ್ಲಾಸಸ್ ಒಳಗಡೆ ಏನಂತ ಹೇಳಿದೆ, ಚೀತಾ, ಓಕೆ, 5 ಬಿಗ್ ಕ್ಯಾಟ್ಸ್, ಹೌದಾ, 5 ಬಿಗ್ ಕ್ಯಾಟ್ಸ್ ಅಂತ ಹೇಳಿದ್ವಿ, ಹೌದಾ. ಅದ್ರೊಳಗಡೆ ಚೀತಾದ ಏನಾಗ್ಲಿರ್ತದ, ಪಾಪ್ಯುಲೇಷನ್ ಇನ್ಕ್ರೀಸ್ ಆಗೈತಿ, ಹೌದಾ. ಮಧ್ಯಪ್ರದೇಶ ಒಳಗಡೆ ಯಾವ ನ್ಯಾಷನಲ್ ಪಾರ್ಕ್ ಒಳಗಡೆ ಐತಿ ಹೋಗಿ ನೋಡ್. ಓಕೆ, ಈ ಟೋಟಲ್ ಇವಾಗ ಎಷ್ಟು ಚೀತಾಸ್ ಅದಾವ್, 53 ಚೀತಾಗಳು ಅದಾವ್. ಅಂದ್ರೆ ಇದು ಗ್ಯಾಮಿನಿ ಅನ್ನೋ ಒಂದು ಚೀತಾ ಇನ್ನೊಂದು 3 ಚೀತಾಗಳಿಗೆ ಏನ್ ಮಾಡಿದೆ, ಜನ್ಮ ನೀಡೈತಿ ಅಂತ ಅಂದ್ರೆ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗೈತಿ. ಸೊ ಯಾವ ನ್ಯಾಷನಲ್ ಪಾರ್ಕ್ಸ್ ಒಳಗಡೆ ಇತ್ತ ಅಂತಂದ್ರ ಆ ನ್ಯಾಷನಲ್ ಪಾರ್ಕ್ ರಿಲೇಟೆಡ್ ನಿಮ್ಗ ಎಕ್ಸಾಮ್ ಈಗ ಕ್ವಶನ್ ಅನ್ನ ಕೇಳ್ತಾನ. ಅಂದ್ರ
ಅದ್ ನ್ಯಾಷನಲ್ ಪಾರ್ಕ್ ಯಾವ ಜಿಲ್ಲೆಯಲ್ಲಿ ಐತಿ, ಯಾವ ತಾಲೂಕಿನಲ್ಲಿ ಐತಂತನೂ ಕೇಳ್ತಾನ, ಜಿಲ್ಲೆನೂ ಕೇಳ್ತಾನ, ತಾಲೂಕನ್ನು ಕೇಳ್ತಾನ, ಯಾವ ರಾಜ್ಯದಲ್ಲಿ ಐತಂತನೂ ಕೇಳ್ತಾನ. ಸೊ ರಾಜ್ಯ, ಜಿಲ್ಲೆ, ತಾಲೂಕು ಈ ಮೂರು ಸ್ವಲ್ಪ ನೀಟಾಗಿ ನೋಡ್ಕೋರಿ ಅಂತ ಹೇಳ್ತೇನೆ. ಎಲ್ಲಾ ಅಷ್ಟು ಬಹಳ ಹೊಡ್ಕೊಂಡ್ ಕೂಡ್ಬೇಡ್ರಿ ನ್ಯಾಷನಲ್ ಪಾರ್ಕ್ಸ್, ರೈಟ್? ಓಕೆ. ಸೊ ನೆಕ್ಸ್ಟ್ ಇಲ್ಲಿ ರಿವರ್ಸ್ ಅಂಡ್ ಡ್ಯಾಮ್ಸ್, ನದಿಗಳು ಮತ್ತು ಆಣೆಕಟ್ಟುಗಳು ಯಾವ್ದಾದ್ರು ನ್ಯೂಸ್ ಒಳಗಡೆ ಇತ್ತಂತಂದ್ರ ಅದ್ರ ಮೇಲೆ ನಿಮ್ಗ ಕ್ವಶನ್ಸ್ ಅನ್ನ ಕೇಳ್ತಾನ. ಅಂಡ್ ನಮ್ ಕರ್ನಾಟಕ ಒಳಗಡೆ ಯಾವ್ದಾದ್ರು ಇವಾಗ ಡ್ಯಾಮ್ ತುಂಬಿ ಹರಿಯಾಕತ್ತಿತ್ತು, ಏನಾದ್ರು ಫ್ಲಡ್ಸ್ ಆಗ್ಲಿಕತ್ತಿತ್ತಪ್ಪ ಅಂತಂದ್ರೆ ಮುನ್ಸೂಚನೆ ಏನಾದ್ರು ಕೊಡಾಕತ್ತಿದ್ನಪ್ಪ ಅಂತಂದ್ರೆ ಇವಾಗ ಮಳಿ ಸ್ಟಾರ್ಟ್ ಆಗೈತಿ, ಸೊ ಇಲ್ಲಿ ಯಾವ್ದಾದ್ರು ಡ್ಯಾಮ್ ಹರಿಲಿಕತ್ತಿತ್ತು, ಏನಾದ್ರು ಮುನ್ಸೂಚನೆ ಕೊಡ್ಲಿಕತ್ತಿರೋ ಅದ್ರ ಮೇಲೆ ನಿಮ್ಗೆ ಏನ್ ಮಾಡ್ತಾನೆ ಎಕ್ಸಾಮ್ಸ್ ಸ್ವಲ್ಪ ಕ್ವಶನ್ ಅನ್ನ ಕೇಳ್ಬೋದು, ರೈಟ್? ರಿವರ್ಸ್ ಅಂಡ್ ಡ್ಯಾಮ್ಸ್, ನದಿಗಳು ಮತ್ತು ಆಣೆಕಟ್ಟುಗಳು. ನೆಕ್ಸ್ಟ್ ಪ್ಲಾನೆಟ್ಸ್ ಅಂಡ್ ಸೋಲಾರ್ ಸಿಸ್ಟಮ್, ಗ್ರಹಗಳು ಮತ್ತು ಸೌರಮಂಡಲ, ಗ್ರಹಗಳು ಮತ್ತು ಸೌರಮಂಡಲ. ಎಸ್ಪೆಷಲಿ ಮೊದಲೆಲ್ಲ ಕೇಳ್ತಿದ್ದ ಲಾರ್ಜೆಸ್ಟ್ ಪ್ಲಾನೆಟ್, ಅತಿ ದೊಡ್ಡವಾದ ಗ್ರಹ ಯಾವುದು, ಅತಿ ಚಿಕ್ಕದಾದ ಗ್ರಹ ಯಾವುದು, ಯಾವ ಗ್ರಹಗೆ ಎಷ್ಟ್ ಏನೈತಿ ಮೂನ್ಸ್ ಅದಾವು, ಚಂದ್ರಗಳ ಅದಾವು, ಹಿಂಗೆಲ್ಲಾ ಕ್ವಶನ್ಸ್ ಅನ್ನ ಕೇಳ್ತಿದ್. ಬಟ್ ಇವಾಗ ಏನ್ ಮಾಡ್ರಿ, ಇದು ಪ್ಲಾನೆಟ್ ಮತ್ತು ಸೋಲಾರ್ ಸಿಸ್ಟಮ್ ಓದ್ಕೊಳಕತ್ತೀರಂತಂದ್ರ ಇಲ್ಲಿ ಏನಾಗ್ಲಿರ್ತದ, ನಮ್ಮ ಸೈನ್ಸ್ ಅಂಡ್ ಟೆಕ್ ಒಳಗಡೆ ಒಂದು ಕಾನ್ಸೆಪ್ಟ್ ಬರ್ತದ ಸ್ಪೇಸ್ ಮಿಷನ್ಸ್ ಅಂತ ಹೇಳಿ. ಹೌದಾ? ಸ್ಪೇಸ್ ಮಿಷನ್ಸ್ ಅಂತ ಒಂದು ಕಾನ್ಸೆಪ್ಟ್ ಬರ್ತೈತಿ. ಈ ಸ್ಪೇಸ್ ಮಿಷನ್ಸ್ ಒಳಗಡೆ ಯಾವ ಗ್ರಹದ ಮೇಲೆ ಇವಾಗ ಏನಾದ್ರೂ ಪ್ರಾಜೆಕ್ಟ್, ಯಾವ್ದಾದ್ರು ಪರ್ಟಿಕ್ಯುಲರ್ ಗ್ರಹದ ಮೇಲೆ ಏನಾದ್ರೂ ಒಂದು ಪ್ರಾಜೆಕ್ಟ್ ಮಾಡ್ಲಿಕ್ಕತ್ತಿತ್ತು, ಅಧ್ಯಯನ ಮಾಡ್ಲಿಕ್ಕತ್ತಂದ್ರೆ ಅದ್ರ ರಿಲೇಟೆಡ್ ಡೀಟೇಲ್ ಆಗಿ ಸ್ವಲ್ಪ ಓದ್ಕೊರಿ. ಓಕೆ? ಅಂದ್ರೆ ಏನ್ ಮಾಡ್ತಾನೆ ಅದ್ರ ಮೇಲೆ ನಿಮಗೆ ಕ್ವಶನ್ಸ್ ನ ಕೇಳೋ ಚಾನ್ಸಸ್ ಇರುತ್ತೆ. ಎಸ್ಪೆಷಲಿ ಮೂನ್ ಆಗಿರ್ಬೋದು, ಮರ್ಕ್ಯುರಿ ಆಗಿರ್ಬೋದು, ಜುಪಿಟರ್ ಆಗಿರ್ಬೋದು, ವೀನಸ್ ಆಗಿರ್ಬೋದು. ಓಕೆ? ಇದ್ರ ಮೇಲೆ ಸ್ವಲ್ಪ ಜಾಸ್ತಿ ಕ್ವಶನ್ಸ್ ಅನ್ನ ಕೇಳ್ತಾನ ಅಂತ ಹೇಳ್ತಿದ್ರ ಮೇಲೆ ಮರ್ಕ್ಯುರಿ, ವೀನಸ್ ಆಗಿರ್ಬೋದು, ಜುಪಿಟರ್ ಆಗಿರ್ಬೋದು, ಇದು ಓಕೆ, ಇದ್ರ ಮೇಲೆ ನಿಮಗೆ ಕ್ವಶನ್ಸ್ ಅನ್ನ ಜಾಸ್ತಿ ಕೇಳ್ದ. ಅಂಡ್ ಪರ್ಟಿಕ್ಯುಲರ್ ಎಲ್ಲಾ ಗ್ರಹಗಳಿಗೂ ಎಷ್ಟು ಮೂನ್ಸ್ ಅದಾವು ಅನ್ನೋದನ್ನ ಸ್ವಲ್ಪ ನೋಡ್ಕೊರಿ. ಹೆಂಗ ನಮ್ ಭೂಮಿಗೆ ಒಂದು ನ್ಯಾಚುರಲ್ ಸೆಟಲೈಟ್ ಅರ್ತ್ ಅಂದ್ರ ಮೂನ್ ಐತಲ್ಲ, ಮೂನ್ ಇಸ್ ಕನ್ಸಿಡರ್ ಅದೊಂದು ನ್ಯಾಚುರಲ್ ಸೆಟಲೈಟ್ ಅಂತ ಹೇಳ್ತೇವೆ. ಓಕೆ? ಅದೊಂದು ನೈಸರ್ಗಿಕ ಉಪಗ್ರಹ ಅಂತ ನಾವು ಹೇಳ್ತೇವಲ್ಲ ನಮ್ಮ ಭೂಮಿಗೆ, ಹಂಗ ಬೇರೆ ಬೇರೆ ಪ್ಲಾನೆಟ್ ಗಳಿಗೆ ಎಷ್ಟು ಉಪಗ್ರಹಗಳದಾವ್ ನೋಡ್ಕೊರಿ. ಓಕೆ? ನೈಸರ್ಗಿಕ ಉಪಗ್ರಹಗಳು ಅಂದ್ರೆ ಮೂನ್ಸ್ ಎಷ್ಟ್ ಅದಾವ ಅಂತ ನೋಡ್ಕೊರಿ. ಓಕೆ? ಸೊ ಜುಪಿಟರ್ ಹೈಯೆಸ್ಟ್ ಐತಿ, ಅದಕ್ಕೆ ಎಷ್ಟ್ ಅದಾವು ನೋಡ್ಕೊರಿ, ರೈಟ್? ನೆಕ್ಸ್ಟ್ ಇಲ್ಲಿ ಸೈಕ್ಲೋನ್ಸ್ ಮತ್ತು ಚಂಡಮಾರುತಗಳು, ಸೈಕ್ಲೋನ್ಸ್ ಮತ್ತು ಚಂಡಮಾರುತಗಳು ಅಂತ ಹೇಳ್ತೀವಿ. ಈಗ ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಎನ್ವಿರಾನ್ಮೆಂಟ್ ರಿಲೇಟೆಡ್, ಪರಿಸರದ ರಿಲೇಟೆಡ್, ಈಗ ಮ್ಯಾಂಗ್ರೋವ್ ಟ್ರೀಸ್ ರಿಲೇಟೆಡ್, ಓಕೆ, ಮ್ಯಾಂಗ್ರೋವ್ಸ್ ಗಿಡಗಳ ಬಗ್ಗೆ ಸ್ವಲ್ಪ ನ್ಯೂಸ್ ಒಳಗಡೆ ಐತಿ, ಹೋಗಿ ಓದ್ಕೋರಿ. ಅಲ್ಲಿ ಸ್ವಲ್ಪ ನಿಮಗ್ ಚಂಡಮಾರುತ ಕಾನ್ಸೆಪ್ಟ್ ಏನಾಗ್ತದೆ, ಲಿಂಕ್ ಆಗ್ತದೆ. ಅಂದ್ರೆ ಈಗ ಮ್ಯಾಂಗ್ರೋವ್ ಎಲೆಗಳು ಅಂದ್ರೆ ಮ್ಯಾಂಗ್ರೋವ್ಸ್ ಟ್ರೀಸ್ ನ್ಯೂಸ್ ನಾಗ ಐತಪ್ಪ ಅಂತಂದ್ರೆ ಈ ಮ್ಯಾಂಗ್ರೋವ್ಸ್ ಟ್ರೀಸ್ ಏನ್ ಮಾಡ್ತಾವಪ್ಪ ಅಂತಂದ್ರೆ ಚಂಡಮಾರುತಗಳನ್ನ ತಡೆಗಟ್ತಾವು, ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಏನೈತದ ಅದನ್ನ ಕಂಟ್ರೋಲ್ ಮಾಡ್ಕೊಂತ, ಅದನ್ನ ಅಬ್ಸರ್ವ್ ಮಾಡ್ಕೊಂತ ಅಂತ ನಾವು ಹೇಳ್ತೇವಲ್ಲ. ಸೊ ಈ ಮ್ಯಾಂಗ್ರೋವ್ಸ್ ಅನ್ನೋದು ಕಾನ್ಸೆಪ್ಟ್ ನಾಗ ಐತಂತಂದ್ರೆ ನಿಮ್ಗೆ ಡೈರೆಕ್ಟ್ ಇಂಡೈರೆಕ್ಟ್ಲಿ ನಿಮ್ಗೆ ಸೈಕ್ಲೋನ್ಸ್ ಬಗ್ಗೆ ಕ್ವಶನ್ಸ್ ಅನ್ನ ಕೇಳ್ತಾನೆ. ಇಂಡೈರೆಕ್ಟ್ಲಿ ಏನ್ ಮಾಡ್ತಾನೆ, ನಿಮ್ಗೆ ಸೈಕ್ಲೋನ್ಸ್ ಬಗ್ಗೆ ಕ್ವಶನ್ಸ್ ಅನ್ನ ಕೇಳೋ ಚಾನ್ಸಸ್ ಬಾಳ ಅದಾವ. ಓಕೆ? ಬಾಳ ಅದಾವ. ಸೊ ಅದಕ್ಕೆ ಸ್ವಲ್ಪ ಕರೆಂಟ್ ಅಫೇರ್ಸ್ ನ ನೀವು ಈ ತರ ಸಬ್ಜೆಕ್ಟ್ ಲಿಂಕ್ ಮಾಡ್ಕೊಂಡು ಓದಿದ್ರೆ ನಿಮಗೆ ಈಸಿ ಅನಿಸ್ತದೆ. ಕರೆಂಟ್ ಅಫೇರ್ಸ್ ಯಾವತ್ತೂ ಒಂದ್ ತಲೆಗೆ ಇಟ್ಕೊಂಡ್ ಬಿಡ್ರಿ. ಕರೆಂಟ್ ಅಫೇರ್ಸ್ ಯಾವ ದಿನದಿಂದ ಯಾವ ದಿನದ ಓದ್ಬೇಕು, ಯಾವ ಮಂತ್ ಇಂದ ಯಾವ ಮಂತ್ ಓದ್ಬೇಕು ಅನ್ನೋ ಕಾನ್ಸೆಪ್ಟ್ ತಲೆಗಿಂದ ತೆಗೆದ್ ಹಾಕ್ರಿ. ಓಕೆ? ಯಾಕಪ್ಪ ಅಂದ್ರೆ ಕರೆಂಟ್ ಅಫೇರ್ಸ್ ನಿಮಗೆ ಮಂತ್ ಅಂತ ಕೇಳಂಗಿಲ್ರಿ. ನಿಮ್ಗೆ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ ಮೇಲೆ ನಿಮ್ಗೆ ಕರೆಂಟ್ ಅಫೇರ್ಸ್ ಅನ್ನ ಕೇಳ್ತಾನೆ, ಟಾಪಿಕ್ಸ್ ಮೇಲೆ ಕರೆಂಟ್ ಅಫೇರ್ಸ್ ಕೇಳ್ತಾನೆ. ನಾನು ನಿಮ್ಗೆ ಎವ್ರಿ ಕ್ಲಾಸಸ್ ಹಂಗೆ ಹೇಳ್ಕೊತ, ಮತ್ತೆ ಅವ್ರು ತುಂಬಾ ಜನ ಸ್ಟೂಡೆಂಟ್ಸ್ ಏನ್ ಕೇಳ್ತೀರಿ, ಯಾವ ಮಂತ್ ಇಂದ ಓದ್ಬೇಕ್ರಿ ಮೇಡಮ್, ಯಾವ ಮಂತ್ ಇಂದ? ನಾ ಹೇಳತ್ತೀನಿ ಜನವರಿ, ಫೆಬ್ರವರಿ, ಮಾರ್ಚ್, ಮಂತ್ ಅನ್ನೋ ಕಾನ್ಸೆಪ್ಟ್ ನ ತೆಲಾಗಿನ್ ತೆಗೆದೋಕಟ್ರಿ. ಯಾಕಂದ್ರೆ ಇಲ್ಲಿ ಎವ್ರಿ ಮಂತ್ ಏನೈತಲ್ಲ ಕರೆಂಟ್ ಅಫೇರ್ಸ್ ಒಂದಕ್ಕೊಂದು ಲಿಂಕ್ ಹಾಕೊಂತ ಹೋಗ್ತಾವ, ಅದಕ್ಕೆ ನಾ ಟಾಪಿಕ್ಸ್ ಮೇಲೆ ಓದ್ರಿ ಅಂತ ನಾನು ನಿಮಗೆ ಹೇಳಿಕತ್ತೀನಿ. ಪ್ರೀವಿಯಸ್ ಕ್ಲಾಸಸ್ ಒಳಗಡೆ ನಾನು ಕರೆಂಟ್ ಅಫೇರ್ಸ್ ಇಂಪಾರ್ಟೆಂಟ್ ಟಾಪಿಕ್ಸ್ ಅನ್ನ ಹೇಳಿನಿ, ಸ್ವಲ್ಪ ಹೋಗಿ ಅದನ್ನ ಕ್ಲಾಸ್ ಅನ್ನ ನೋಡ್ರಿ ಅಂತ ನಾನು ನಿಮಗೆ ಹೇಳ್ತೀನಿ. ಆಯ್ತಾ? ಆ ಮಂತ್ ಅನ್ನೋ ಕಾನ್ಸೆಪ್ಟ್ ನೇ ತೆಗೆದ್ ಬಿಡ್ರಿ. ಎಲ್ಲಿವರೆಗೂ ನೀವು ಮಂತ್ ಅನ್ನೋ ಕಾನ್ಸೆಪ್ಟ್ ನ ತೆಗಿಯಂಗಿಲ್ಲ ಅಲ್ಲಿವರೆಗೂ ನಿಮ್ ಕರೆಂಟ್ ಅಫೇರ್ಸ್ ಹೆಂಗ್ ಓದ್ಬೇಕು ಅನ್ನೋದೇ ಗೊತ್ತಾಗಲ್ಲ. ಟಾಪಿಕ್ಸ್ ಬೇಸ್ ನೀವು ಕರೆಂಟ್ ಅಫೇರ್ಸ್ ನ ಓದ್ರಿ. ಇಲ್ಲ ನೀವು ಮಂತ್ಲಿ ಮ್ಯಾಗಝಿನ್ಸ್ ತಗೊಂಡು ಓದಾಕತ್ತೀರಪ್ಪ ಅಂತಂದ್ರೆ ಅಲ್ಲಿ ಏನ್ ಮಾಡ್ಕೋರಿ, ಅದನ್ನ ಟಾಪಿಕ್ಸ್ ಆಗಿ ಡಿವೈಡ್ ಮಾಡ್ಕೊಂಡು ಈಗ ಏನೋ ಒಂದು ಓದ್ಲಿಕತ್ತೀರಿ, ಮೂನ್ಸ್ ಮಿಷನ್ ಬಗ್ಗೆ ಬಂತಂದ್ರೆ ಮೂನ್ಸ್ ಅನ್ನೋದೊಂದು ಸಪರೇಟ್ ಪೇಜ್ ನಾಗೆ ಬರ್ದಿಟ್ಕೊರಿ. ಸುಮ್ನೆ ಎಲ್ಲಾ ಪ್ಯಾರಾಗ್ರಾಫ್ ತರ ಬರ್ಕೊಂತ ಹೋಗ್ಬೇಡ್ರಿ, ರೈಟ್? ಅಂದ್ರೆ ನಿಮ್ಗೆ ಲಿಂಕ್ ಸಿಗ್ತದ, ಅಂದ್ರೆ ನಿಮ್ಗೆ ಒಂದ್ ಲಿಂಕ್ ಸಿಗ್ತದ ಅಂತ ಹೇಳ್ತಾರೆ. ಸೈಕ್ಲೋನ್ಸ್ ಮತ್ತೆ ಚಂಡಮಾರುತಗಳ ಮೇಲೆ ನಿಮ್ಗೆ ಕ್ವಶನ್ಸ್ ಅನ್ನ ಕೇಳ್ತಾನೆ, ರೈಟ್? ಅದೇ ರೀತಿ ಮತ್ತೆ ಇಲ್ಲಿ ಕರ್ನಾಟಕ ಅಂಡ್ ಇಂಡಿಯನ್ ಸಾಯಿಲ್ಸ್, ಸೀಸನ್ಸ್ ಅಂಡ್ ಇಂಪಾರ್ಟೆಂಟ್ ಕ್ರಾಪ್ಸ್ ಅಂತ ಹೇಳ್ತಾರೆ. ಕರ್ನಾಟಕ ಮತ್ತು ಭಾರತದ ಮಣ್ಣುಗಳು, ಋತುಗಳು ಮತ್ತು ಪ್ರಮುಖ ಬೆಳೆಗಳು ಯಾವ್ಯಾವ ಅದಾವು ಅದ್ರ ಮೇಲೆ ಒಂದ್ ಸ್ವಲ್ಪ ನೋಡ್ಕೋರಿ. ಇಲ್ಲಿ ಬೆಳೆ ಅಂತ ಬಂತಪ್ಪ ಅಂತಂದ್ರೆ ಖಾರಿಫ್ ಕ್ರಾಪ್ಸ್, ರಾಬಿ ಕ್ರಾಪ್ಸ್ ಅಂತ ನಾನು ನಿಮ್ಗೆ ನಿನ್ನೆ ಕ್ಲಾಸ್ ಒಳಗಡೆ ಹೇಳಿನಿ. ಸೊ ಖಾರಿಫ್ ಕ್ರಾಪ್ಸ್, ರಾಬಿ ಕ್ರಾಪ್ಸ್ ಬಗ್ಗೆ ನೋಡ್ಕೋರಿ. ಆ ಖಾರಿಫ್, ರಾಬಿ, ಜೈದ್ ಕ್ರಾಪ್ಸ್. ಓಕೆ? ಈ ಕ್ರಾಪ್ಸ್ ರಿಲೇಟೆಡ್ ನೀವು ನೋಡ್ಕೊಳಕತ್ತಿದ್ರೆ ಅಲ್ಲೇ ಸಾಯಿಲ್ ಸೀಸನ್ಸ್ ನ ಕನೆಕ್ಟ್ ಮಾಡ್ಕೊಂಡ್ಬಿಟ್ರಿ. ಸಾಯಿಲ್ ಸೀಸನ್ಸ್ ನ ಕರೆಕ್ಟ್ ಮಾಡ್ಕೊ. ನಮ್ ಕರ್ನಾಟಕ ಒಳಗಡೆ ಮೇಜರ್ ಸಾಯಿಲ್ಸ್ ಯಾವ ಅದಾವು, ಇಂಡಿಯಾ ಒಳಗಡೆ ಯಾವ ಅದಾವು ಸ್ವಲ್ಪ ನೀಟಾಗಿ ನೋಡ್ಕೊರಿ. ಓಕೆ? ಇದ್ರ ಮೇಲೆ ನಿಮ್ಗೆ ಕ್ವಶನ್ಸ್. ಆಮೇಲೆ ಕರ್ನಾಟಕ ಒಳಗಡೆ ನಾವು ಇಂಪಾರ್ಟೆಂಟ್ ಬೆಳೆಗಳನ್ನ ಯಾವ ಬೆಳಿತೇವಿ, ಅವು ಯಾವ್ಯಾವ ಬೆಳೆಗಳಿಗೆ GI ಟ್ಯಾಗ್ ಕೊಟ್ಟಿದ್ನಂತಂದ್ರೆ GI ಟ್ಯಾಗ್ ಗಳನ್ನ ನೋಡ್ಕೊಂಡ್ ಬಿಡ್ರಿ. ಅಲ್ಲೇ ಲಿಂಕ್ ಮಾಡ್ಕೊಂಡು ನೋಡ್ಕೊಂಡ್ ಬಿಡ್ಬೇಕು ನೀವು, ತಿಳಿತ್ರಿ? ಮತ್ತಿಲ್ಲಿ
ಜಿಯೋಗ್ರಫಿ ಮತ್ತೆ ಎನ್ವಿರಾನ್ಮೆಂಟ್ ರಿಲೇಟೆಡ್ ಇಂಡಿಯನ್ ರೈಲ್ವೇಸ್ ಅದ್ರೊಳಗೆ ಎಸ್ಪೆಷಲ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅದ ಮೇಲೆ ನಿಮ್ಗೆ ಕ್ವಶನ್ಸ್ ಅನ್ನ ಕೇಳ್ತಾನೆ. ಭಾರತೀಯ ರೈಲ್ವೆ ಮತ್ತು ಸಾರಿಗೆ ವ್ಯವಸ್ಥೆ ಬಗ್ಗೆ ಕೇಳ್ತಾನೆ. ಆಲ್ರೆಡಿ ನಿನ್ನೆ ಕ್ಲಾಸ್ ಒಳಗಡೆ ಹೇಳಿದೆ ಯಾವ ತರ ಕ್ವಶನ್ಸ್ ಅನ್ನ ಕೇಳಿದಾನ ಅಂತ ಹೇಳಿ, ಯಾವ ತರ ಕ್ವಶನ್ಸ್ ಅನ್ನ ಕೇಳಿದಾನ. ಇಂಡಿಯನ್ ರೈಲ್ವೇಸ್ ಯಾವಾಗ ಇಂಡಿಯನ್ ರೈಲ್ವೆ ಅನ್ನೋ ಕಾನ್ಸೆಪ್ಟ್ ಯಾವಾಗ ಸ್ಟಾರ್ಟ್ ಮಾಡಿದ್ರು, ಫಸ್ಟ್ ರೈಲ್ವೆ ಯಾವ ಸಿಟಿಯಿಂದ ಯಾವ ಸ್ಟೇಟ್ ಇಂದ ಯಾವ ಸ್ಟೇಟಿಗೆ ಕನೆಕ್ಟ್ ಆಯ್ತು, ಈಗ ರೀಸೆಂಟ್ ಆಗಿ ಹೊಸದ್ ಏನಾದ್ರು ಫಾರ್ಮೇಶನ್ ಆಗೈತೇನಿಲ್ಲ. ಓಕೆ, ಬ್ರಿಡ್ಜ್ ರೈಲ್ವೇಸ್ ಯಾವ್ಯಾವ ಅದಾವ, ಅಂಡರ್ ಗ್ರೌಂಡ್ ಪ್ಯಾಸೇಜ್ ಟನಲ್ಸ್ ಯಾವ್ಯಾವ ಅದಾವ, ಸ್ವಲ್ಪ ಇವುಗಳನ್ನ ನೀಟಾಗಿ ನೀವು ನೋಡ್ಕೊರಿ. ಕರೆಂಟ್ ಅಫೇರ್ಸ್ ಬಿಟ್ರೆ ನಿಮ್ಗೆ ಏನು ಕೇಳಂಗಿಲ್ರಿ ಎಕ್ಸಾಮ್, ಲಿಟರಲಿ ಹೇಳಕತ್ತೀನಿ. ಪ್ರೀವಿಯಸ್ ಟೈಮ್ ನ ಹೆಂಗಿತ್ತಪ್ಪ ಅಂತಂದ್ರೆ ಸಬ್ಜೆಕ್ಟ್ ನಾಗಿಂದ ಕ್ವಶನ್ಸ್ ಅನ್ನ ಕೇಳ್ತಿದ್ದ, ಬಟ್ ಇವಾಗ ಕರೆಂಟ್ ಅಫೇರ್ಸ್ ನ ಲಿಂಕ್ ಮಾಡ್ಕೊಂಡು ಏನ್ ಮಾಡ್ಲಿಕ್ತ ನಿಮ್ಗೆ ಸಬ್ಜೆಕ್ಟ್ಸ್ ಅನ್ನ ಕೇಳಿಕತಾನಂತೆ. ಸೊ ಅದಕ್ಕೆ ಕರೆಂಟ್ ಅಫೇರ್ಸ್ ಮೇಲೆ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡ್ರಿ. ಕರೆಂಟ್ ಅಫೇರ್ಸ್ ಹುಡ್ಕೊಂಡು ನೀವೇನ್ ಮಾಡ್ರಿ, ಸಬ್ಜೆಕ್ಟ್ ಅನ್ನ ಲಿಂಕ್ ಮಾಡಿ ಓದ್ಕೋರಿ ಅಂತ ನಾನು ನಿಮ್ಗೆ ಹೇಳ್ತೀನಿ. ರೈಟ್, ನೆಕ್ಸ್ಟ್ ನ್ಯಾಷನಲ್ ಹೈವೇಸ್, ರಾಷ್ಟ್ರೀಯ ಹೆದ್ದಾರಿಗಳು. ನಾರ್ತ್ ಸೌತ್ ಈಸ್ಟ್ ವೆಸ್ಟ್. ಓಕೆ, ನಾರ್ತ್ ಸೌತ್ ಈಸ್ಟ್ ವೆಸ್ಟ್ ಕಾರಿಡಾರ್ಸ್ ಒಳಗಡೆ ಯಾವ್ಯಾವ ಹೆದ್ದಾರಿಗಳು, ಎಷ್ಟೆಷ್ಟು ಲಾಂಗೆಸ್ಟ್ ಯಾವ್ದೈತಿ, ಸ್ಮಾಲೆಸ್ಟ್ ಯಾವ್ದೈತಿ, ಶಾರ್ಟೆಸ್ಟ್ ಯಾವ್ದೈತಿ ಅನ್ನೋದನ್ನ ನೀಟಾಗಿ ನೀವು ನೋಡ್ಕೋರಿ ರಾಷ್ಟ್ರೀಯ ಹೆದ್ದಾರಿಗಳು. ಓಕೆ, ನಿನ್ನೆ ಕ್ಲಾಸ್ ಒಳಗಡೆ NH44 ಅನ್ನೋದು ಲಾಂಗೆಸ್ಟ್ ನ್ಯಾಷನಲ್ ಹೈವೇ ಅಂತ ಹೇಳಿದ್ನಲ್ಲ ನಿನ್ನೆ ಕ್ಲಾಸ್ ಒಳಗಡೆ, ಇದ್ರ ಮೇಲೆ ಸ್ವಲ್ಪ ಒಂದಿಷ್ಟು ಕ್ವಶನ್ಸ್ ಅನ್ನ ಡಿಸ್ಕಷನ್ ಮಾಡಿದೀನಿ. ಸೊ ಪ್ಲೀಸ್ ಹೋಗಿ ನೋಡ್ಕೋರಿ ಅವುಗಳನ್ನ. ರೈಟ್, ನಾವೇ ಪ್ಲೀಸ್ ಅನ್ನೋದಾಗಿತ್ತು, ಪ್ಲೀಸ್ ಓದ್ರಿ ಅನ್ನೋದಾಗೈತ್ರಿ ನಿಮಗೆ. ನೀವೇನ್ ಓದಾಕತಿಲ್ ಖರೆ, ಇನ್ನ ಸೀರಿಯಸ್ನೆಸ್ ಬಾಳ ಜನಕ್ಕೆ ಬಂದಿಲ್ರಿ. ಯಾಕಂದ್ರೆ ಸೀರಿಯಸ್ನೆಸ್ ನಿಮಗೆ ಬಂದಿತ್ತಂದ್ರ ಇವಾಗ ಬಂದ ಮೇಡಮ್ ಇಂಪಾರ್ಟೆಂಟ್ ಏನ್ರಿ ಅಂತ ಕೇಳ್ತಿರ್ಲ. ಆಲ್ರೆಡಿ ನೀವು ಇಲ್ಲ ಇಂಪಾರ್ಟೆಂಟ್ ಏನ್ ಅನ್ನೋದನ್ನ ಫೈನಲ್ ಮಾಡ್ತಿದ್ರಿ. ರೈಟ್, ಸ್ವಲ್ಪ ಸೀರಿಯಸ್ನೆಸ್ ಬರ್ಲಿರಿ. ರಾತ್ರಿ 12ಕ್ಕೆ ಫೋನ್ ಹಚ್ಚಿ ಕೇಳ್ತೀರಿ ಮೇಡಮ್ ಇಂಪಾರ್ಟೆಂಟ್ ಏನ್ರಿ ಅಂತ. ಏನ್ ಮಾಡ್ಬೇಕ್ರಿ? ನೆಕ್ಸ್ಟ್ ಇಲ್ಲಿ ಮೌಂಟೇನ್ ಪಾಸಸ್, ಪರ್ವತ ಘಾಟಿಗಳು. ಓಕೆ, ಪಾಸಸ್ಗಳು, ಮೌಂಟೇನ್ ಪಾಸಸ್ ಮೇಲೆ ಸ್ವಲ್ಪ ನೀಟಾಗಿ ನೋಡ್ಕೋರಿ. ನಿಮಗ ಕರ್ನಾಟಕ ರಿಲೇಟೆಡ್ ನಾ ಆಲ್ರೆಡಿ ಹೇಳಿನಿ ನಿನ್ನೆ ಕ್ಲಾಸ್ ಒಳಗಡೆ. ಕರ್ನಾಟಕ ಒಂದ್ ಜಿಲ್ಲೆಗಳನ್ನ ನೀವು ಲಿಸ್ಟ್ ಮಾಡ್ಕೊಂಡು ಪ್ರತಿಯೊಂದು ಜಿಲ್ಲೆ ಒಳಗಡೆ ಪಾಲಿಟಿ ರಿಲೇಟೆಡ್, ಸೈನ್ಸ್ ರಿಲೇಟೆಡ್, ಎನ್ವಿರಾನ್ಮೆಂಟ್ ರಿಲೇಟೆಡ್ ಲಿಂಕ್ ಮಾಡಿ ನೀವು ಬರ್ಕೊಂಡ್ರಪ್ಪ ಅಂತಂದ್ರೆ ಬಾಳ ಅಂದ್ರೆ ಇದ್ರದ ಒಂದ್ ಹಾಡ್ಲಿಕ್ ಹುಡ್ಕ್ಯಾಡ್ ಬರ್ಲಿಕ್ಕೆಲ್ಲ ಏನೋ ಒಂದ್ 10 days ಟೈಮ್ ಆಗ್ತದ್ರಿ ಅಷ್ಟೇ. ಆ 10 days ಟೈಮ್ ಒಳಗಡೆ ನಿಮ್ಗೆ ಇಷ್ಟು ಸಿಲೆಬಸ್, ಇಷ್ಟು ಸಬ್ಜೆಕ್ಟ್ ಕವರ್ ಆಗ್ತದ್ರಿ. ಮಾಡ್ರಿ ಎಲ್ಲಾ. ನಿಮಗೆ ಇವಾಗ ಫಾಸ್ಟ್ ಫುಡ್ ಬೇಕಂತಂದ್ರೆ ಏನ್ ಮಾಡಕ್ ಆಗಂಗಿಲ್ರಿ. ಓಕೆ, ಸೊ ಮೌಂಟೇನ್ ಪಾಸಸ್, ಪರ್ವತ ಘಾಟಿಗಳ ಮೇಲೆ ಸ್ವಲ್ಪ ನೀಟಾಗಿ ನೋಡ್ಕೊರಿ. ನೆಕ್ಸ್ಟ್ ಕ್ಯಾಪಿಟಲ್ ಕರೆನ್ಸಿ, ರಾಜಧಾನಿ ಮತ್ತು ಕರೆನ್ಸಿನ ನೋಡ್ಕೋರಿ. ರಾಜಧಾನಿ ಮತ್ತು ಕರೆನ್ಸಿ, ಭಾರತದೊಳಗಡೆ ರುಪಿ ಅಂತ ಅಂತೇವಿ. ಓಕೆ, ಭಾರತದ ಏನಂತೇವಿ ರುಪೀಸ್ ಅಂತ ಅಂತೇವಿ. ಚೀನಾದ ಏನಂತೀವಿ ಯುವಾನ್ ಅಂತ ಅಂತೇವಿ. ಹೌದಾ, ಢಾಕಾ ಬಾಂಗ್ಲಾದೇಶದ ಢಾಕಾ ಅಂತ ಅಂತೇವಿ. ರೈಟ್, ಡಾಲರ್ಸ್ ಅಂತ USA ಅಂತೀವಿ. ಸೊ ಈ ತರ ಈಗ ಎಸ್ಪೆಷಲಿ ನಾ ನಿಮಗೆ ಹೇಳ್ತೀನಿ ಇರಾನ್ ಮತ್ತೆ ಇಸ್ರೇಲ್ ಅಂತ ನೋಡ್ಕೊರಿ. ಇದ್ರೊಳಗಡೆ ಫಿಕ್ಸ್ ಒಂದು ಡಾಲರ್ ಅಂತ ಕೇಳ್ತಾರೆ. ಯಾಕಂದ್ರೆ ಇದು ನ್ಯೂಸ್ ಒಳಗಡೆ ಐತಿ, ಯುದ್ಧ ನಡಿಲಿಕತ್ತೈತಿ. ಅಂಡ್ ಇಲ್ಲಿ USA, ಇರಾನ್, ಇಸ್ರೇಲ್, ಆಮೇಲೆ ನಮ್ದು ನೇಬರಿಂಗ್ ಕಂಟ್ರೀಸ್ ಸ್ವಲ್ಪ ನೀವು ಕರೆನ್ಸಿ ಮತ್ತೆ ಡಾಲರ್ಸ್ ಅನ್ನ ನೋಡ್ಕೋರಿ. ಇಂಡಿಯಾದ ನೇಬರಿಂಗ್ ಕಂಟ್ರೀಸ್ ಏನೇನ್ ಅದಾವಲ್ಲ ಇದ್ರ ಕರೆನ್ಸಿನ ನೋಡ್ಕೋರಿ, ಡಾಲರ್ಸ್ ಕರೆನ್ಸಿನ ನೋಡ್ಕೋರಿ ಅಂತ ಹೇಳ್ತೀನಿ ನಾನು ನಿಮ್ಗೆ. ಅದ್ರ ಕ್ಯಾಪಿಟಲ್ ಎಸ್ಪೆಷಲಿ ನಮ್ಮ PC ಎಕ್ಸಾಮಿಗೆ ಜಾಸ್ತಿ ಫೋಕಸ್ ಮಾಡೋದಂತಂದ್ರೆ ಭಾರತ ಮತ್ತು ಅದರ ಸುತ್ತಮುತ್ತಿನ ದೇಶಗಳು ಅಂತ ಹೇಳ್ತೀವಿ. ಇಂಡಿಯಾ ಮತ್ತೆ ಇಟ್ಸ್ ನೇಬರಿಂಗ್ ಕಂಟ್ರೀಸ್ ಅಂತ ಹೇಳ್ತೀವಿ. ಅದ್ರ ಮೇಲಿಂದ ಜಾಸ್ತಿ ಫೋಕಸ್ ಮಾಡ್ತಾನ. ಮತ್ತೆ ಯಾವ್ದಾದ್ರು ಪರ್ಟಿಕ್ಯುಲರ್ ದೇಶ ನ್ಯೂಸ್ ಒಳಗಡೆ ಇತ್ತಪ್ಪ ಅಂತಂದ್ರೆ ಅದ್ರ ಮೇಲೆ ಫೋಕಸ್ ಮಾಡ್ತಾನ. ಓಕೆ, ಇಸ್ರೇಲ್, ಇರಾನ್ ಇದ್ರ ಮೇಲೆ ಸ್ವಲ್ಪ ನೀವು ನೋಡ್ಕೋರಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಥರ್ಮಲ್ ಪವರ್ ಪ್ಲಾಂಟ್ಸ್, ಉಷ್ಣ ವಿದ್ಯುತ್ ಸ್ಥಾವರಗಳು ಅಂತ ಹೇಳ್ತೀವಿ. ಉಷ್ಣ ವಿದ್ಯುತ್ ಸ್ಥಾವರಗಳು ಅಂತ ಹೇಳ್ತೀವಿ, ಥರ್ಮಲ್ ಪವರ್ ಪ್ಲಾಂಟ್ಸ್. ಓಕೆ, ಅದ್ರ ಮೇಲೆ ಒಂದ್ ಸ್ವಲ್ಪ ಕೈಗಾ ಆಗಿರ್ಬೋದು, ಯಾವ್ಯಾವ ಥರ್ಮಲ್ ಪವರ್ ಪ್ಲಾಂಟ್ಸ್ ಅದಾವಲ್ಲ ನಮ್ಮ ಭಾರತದಲ್ಲಿ, ಎಸ್ಪೆಷಲಿ ಸ್ವಲ್ಪ ಕರ್ನಾಟಕಕ್ಕೆ ಫೋಕಸ್ ಮಾಡಿ ನೋಡ್ರಿ. ಕರ್ನಾಟಕ ಆಮೇಲೆ ಯಾವ್ದಾದ್ರು ನ್ಯೂಸ್ ನಾಗ ಇತ್ತಪ್ಪ ಅಂತಂದ್ರೆ ಅದ್ರ ಮೇಲೆ ಒಂದ್ ಸ್ವಲ್ಪ ನೀವು ನೋಡ್ರಿ ಅಂತ ಹೇಳ್ತೀನಿ. ರೈಟ್, ನೆಕ್ಸ್ಟ್ ಬರ್ಡ್ ಸ್ಯಾಂಚುರೀಸ್, ಪಕ್ಷಿಧಾಮಗಳ ಮೇಲೆ ಕ್ವಶನ್ ಕೇಳ್ತಾನೆ. ಯಾಕಂತಂದ್ರೆ ಇಲ್ಲಿ ಟೆಕ್ನಾಲಜಿ ಇಂಪ್ರೂವ್ ಆದಂಗ ಇಲ್ಲಿ ಏನಾಗ್ಲಿಕ್ಕತ್ತದ, ಬರ್ಡ್ಸ್ ಮೇಲೆ ಜಾಸ್ತಿ ಎಫೆಕ್ಟ್ ಆಗ್ಲಿಕ್ಕತ್ತದ. ಓಕೆ, ಬರ್ಡ್ಸ್ ಮೇಲೆ ಜಾಸ್ತಿ ಎಫೆಕ್ಟ್ ಆಗೋದ್ರಿಂದ ಸ್ವಲ್ಪ ಬರ್ಡ್ಸ್ ಅನ್ನೋದೊಂದು ಏನತ್ತಪ್ಪ ಅಂತಂದ್ರೆ ಅದು ಅಳಿವಿನಂಚಿನಲ್ಲಿ ಇರುವಂತ ಒಂದು ಜಾತಿ ಆಗ್ಬಿಟ್ಟದ. ಈಗ ಅಳಿವಿನಂಚಿನಲ್ಲಿ ಇರುವಂತ ಒಂದು ಜೀವಿ ಆಗೈತಿ. ಸೊ ಅದಕ್ಕೆ ನಿಮ್ಮ ಬರ್ಡ್ ಸ್ಯಾಂಚುರೀಸ್ ಮೇಲೆ ಕ್ವಶನ್ಸ್ ಅನ್ನ ಬಹಳ ಕೇಳ್ತಾನ ಅಂತ. ಸ್ವಲ್ಪ ಏನೇನ್ರಿ ಸ್ಟಾಟಿಕ್ ಐತಿ, ಒಂದ್ಸತಿ ನೋಡ್ಕೊಂಡ್ರ ಸಾಕು. ಎಕ್ಸಾಮ್ ನಿಯರ್ ಬಂದಾಗ ಈ ತರ ಸ್ವಲ್ಪ ಟಾಪಿಕ್ಸ್ ನೆಲ್ಲ ನೀವು ನೋಡ್ಕೊಂತ ಹೋಗ್ರಿ. ಓಕೆ, ಇದು ಏನೈತಿ EVS ಮತ್ತ ಎನ್ವಿರಾನ್ಮೆಂಟ್ ಮತ್ತ ಜಿಯೋಗ್ರಫಿ ಮೇಲೆ ನಿಮ್ಗೆ ಈ ಕ್ವಶನ್ಸ್ ಅನ್ನ ಕೇಳ್ತಾನೆ. ಇದನ್ನ ಬಿಟ್ರೆ ಜಾಸ್ತಿ ಹೊರಗಿನ ಎಲ್ಲ ಕೇಳಂಗಿಲ್ರಿ. ಓಕೆ, ಇದನ್ನಷ್ಟು ಓದ್ಕೋರಿ ಸಾಕು, ಇದನ್ನಷ್ಟು ಓದ್ಕೋರಿ ನೀಟಾಗಿ ಸಾಕು. ಮತ್ತೆ ಹಿಸ್ಟ್ರಿ ಮತ್ತ ಕಲ್ಚರ್, ಹಿಸ್ಟ್ರಿ ಅಂಡ್ ಕಲ್ಚರ್, ಇತಿಹಾಸ ಮತ್ತು ಸಂಸ್ಕೃತಿ ಮೇಲೆ ಯಾವ ತರ ಕ್ವಶನ್ಸ್ ಅನ್ನ ನಿಮ್ಗೆ ಕೇಳ್ತಾನ. ಓಕೆ, ಕೇಳಬಹುದಂತ ಹೇಳಾಕತ್ತೀನಿ ನಾನು, ಕೇಳ್ತಾನಂತ ಹೇಳಾಕತ್ತೀನಿ ಅಂತಂದ್ರೆ ಪಕ್ಕ ನಿಮಗ್ ಕೇಳ್ತಾನ ಅಂತ ಅರ್ಥ. ಓಕೆ, ಡೈನಸ್ಟಿ ಫೌಂಡರ್ ಅಂಡ್ ದೇರ್ ಕ್ಯಾಪಿಟಲ್ ಸಿಟೀಸ್ ಅಂತ ಹೇಳ್ತೀವಿ. ಡೈನಸ್ಟಿ ಫೌಂಡರ್ ಅಂಡ್ ದೇರ್
ಕ್ಯಾಪಿಟಲ್ ಸಿಟೀಸ್ ಅಂದ್ರೆ ಇಲ್ಲಿ ರಾಜವಂಶಗಳ ಸಂಸ್ಥಾಪಕರು ಮತ್ತು ಅವರ ರಾಜಧಾನಿಗಳು ಅಂತ ಹೇಳ್ತೇವೆ. ಪ್ರೀವಿಯಸ್ ಇಯರ್ ಮತ್ತೆ ರಿಪೀಟೆಡ್ಲಿ ಯಾವ ರಾಜವಂಶಸ್ಥರ ಮೇಲೆ ಮತ್ತು ಅವ್ರ ರಾಜಧಾನಿಗಳ ಮೇಲೆ ಜಾಸ್ತಿ ಫೋಕಸ್ ಮಾಡಿ ಅದನ್ನೂ ಲಿಸ್ಟ್ ಮಾಡೀನಿ ನೋಡ್ರಿ. ಮೈಸೂರು ಕಿಂಗ್ಡಮ್, ಮೈಸೂರು ರಾಜಧಾನಿ, ಮೈಸೂರು ಸಂಸ್ಥಾನದ ಮೇಲೆ ಕೇಳ್ಯಾನ. ಅದೇ ರೀತಿ ರಾಷ್ಟ್ರಕೂಟರ ಮೇಲೆ ಕೇಳ್ಯಾನ, ರಾಷ್ಟ್ರಕೂಟಾಸ್. ಅದೇ ರೀತಿ ಕದಂಬರಾಗಿರ್ಬೋದು, ಗುಪ್ತರಾಗಿರ್ಬೋದು, ದೆಹಲಿ ಸುಲ್ತಾನರ ಮೇಲೆ, ಮುಘಲರ ಮೇಲೆ, ಬಾದಾಮಿ ಚಾಲುಕ್ಯರು, ಚೋಳರು, ಪಲ್ಲವರು, ಹೊಯ್ಸಳರು ಇತ್ಯಾದಿ. ಹೌದಾ? ಇದೆ ಮೇಡಮ್. ಇನ್ ಎಲ್ಲಾನೇ ಬಂದ್ಬಿಡ್ತಲ್ರಿ? ಅಲ್ರಿ, ಎಲ್ಲಾನೇ ಬಂದಿಲ್ಲ, ಇನ್ನ ಬಾಳ್ ಅದಾವು. ಬಟ್ ನಾನ್ ನಿಮಗ ಏನ್ ಮಾಡೀನಿ, ರಿಪೀಟೆಡ್ ಆಗಿರೋದಷ್ಟು ಹೇಳಿನಿ. ಎಸ್ಪೆಷಲಿ ಮೈಸೂರು ಸಂಸ್ಥಾನದ ಮೇಲೆ ಕ್ವಶನ್ಸ್ ಅಂತೂ ಜಾಸ್ತಿ. ಈ ಸತಿ ಅಂತೂ ಮೈಸೂರು ಸಂಸ್ಥಾನದ ಮೇಲೆ ನಿಮ್ಗೆ ಏನೈತಿ ಕ್ವಶನ್ ಫಿಕ್ಸ್ ಅರೈಸ್ ಆಗ್ತದೆ. ಮೈಸೂರು ಸ್ಟೇಟ್ ರಿಲೇಟೆಡ್, ಮೈಸೂರ್ ಕಿಂಗ್ಡಮ್ ರಿಲೇಟೆಡ್ ಪ್ಲೀಸ್ ಈ ಸತಿ ಸ್ವಲ್ಪ ಸೀರಿಯಸ್ ಆಗಿ ನೋಡ್ಕೋರಿ. ಯಾಕಂತಂದ್ರೆ ಇಲ್ಲಿ ವಿಜಯನಗರ ಇಲ್ಲಿ ಇನ್ನೊಂದ್ ಏನಪ್ಪಾ ಅಂದ್ರೆ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಸ್ವಲ್ಪ ನೀಟಾಗಿ ನೋಡ್ಕೋರಿ ಅಂತ ಹೇಳ್ತಾರೆ. ವಿಜಯನಗರ ಸಾಮ್ರಾಜ್ಯದ ಮೇಲೆ ಸ್ವಲ್ಪ ನೋಡ್ಕೋರಿ, ಸ್ವಲ್ಪ ಅಲ್ರಿ ಬಾಳೆ ನೋಡ್ಕೋರಿ, ವಿಜಯನಗರದ ಸಾಮ್ರಾಜ್ಯ ಮೇಲೆ ನೋಡ್ಕೋರಿ ಅಂತ ನಾನ್ ನಿಮ್ಗ ಹೇಳ್ತೇನೆ. ರೈಟ್? ಇಲ್ಲಿ ಸಾಮ್ರಾಜ್ಯಗಳ ರಾಜಧಾನಿಗಳು ಮತ್ತು ಅವ್ರ ಸಾಮ್ರಾಜ್ಯಗಳ ಮೇಲೆ ಅದ್ ಏನ್ ಕೇಳ್ತಾನಪ್ಪಾ ಅಂದ್ರೆ ಅವ್ರ ಸಂಸ್ಥಾಪಕರು ಯಾರು ಮತ್ತು ರಾಜಧಾನಿಗಳ ಮೇಲೆ ಕ್ವಶನ್ಸ್ ಅನ್ನ ಜಾಸ್ತಿ ಅರೈಸ್ ಆಗ್ಲಿರ್ತದ. ಅದೇ ರೀತಿ ಅವ್ರ ಆಳ್ವಿಕೆಯಲ್ಲಿ ಏನಾದ್ರೂ ಹೊಸ ಹೊಸ ಟೈಪ್ ಪ್ರಾಜೆಕ್ಟ್ಸ್ ಅನ್ನ ಏನ್ ತಂದಿದ್ರು ಅದನ್ನ ಒಂದ್ ಸ್ವಲ್ಪ ನೋಡ್ಕೋರಿ ಅಂತ ಹೇಳ್ತೀನಿ. ಎಸ್ಪೆಷಲಿ ಮೊಘಲರ ಒಳಗಡೆ, ಆಮೇಲೆ ಅವರ ಸಂಸ್ಥಾನದಲ್ಲಿ ಲೈಕ್ ಯಾವ ತರ ಮಿಲಿಟರಿ ಪವರ್ ಯಾವ ತರ ಇತ್ತು, ಸೈನ್ಯಾಧಿಕಾರಿ ಯಾವ ತರ ಇತ್ತು, ಆಮೇಲೆ ಅಲ್ಲಿ ಪ್ರೆಸಿಡೆನ್ಸಿ ಯಾವ ತರ ನಡೀತಿತ್ತು ಅನ್ನೋದನ್ನ ಸ್ವಲ್ಪ ನೀವು ನೋಡ್ಕೋರಿ ಅಂತ ಹೇಳ್ತೀನಿ. ರೈಟ್? ಮತ್ತ ಪ್ರೀವಿಯಸ್ ಬಂದೇನ್ರಿ. ಸೊ ನೆಕ್ಸ್ಟ್ ಇಲ್ಲಿ ಹಿಸ್ಟ್ರಿ ಮತ್ತೆ ಕಲ್ಚರ್ ಒಳಗಡೆ ಏನ್ ಕೇಳ್ತಾನ, ಇತಿಹಾಸದ ಪ್ರಸಿದ್ಧ ಸ್ಮಾರಕಗಳ ಮೇಲೆ ಕೇಳ್ತಾನೆ. ಹಿಸ್ಟರಿ ಫೇಮಸ್ ಮಾನ್ಯುಮೆಂಟ್ಸ್. ಈ ಮಾನ್ಯುಮೆಂಟ್ಸ್ ಅನ್ನ ನೀವ್ ಏನ್ ಮಾಡ್ಕೋರಿ, ಯುನೆಸ್ಕೋಗ್ ಲಿಂಕ್ ಮಾಡಿ ನೋಡ್ಕೋರಿ. ಯುನೆಸ್ಕೋ ಹೆರಿಟೇಜ್ ಸೈಟ್ಸ್ ಲಿಂಕ್ ಮಾಡ್ಕೊಂಡು ಓದ್ಕೋರಿ. ಓಕೆ, ಪಾರಂಪರಿಕ ತಾಣಗಳು ಅಂತ ಹೇಳ್ತೀವಿ, ಯುನೆಸ್ಕೋ ಪಾರಂಪರಿಕ ತಾಣಗಳು ಅಂತ ಅಂತೀವಿ. ಪಾರಂಪರಿಕ ತಾಣಗಳನ್ನ ನೋಡ್ಕೊಂಡ್ರೆ ನೀವು ಸಾಕು. ರೈಟ್? ಇಲ್ಲಿ ಕವರ್ ಆಗ್ಬಿಡ್ತದೆ. ಫೇಮಸ್ ಮಾನ್ಯುಮೆಂಟ್ಸ್ ಇಲ್ಲಿ ಕವರ್ ಆಗ್ಬಿಡ್ತದೆ. ಪಾರಂಪರಿಕ ತಾಣಗಳು ಯಾವ್ದಾದ್ರು ನ್ಯೂಸ್ ನಾಗ ಇದ್ವಪ್ಪ ಅಂತಂದ್ರೆ, ರೀಸೆಂಟ್ ಆಗಿ ಯಾವಾದ್ರೂ ಅನೌನ್ಸ್ ಆಗಿದ್ವಪ್ಪ ಅಂತಂದ್ರೆ ಅವುಗಳನ್ನ ಒಂದ್ ಸ್ವಲ್ಪ ನೀವು ನೋಡ್ಕೋರಿ ಅಂತ ನಾನು ಹೇಳ್ತೀನಿ. ನೆಕ್ಸ್ಟ್ ಇಲ್ಲಿ ಏನ್ ಕೇಳ್ತಾನೆ, ಹಿಸ್ಟ್ರಿ ಒಳಗಡೆ ಗಾಂಧಿ ಯುಗದ ಬಗ್ಗೆ ಮೇಲೆ ಕ್ವಶನ್ಸ್ ಅನ್ನ ಕೇಳ್ತಾನ. ಅದೇ ರೀತಿ ಸ್ವಾತಂತ್ರ್ಯ ಹೋರಾಟಗಾರರ ಪ್ರಮುಖ ಘೋಷಣೆಗಳು ಏನದಾವ್ ಸ್ವಲ್ಪ ನೋಡ್ಕೋರಿ. ಓಕೆ, ಸ್ವಾತಂತ್ರ್ಯ ಹೋರಾಟಗಾರರ ಪ್ರಮುಖ ಘೋಷಣೆಗಳು ಏನೇನದಾವ ಒಂದ್ ಸ್ವಲ್ಪ ನೀವು ನೋಡ್ಕೋರಿ. ಯಾರ್ಯಾರು ಏನೇನ್ ಘೋಷಣೆ ಮಾಡ್ಯಾರ ಅಂತ ನಿನ್ನೆ ಕ್ಲಾಸ್ ಒಳಗಡೆ ಹೇಳಿನಿ, ಅದನ್ನ ಹೋಗಿ ಸ್ವಲ್ಪ ನೋಡ್ಕೋರಿ. ರೈಟ್? ಸೊ ಇಲ್ಲಿ ನೆಕ್ಸ್ಟ್ ಅಪ್ಪ ಅಂತಂದ್ರೆ ಗವರ್ನರ್ ಜನರಲ್ ಮತ್ತು ವೈಸರಾಯ್ ಬಗ್ಗೆ ಕೇಳ್ತಾನ. ಅದೇ ರೀತಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಫಾರ್ಮೇಶನ್ ಮತ್ತೆ ಅದ್ರ ಒಳಗಡೆ ಸೆಷನ್ಸ್ ಏನೇನಾಗ್ಯಾವ ಅದರ ಮೇಲೆ ನಿಮ್ಗ ಕ್ವಶನ್ಸ್ ಅನ್ನ ಕೇಳ್ತಾನ. ಗವರ್ನರ್ ಜನರಲ್ ಮತ್ತು ವೈಸರಾಯ್ಗಳ ಬಗ್ಗೆ ಕೇಳ್ತಾನ. ಅದೇ ರೀತಿ INC ಅಂದ್ರೆ ಕಾಂಗ್ರೆಸ್, ಭಾರತದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂತ ಹೇಳ್ತೀವಿ, ಅದ ಸ್ಥಾಪನೆ ಮತ್ತು ಪ್ರಮುಖ ಅಧಿವೇಶನಗಳು ಏನೇನಿದ್ದು ಅದರಲ್ಲಿ ಒಂದ್ ಸ್ವಲ್ಪ ಹೋಗಿ ನೋಡ್ಕೋರಿ ಅಂತ ಹೇಳ್ತೀನಿ. ಹೋಗಿ ನೋಡ್ಕೋರಿ. ಇಷ್ಟು ನಿಮಗ ಹಿಸ್ಟ್ರಿ ಮತ್ತ ಕಲ್ಚರ್ ಮೇಲೆ ಕ್ವಶನ್ಸ್ ಅನ್ನ ಕೇಳ್ತಾನ. ಬಾಳ ಏನಿಲ್ರಿ, ಈಸಿ ಐತಿ. ಓಕೆ, ಅಟ್ಲೀಸ್ಟ್ 2 days ಒಂದ್ ಸಬ್ಜೆಕ್ಟ್ ಆದ್ರೂ ಇಟ್ಕೋರಿ. 2 days ಒಂದ್ ಸಬ್ಜೆಕ್ಟ್ ಆದ್ರೂ ಇದನ್ನ ಕವರ್ ಮಾಡ್ಕೋರಿ. ಹಿಸ್ಟ್ರಿ ಸ್ವಲ್ಪ ಬಾಳ ಅನ್ಸಾಕತ್ತದ, 2 days ಟೈಮ್ ತಗೋರಿ. ಅಂದ್ರೆ ಇಲ್ಲಿ ಏನಾಯ್ತು 3 days ಅಂದ್ರೆ ಪಾಲಿಟಿ 1 day ದಾಗ ಮುಗಿತೈತಿ. ಹಿಸ್ಟ್ರಿ ಮತ್ತೆ ಕಲ್ಚರ್ ಮಿನಿಮಮ್ 2 days ಆದ್ರೂ ತಗೋರಿ. ರೈಟ್? 2 days ಅಂತ ಹೇಳಿ ಅಟ್ಲೀಸ್ಟ್ ಎಲ್ಲದಕ್ಕೂ 2 days ಆದ್ರೂ ತಗೊಂಡ್ರ ಇಲ್ಲಿ 6 ಸಬ್ಜೆಕ್ಟ್ 12 ದಿವಸಗಳ ನಿಮ್ದು ಪೂರ್ತಿ PC ಸಿಲಾಬಸ್ ಮುಗಿತದ. ರಿವಿಷನ್ ಮಾಡ್ಕೋಬೇಕ್ರಿ ಆಮೇಲೆ. ರೈಟ್? ನೆಕ್ಸ್ಟ್ ಇಲ್ಲಿ ಹಿಸ್ಟ್ರಿ ಅಂಡ್ ಕಲ್ಚರ್. ಮತ್ತೆ ಇಲ್ಲಿ ಹಿಸ್ಟ್ರಿ ಅಂಡ್ ಕಲ್ಚರ್ ಒಳಗಡೆ ಫಾರಿನ್ ವಿಸಿಟರ್ಸ್ ಟು ಇಂಡಿಯಾ, ಹೌದು ಇದೊಂದು ಕಾನ್ಸೆಪ್ಟ್ ಮೇಲೆ ನಿಮ್ಗೆ ಜಾಸ್ತಿ ಕ್ವಶನ್ಸ್ ಅನ್ನ ಕೇಳ್ತಾರೆ. ಭಾರತಕ್ಕೆ ಭೇಟಿ ನೀಡಿದ ವಿದೇಶಿ ಪ್ರವಾಸಿಗರ ಮೇಲೆ ನೀಟಾಗಿ ನೋಡ್ಕೋರಿ. ಇದ್ರ ಮೇಲೆ ಬಹಳ ಕ್ವಶನ್ಸ್ ಕೇಳಿದಾನ ಆಲ್ರೆಡಿ ಅರೈಸ್ ಆಗ್ಯಾವ. ನೀವು ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡ್ಲಿಕತ್ತೀರಿ. ಇಲ್ಲಿ ಕಲ್ಚರ್ ಅಂತ ಬಂತಂದ್ರ, ನೆಕ್ಸ್ಟ್ ಇಲ್ಲಿ ಕಲ್ಚರ್ ಅಂತ ಬಂತಂದ್ರ ನೃತ್ಯಗಳು, ಹಬ್ಬಗಳು ಮತ್ತು ಸಂಸ್ಕೃತಿ ಮೇಲೆ ಕ್ವಶನ್ಸ್ ಅನ್ನ ಕೇಳ್ತಾನೆ. ನೃತ್ಯಗಳು, ಹಬ್ಬಗಳು ಈಗ ಯಾವ್ದಾದ್ರು ನ್ಯೂಸ್ ಒಳಗಡೆ ಇತ್ತಪ್ಪ ಅಂತಂದ್ರ, ಅಂದ್ರೆ ಯಾವ್ದಾದ್ರು ಒಂದು ಸ್ಟೇಟ್, ನಾನ್ ನಿಮಗೆ ಹೇಳಿದ್ನಲ್ಲ ಯಕ್ಷಗಾನ ಯಾವ ರಾಜ್ಯದಾಗಿರ್ಬೋದು, ಓಕೆ, ಪೊಂಗಲ್ ಅನ್ನೋ ಹಬ್ಬ ಯಾವ ರಾಜ್ಯದಾಗಿರ್ಬೋದು, ಈ ತರ ನಿಮಗ ಕ್ವಶನ್ಸ್ ಅನ್ನ ಕೇಳ್ತಾನೆ. ಓಕೆ, ರೈಟ್? ನೃತ್ಯಗಳು, ಹಬ್ಬಗಳು ಮತ್ತು ಸಂಸ್ಕೃತಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಟೆಂಪಲ್ಸ್ ಅಂಡ್ ಪಿಲಿಗ್ರಿಮೇಜ್, ಪ್ರಮುಖ ದೇವಾಲಯಗಳು ಮತ್ತು ಪುಣ್ಯಕ್ಷೇತ್ರಗಳ ಮೇಲೆ. ನಮ್ದು ಮಹಾಕುಂಭಮೇಳ ಆಯ್ತಲ್ಲ, ಅದ್ರ ಮೇಲೆ ಫಿಕ್ಸ್ ನಿಮಗೆ ಈ ಸತಿ ಕ್ವಶನ್ ಆಗೋ ಚಾನ್ಸಸ್ ಐತಿ. ಸ್ವಲ್ಪ ಹೋಗಿ ನೋಡ್ಕೋರಿ. ಮಹಾಕುಂಭಮೇಳದ ಮೇಲೆ ಸ್ವಲ್ಪ ಕ್ವಶನ್ಸ್ ಆಗೋ ಚಾನ್ಸಸ್ ಐತಿ. ಆಮೇಲೆ ಅಯೋಧ್ಯ ಮೇಲೆ ಕ್ವಶನ್ ಆಗ್ತೈತಿ, ಹೋಗಿ ನೋಡ್ಕೋರಿ ಒಂದ್ ಸ್ವಲ್ಪ. ರೈಟ್? ಇಂಪಾರ್ಟೆಂಟ್ ಟೆಂಪಲ್ಸ್ ಮತ್ತ ಪಿಲಿಗ್ರಿಮ್, ಇಷ್ಟು ನಿಮ್ಗ ಹಿಸ್ಟ್ರಿ ಮತ್ತೆ ಕಲ್ಚರ್ ಮೇಲೆ ಕ್ವಶನ್ಸ್ ಅನ್ನ ಕೇಳ್ತಾನ ಅಂತ ಹೇಳ್ತೀನಿ. ರೈಟ್? ನೆಕ್ಸ್ಟ್ ಯಾವ್ದು, ಎಕನಾಮಿ ಮತ್ತೆ ಬ್ಯಾಂಕಿಂಗ್, ಅರ್ಥಶಾಸ್ತ್ರ ಮತ್ತು ಬ್ಯಾಂಕಿಂಗ್ ಅಂತ ಹೇಳ್ತೀವಿ. ಅರ್ಥಶಾಸ್ತ್ರ ಮತ್ತು ಬ್ಯಾಂಕಿಂಗ್, ಇದ್ರ ಮೇಲೆ ನಿಮ್ಗೆ ಕ್ವಶನ್ಸ್ ಅನ್ನ ಯಾವ ತರ ಕೇಳ್ತಾನೆ. ಅರ್ಥಶಾಸ್ತ್ರದ ಮೂಲ ಪದಗಳು ಆಗಿರ್ಬೋದು, ಮೂಲ ಪದಗಳು ರೆಪೋ ರೇಟ್, ರಿವರ್ಸ್ ರೆಪೋ ರೇಟ್, ಇನ್ಫ್ಲೇಷನ್, ಡಿಫ್ಲೇಷನ್, GDP, NNP,
ಓಕೆ, ಇವೆಲ್ಲ ಏನ್ ಟರ್ಮ್ಸ್ ಅದಾವಲ್ಲ ಸ್ವಲ್ಪ ನೀಟಾಗಿ ನೋಡ್ಕೋರಿ. GDP ಆಗಿರ್ಬೋದು, NNP ಆಗಿರ್ಬೋದು, ಓಕೆ, ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಆಗಿರ್ಬೋದು. ಓಕೆ, ನೆಕ್ಸ್ಟ್ ಇನ್ಫ್ಲೇಷನ್ ಅಂದ್ರೆ ಏನು, ರೆಪೋ ರೇಟ್ ಅಂದ್ರೆ ಏನು, ರಿವರ್ಸ್ ರೆಪೋ ರೇಟ್ ಅಂದ್ರೆ ಏನು, ಓಕೆ, ಕ್ಯಾಶ್ ರಿಸರ್ವ್ ರೇಷಿಯೋ ಅಂತಂದ್ರೆ ಏನು, ಕ್ಯಾಶ್ ರಿಸರ್ವ್ ರೇಷಿಯೋ, CRR ಅಂದ್ರೆ ಏನು, SLR ಅಂದ್ರೆ ಏನು. ಓಕೆ, ಇದ್ರ ಮೇಲೆ ಒಂದ್ ಸ್ವಲ್ಪ ಟರ್ಮ್ಸ್, ಇಂಪಾರ್ಟೆಂಟ್ ಟರ್ಮ್ಸ್ ಏನದಾವಲ್ಲ ಇದ್ರ ಮೇಲೆ ಒಂದ್ ಸ್ವಲ್ಪ ನೀಟಾಗಿ ನೋಡ್ಕೋರಿ ಅಂತ ಹೇಳ್ತೀನಿ. ನೆಕ್ಸ್ಟ್ 5 year ಪ್ಲಾನ್ಸ್, ಪಂಚವಾರ್ಷಿಕ ಯೋಜನೆಗಳು. ಪಂಚವಾರ್ಷಿಕ ಯೋಜನೆ ಇದೇನ್ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ, ನೀವು ಆಲ್ರೆಡಿ ಓದಿರಿ ಇದನ್ನ. ಓಕೆ, ದಿವಸ ಓದ್ಕೊಂತೇ ಬರ್ತೀರಿ ಇದನ್ನ. 5 years ಕಮಿಷನ್, 5 years ಪ್ಲಾನ್ಸ್. ಓಕೆ, ನೆಕ್ಸ್ಟ್ ಬಜೆಟ್ ಮತ್ತೆ ಎಕನಾಮಿಕ್ ಸರ್ವೆ ಮೇಲೆ ಕ್ವಶನ್ಸ್ ಅನ್ನ ಕೇಳ್ತಾನೆ. ಬಜೆಟ್, ಯೂನಿಯನ್ ಬಜೆಟ್ ಆಗಿರ್ಬೋದು, ರೈಟ್, ಯೂನಿಯನ್ ಬಜೆಟ್ ಅಂತ ಹೇಳ್ತೀವಿ. ಆರ್ಥಿಕ ಸಮೀಕ್ಷೆ ಮತ್ತು ಕರ್ನಾಟಕ ಮತ್ತು ಕೇಂದ್ರ ಬಜೆಟ್. ಹೌದಾ, ಬಜೆಟ್ ಮಂಡನೆ ಮಾಡಿದ್ರಲ್ಲ, ಆ ಬಜೆಟ್ ಮಂಡನೆ ಒಳಗೆ ಏನೇನ್ ಆಗೈತಿ, ಎಷ್ಟೋ ಜನ ಹೇಳಿಕತ್ತಾರ ಬಜೆಟ್ ಮಂಡನೆ ಒಳಗಡೆ ಯುವ ನಿಧಿನೇ ಅನೌನ್ಸ್ ಮಾಡಿಲ್ಲ ಅಂತ ಹೇಳಿಕತ್ತಾರಲ್ಲ. ಸೊ ಹಂಗ ಬಜೆಟ್ ಒಳಗಡೆ ಏನೇನ್ ಮಂಡನೆ ಆಗೈತಿ, ರೈಟ್. ಯಾಕಂದ್ರೆ 3,000 ರೂಪಾಯಿ ತಗೊಂಡ್ ಆರಾಮ್ ಇರ್ತಿದ್ವಿ. ಈಗ 3,000 ರೂಪಾಯಿನೂ ಇಲ್ಲ, ಏನೂ ಇಲ್ಲ. ಬಟ್ ಅದಕ್ಕ 3,000 ರೂಪಾಯಿ ಕೊಡಕತ್ತಿಲ್ಲ, ಕಾಲ್ ಫಾರ್ಮ್ಸ್ ಮಾಡ್ಯಾನಿ. ಸೊ ನಿಮಗೇನು ಈಗ ಏನು ರೀಸನ್ ಹೇಳೋ ಚಾನ್ಸ್ ಇಲ್ಲ. ಹೌದಾ, ಕಾಲ್ ಫಾರ್ಮ್ ಮಾಡಿರ್ಲಿಲ್ಲ ಅಂದ್ರೆ 3,000 ರೂಪಾಯಿ ಕೊಡ್ತಿದ್ರು, ಆರಾಮ್ಸೆ ತಿಂದುಂಡು ಆರಾಮ್ ಇರ್ತಿದ್ರಿ, ರೈಟ್. ಸೊ ಇಲ್ಲಿ ಏನೈತಿ, ಬಜೆಟ್ ಒಳಗಡೆ ಏನೇನ್ ಮೆನ್ಷನ್ ಮಾಡ್ಯಾನ, ಯಾವ್ಯಾವ ಪ್ರಾಜೆಕ್ಟ್ ಗ ಎಷ್ಟೆಷ್ಟು ಅಮೌಂಟ್ ನ ಅಲಾಟ್ಮೆಂಟ್ ಮಾಡ್ಯಾನ ನೀಟಾಗಿ ನೋಡ್ಕೋರಿ. ಯಾಕಂದ್ರೆ ನಿಮ್ ಡೈರೆಕ್ಟ್ ಕ್ವಶನ್ ಸ್ಟೇಟ್ಮೆಂಟ್ ಒಳಗಡೆ ಏನಪ್ಪಾ ಅಂತಂದ್ರೆ ಎಷ್ಟು ಅಮೌಂಟ್ ಅಲಾಟ್ಮೆಂಟ್ ಮಾಡ್ಯಾನ ಅನ್ನೋದನ್ನ ಕ್ವಶನ್ಸ್ ಅನ್ನ ಬಾಳ ಕೇಳ್ತಾನೆ. ಈ ಸತಿ ಅಂತೂ ಫಿಕ್ಸ್ ನಿಮಗ್ PC ಗ ಜಾಸ್ತಿ ಏನಪ್ಪಾ ಅಂತಂದ್ರೆ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ ಅನ್ನ ಕೇಳೋ ಚಾನ್ಸಸ್ ಬಾಳ ಅದಾವ್ರಿ. ಸ್ಟೇಟ್ಮೆಂಟ್ ವೈಸ್ ಕೇಳೋ ಚಾನ್ಸಸ್ ಬಾಳ ಅದ, ಯಾಕಂದ್ರೆ ಕಾಂಪಿಟೇಷನ್ ಬಾಳ ಐತಲ್ಲ, ಕಾಂಪಿಟೇಷನ್ ಬಾಳ ಐತಿ. ಓಕೆ, ಸೊ ಇಲ್ಲಿ ಬಜೆಟ್ ಅದ್ರ ಆರ್ಥಿಕ ಸಮೀಕ್ಷೆ ಮತ್ತು ಕರ್ನಾಟಕ ಮತ್ತು ಕೇಂದ್ರ ಬಜೆಟ್ ಒಳಗಡೆ ಕರ್ನಾಟಕ ಮತ್ತು ಕೇಂದ್ರ ಬಜೆಟ್ ಜಾಸ್ತಿ ಕಾನ್ಸಂಟ್ರೇಷನ್, ನೀವು ಕರ್ನಾಟಕ ಬಜೆಟ್ ಮೇಲೆ ಸ್ವಲ್ಪ ಕಾನ್ಸಂಟ್ರೇಷನ್ ನ ಜಾಸ್ತಿ ಮಾಡಿ, ರೈಟ್. ಆರ್ಥಿಕ ಸಮೀಕ್ಷೆ ಎಕನಾಮಿಕ್ ಸರ್ವೆನ ಸ್ವಲ್ಪ ನೀಟಾಗಿ ನೋಡ್ಕೊರಿ, ಅರ್ಥಾಯ್ತಾ. ಸೊ ಮತ್ತೇನ್ ಕೇಳ್ತಾ ನಿಮಗ, ಭಾರತೀಯ ಬ್ಯಾಂಕಿಂಗ್ ವ್ಯವಸ್ಥೆ ಏನೈತಿ. ಓಕೆ, ಇಂಡಿಯನ್ ಬ್ಯಾಂಕಿಂಗ್ ವ್ಯವಸ್ಥೆ ಯಾವ ಟೈಪ್ ಐತಿ, RBI ಸಿಸ್ಟಮ್ ಯಾವ ತರ ಐತಿ ಅನ್ನೋದನ್ನ ಸ್ವಲ್ಪ ನೋಡ್ಕೋರಿ. ಅದೇ ರೀತಿ ಎಸ್ಪೆಷಲಿ ಅಂದ್ರೆ RBI, SBI, ನಬಾರ್ಡ್ ಮತ್ತು ಸೆಬಿ ಇವುಗಳನ್ನ ಬಗ್ಗೆ ನೀವು ನೋಡ್ಕೊರಿ. ಅಂದ್ರೆ ಇದ್ರ ಎಸ್ಟಾಬ್ಲಿಷ್ಮೆಂಟ್ ಹಿಸ್ಟ್ರಿ, ಯಾವಾಗ ಎಸ್ಟಾಬ್ಲಿಷ್ಮೆಂಟ್ ಆಯ್ತು, ಇದ್ರೊಳಗಡೆ ಎಷ್ಟು ಬೋರ್ಡ್ ಮೆಂಬರ್ಸ್ ಅದಾರ, ಈಗ ಸದ್ಯಕ್ಕೆ ಚೇರ್ಮನ್ ಯಾರು ಅದಾರ, ಇದನ್ನ ಸ್ವಲ್ಪ ನೀವು ನೀಟಾಗಿ ನೋಡ್ಕೊಂಡ್ರೆ ಸಾಕು, ರೈಟ್. ನೆಕ್ಸ್ಟ್ ಲೀಡಿಂಗ್ ಪ್ರೊಡಕ್ಷನ್ ಸ್ಟೇಟ್, ಪ್ರಮುಖ ಉತ್ಪಾದನಾ ರಾಜ್ಯಗಳು ಯಾವ್ಯಾವ ಅದಾವ, ಅಂದ್ರೆ ಖನಿಜಗಳು ಮತ್ತು ಬೆಳೆಗಳಲ್ಲಿ ಯಾವ ರಾಜ್ಯಗಳು ಹೆಚ್ಚು ಉತ್ಪಾದನೆ ಮಾಡ್ಲಿಕ್ಕತ್ತಾವು ಅನ್ನೋದು. ಯಾಕೆ ಇದು ಕಾನ್ಸೆಪ್ಟ್ ಬತ್ತಪ್ಪ ಅಂತಂದ್ರ ಇದನ್ನ ನೀವ್ ಎಲ್ ಮಾಡ್ಕೊಂತೀರಪ್ಪ ಅಂದ್ರೆ ಕ್ರಾಂತಿಗಳಿಗ ಲಿಂಕ್ ಮಾಡ್ಕೋರಿ. ಗ್ರೀನ್ ರೆವಲ್ಯೂಷನ್, ಹಸಿರು ಕ್ರಾಂತಿಗಳಿಗೆ ಸ್ವಲ್ಪ ಲಿಂಕ್ ಮಾಡ್ಕೊಂಡಾಗ ಹಸಿರು ಕ್ರಾಂತಿಗಳು ಓದ್ಕೊಂತ ಯಾವ ರಾಜ್ಯದಲ್ಲಿ ನಾವು ಏನೇನ್ ಬೆಳೆಗಳನ್ನ ಬೆಳಿತೀವ, ಹಸಿರು ಕ್ರಾಂತಿಗಳದ ಒಂದು ಲಿಸ್ಟ್ ಮಾಡ್ಕೊಂಡು ಅಲ್ಲಿ ನಿಮಗೆ ಲಿಂಕ್ ಆಟೋಮೆಟಿಕ್ ಸಿಗ್ತದೆ. ಯಾವ ರಾಜ್ಯ ಹೈಯೆಸ್ಟ್ ಪ್ರೊಡಕ್ಷನ್ ಐತಿ, ಎದ್ರೊಳಗಡೆ ಪ್ರೊಡಕ್ಷನ್ ಐತಿ, ಯಾವ್ದು ಜಾಸ್ತಿ ಬೆಳೆಗಳನ್ನ ಬೆಳಿಲಿಕ್ಕತ್ತೈತಿ, ಖನಿಜಗಳನ್ನ ಯಾವ ರಾಜ್ಯದಲ್ಲಿ ಜಾಸ್ತಿ ನಮಗ್ ಸಿಗ್ಲಿಕ್ಕತ್ತದ ಅನ್ನೋ ಕಾನ್ಸೆಪ್ಟ್ ನಿಮ್ಗ ಗೊರ್ತದೆ. ಈ ಖನಿಜಗಳ ಅನ್ನೋದು ಯಾವಾಗ ಬತ್ತಪ್ಪ ಅಂದ್ರೆ ಲಿಥಿಯಂ ಅನ್ನೋ ಒಂದು ಕಾನ್ಸೆಪ್ಟ್ ನಮ್ಮ ಮಂಡ್ಯದಲ್ಲಿ ಒಳಗಡೆ ಲಿಥಿಯಂ ಅನ್ನೋ ಒಂದು ಖನಿಜ ಮಂಡ್ಯದಾಗ ಸಿಕ್ತಲ್ಲ, ಅವಾಗಿಂದ ಈ ಖನಿಜ ಮೇಗಳ ಮೇಲೆ ಕ್ವಶನ್ಸ್ ನಿಮಗ PC ಒಳಗಡೆ ಬಾಳ್ ಅರೈಸ್ ಆಗ್ಲಿರ್ತಾವ. ಖನಿಜಗಳ ಮೇಲೆ PC ಒಳಗಡೆ ಕ್ವಶನ್ಸ್ ಬಾಳ್ ಅರೈಸ್ ಆಗ್ಲಿರ್ತಾವ, ರೈಟ್. ಸೊ ನೆಕ್ಸ್ಟ್ ಇಷ್ಟು ನಿಮ್ದು ಏನ್ ಕೇಳ್ತಾನೆ, ಇವಿಷ್ಟು ಟಾಪಿಕ್ಸ್ ಎದ್ರೊಳಗಡೆ ಕೇಳ್ತಾನಪ್ಪ ಅಂತಂದ್ರೆ ಎಕನಾಮಿ ಮತ್ತು ಬ್ಯಾಂಕಿಂಗ್, ಎಕನಾಮಿ ಸಬ್ಜೆಕ್ಟ್ ಅರ್ಥಶಾಸ್ತ್ರದ ಒಳಗಡೆ ಮತ್ತು ಬ್ಯಾಂಕಿಂಗ್ ವ್ಯವಸ್ಥೆ ಒಳಗಡೆ ಇಷ್ಟು ಕ್ವಶನ್ಸ್ ಅನ್ನ ನಿಮಗೆ ಏನ್ ಮಾಡ್ತಾನ ಕೇಳ್ತಾನ ಎಕ್ಸಾಮ್ಸಿಗಂತ. ಇದನ್ ಬಿಟ್ಟು ಮತ್ತೇನು ಕೇಳಂಗಿಲ್ರಿ, ಆಯ್ತಾ, ಎಕನಾಮಿಕ್ ಸಬ್ಜೆಕ್ಟ್ ಮೇಲೆ. ನೆಕ್ಸ್ಟ್ ಇಲ್ಲಿ ಕರ್ನಾಟಕ ಸ್ಪೆಸಿಫಿಕ್, ಓಕೆ, ಕರ್ನಾಟಕ ವಿಭಾಗದೊಳಗೆ ಪರ್ಟಿಕ್ಯುಲರ್ ಕರ್ನಾಟಕ ಅಂತ ಬಂತಂದ್ರೆ ಅದ್ರೊಳಗಡೆ ಏನೇನ್ ಕ್ವಶನ್ಸ್ ಅನ್ನ ಕೇಳ್ಬೋದು. ಕರ್ನಾಟಕ ಸ್ಟೇಟ್ ಫಾರ್ಮೇಶನ್ ಯಾವಾಗಾಯ್ತು, ಯೂನಿಫಿಕೇಶನ್ಸ್ ಆಫ್ ಕರ್ನಾಟಕ ಆಲ್ರೆಡಿ ಹೇಳಿದೆ. ಕರ್ನಾಟಕ ರಾಜ್ಯ ರಚನೆ ಮತ್ತು ಕರ್ನಾಟಕದ ಏಕೀಕರಣದ ಮೇಲೆ ಕ್ವಶನ್ಸ್ ಅನ್ನ ಫಿಕ್ಸ್ ಕೇಳ್ತಾನ. ಕರ್ನಾಟಕ ಏಕೀಕರಣದ ಮೇಲೆ ನಿಮಗೆ ಕ್ವಶನ್ ಅನ್ನ ಕೇಳ್ತಾನ. ಅದೇ ರೀತಿ ಕರ್ನಾಟಕ GI ಟ್ಯಾಕ್ಸ್, ಹೌದಾ, ನಿಮಗ ಆಲ್ರೆಡಿ ಹೇಳದಲ್ಲಿ GI ಟ್ಯಾಕ್ಸ್ ಗಳನ್ನ ನೋಡ್ಕೋರಿ ಅಂತ ಹೇಳಿ. ಅದೇ ರೀತಿ ಎಲ್ಲಾ ಜಿಲ್ಲೆಗಳ ಬಗ್ಗೆ ಮೂಲಭೂತ ಮಾಹಿತಿಯನ್ನ ಕೇಳ್ತಾನ. ನಿಮ್ಮ ನಿನ್ನೆ ಕ್ಲಾಸ್ ಒಳಗಡೆ ಅದೇ ಎಲ್ಲಾ ಡಿಸ್ಟ್ರಿಕ್ಟ್ಸ್ ಏನ್ ಮಾಡ್ರಿ, ಸ್ವಲ್ಪ ಮಾಹಿತಿಯನ್ನ ಇಟ್ಕೋರಿ ಅಂತ ಹೇಳಿದ್ವಿ. ರೈತ ವಿಸ್ತೀರ್ಣದಲ್ಲಿ ಕೇಳ್ಬೋದು, ಬೆಳೆಗಳಲ್ಲಿ ಕೇಳ್ಬೋದು, ಆರ್ಥಿಕ ವ್ಯವಸ್ಥೆಯಲ್ಲಿ ಕೇಳ್ಬೋದು, ಅಥವಾ ಅದ್ರಲ್ಲಿ ಏನಾದ್ರೂ ಹೊಸಾದ ಫಾರ್ಮ್ ಆಗಿತ್ತಂದ್ರೆ ಕೇಳ್ಬೋದು. ಅಂದ್ರೆ ಆಮೇಲೆ ಆ ಡಿಸ್ಟ್ರಿಕ್ಟ್ ಒಳಗಡೆ ಪರ್ಟಿಕ್ಯುಲರ್ ನೃತ್ಯ ಹಬ್ಬ ಏನಾದ್ರು ಫೇಮಸ್ ಇತ್ತಂತಂದ್ರೆ ನಿಮಗ್ ಕೇಳ್ಬೋದು ಎಕ್ಸಾಮ್ಸಿಗ. ಸೊ ಈ ತರ ಕರ್ನಾಟಕದ ಮೇಲೆ ಬೇಸಿಕ್ ಇನ್ಫಾರ್ಮ್ ಅದಕ್ಕೆ ಹೇಳಕತ್ತೀನಿ. ಕರ್ನಾಟಕ ಬರೀ ಕರ್ನಾಟಕ ಜಿಲ್ಲೆಗಳದ ಏನ್ ಮಾಡ್ರಿ, ನೀಟಾಗಿ ನೀವು ಸಪ್ರೇಟ್ ಟಾಪ್ ಪಾಯಿಂಟ್ಸ್ ನ ಮಾಡ್ಕೊಂತ ಹೋದ್ರೆ ನಿಮ್ಗೆ ಎಲ್ಲಾ ಸಬ್ಜೆಕ್ಟ್ಸ್ ಕವರ್ ಆಗಿಬಿಡ್ತದೆ. ಅದೇ ರೀತಿ ಕರ್ನಾಟಕ ವಾಟರ್ ಫಾಲ್ಸ್ ಅಂಡ್ ಡ್ಯಾಮ್ಸ್ ನೋಡ್ರಿ, ಜಿಯೋಗ್ರಫಿಗ ಎಲ್ಲಾ ಸಬ್ಜೆಕ್ಟ್ ಲಿಂಕ್ ಆಗತ್ವಿಲ್ರಿ. ಓಕೆ, ಜಲಪಾತಗಳು ಮತ್ತು ಆಣೆಕಟ್ಟುಗಳ ಮೇಲೆ ನೋಡ್ಕೋರಿ. ಆಮೇಲೆ ಕರ್ನಾಟಕದ ಜನಗಣತಿ ಎಷ್ಟು ವರ್ಷಕ್ಕೊಮ್ಮೆ ನಾವು ಜನಗಣತಿಯನ್ನ ಮಾಡ್ತೀವಿ. ಓಕೆ, ಅದ್ರ ಒಳಗಡೆ ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರ ಫಿಮೇಲ್ ಮೇಲ್ ರೇಷಿಯೋ ಎರಡೂ ನೋಡ್ಕೋಬೇಕು. ಮತ್ತೆ ಇಲ್ಲಿಟ್ರಸಿ
ಓಕೆ, ಇಲ್ಲಿಟ್ರಸಿ ರೇಟ್ ಎಷ್ಟೈತಿ ಅನ್ನೋದನ್ನ ನೋಡ್ಕೋಬೇಕು. ಇಲ್ಲಿಟ್ರಸಿ ಅಂತಂದ್ರೆ ಏನು? ಇಲ್ಲಿಟ್ರಸಿ ಅಂತಂದ್ರೇನು? ವಿದ್ಯೆ ಕಲಿಲಾರದೆ ಇರೋಂತ ಎಷ್ಟು ಜನರು ಇದಾರ, ಓಕೆ, ಅದನ್ನ ನೋಡ್ಕೋರಿ. ಆಮೇಲೆ ವಿದ್ಯೆ ಕಲ್ತಂತ ಎಜುಕೇಟೆಡ್ ಪೀಪಲ್ಸ್ ಎಷ್ಟ್ ಜನ ಇದಾರ, ಅನ್ಎಜುಕೇಟೆಡ್ ಪೀಪಲ್ ಎಷ್ಟ್ ಜನ ಇದಾರ. ಓಕೆ, ಎಜುಕೇಟೆಡ್ ಪೀಪಲ್ ಇರೋಂತ ರೇಟ್ ಎಷ್ಟೈತಿ, ಅನ್ಎಜುಕೇಟೆಡ್ ಇರೋಂತ ಪೀಪಲ್ ಇರೋಂತ ರೇಟ್ ಎಷ್ಟೈತಿ ಅದನ್ನ ಸ್ವಲ್ಪ ನೀಟಾಗಿ ನೋಡ್ಕೋರಿ ಸೆನ್ಸಸ್ ಒಳಗಡೆ. ಆಮೇಲೆ ಫಿಮೇಲ್ ರೇಷಿಯೋ ಎಷ್ಟೈತಿ, ಮೇಲ್ ರೇಷಿಯೋ ಎಷ್ಟೈತಿ ನೋಡ್ಕೋರಿ. ರೈಟ್. ನೆಕ್ಸ್ಟ್, ಕರ್ನಾಟಕದ ಇಂಪಾರ್ಟೆಂಟ್ ಪರ್ಸನಾಲಿಟೀಸ್ ಫ್ರಮ್ ಕರ್ನಾಟಕ. ಪ್ರಮುಖ ವ್ಯಕ್ತಿಗಳು, ಕರ್ನಾಟಕದ ಪ್ರಮುಖ ವ್ಯಕ್ತಿಗಳು ಅಂತ ಹೇಳ್ತೀವಿ. ಕರ್ನಾಟಕದ ಪ್ರಮುಖ ವ್ಯಕ್ತಿಗಳು, ಅವ್ರ ಬಗ್ಗೆ ಸ್ವಲ್ಪ ನೀಟಾಗಿ ನೋಡ್ಕೊಳ್ಳಿ. ಅದೇ ರೀತಿ ಮತ್ತೆ ನಮ್ಮ ಭಾರತದಲ್ಲಿ ಮತ್ತೆ ಕರ್ನಾಟಕದಲ್ಲಿ ಜಲ ವಿದ್ಯುತ್ ಸ್ಥಾವರಗಳು, ಹೈಡ್ರೋ ಪವರ್ ಪ್ಲಾಂಟ್ಸ್ ಇನ್ ಕರ್ನಾಟಕ. ಹೈಡ್ರೋ ಪವರ್ ಪ್ಲಾಂಟ್ಸ್ ಇನ್ ಕರ್ನಾಟಕ ಅಂತ ಹೇಳ್ತೀವಿ. ಹೈಡ್ರೋ ಅಂತಂದ್ರೆ ಇಲ್ಲೇನು? ಜಲದಿಂದ ಶಕ್ತಿಯನ್ನ ನಾವು ನಿರ್ಮಾಣ ಮಾಡ್ತೀವಿ. ಜಲದಿಂದ ಶಕ್ತಿಯನ್ನ ನಾವು ನಿರ್ಮಾಣ ಮಾಡ್ತೀವಿ. ಅದ್ರ ಬಗ್ಗೆ ಒಂದ್ ಸ್ವಲ್ಪ, ಅಂದ್ರೆ ಇದಕ್ಕೆ ಏನಂತೀವಿ ನಾವು? ನವೀಕರಿಸಬಹುದಾದ ಇಂಧನಗಳು ಅಂತ ಅಂತೀವಿ. ನವೀಕರಿಸಲಾಗದ ಇಂಧನಗಳಲ್ಲ, ನವೀಕರಿಸಬಹುದಾದ ರಿನ್ಯೂವೇಬಲ್ ಸೋರ್ಸಸ್ ಆಫ್ ಎನರ್ಜಿ ಅಂತ ಅಂದ್ರೆ ರಿನ್ಯೂವೇಬಲ್ ಮತ್ತೆ ಹೊಳ್ಳೊಳ್ಳು ಸಿಗುವಂತಹ ಸೋರ್ಸ್ ಇಂದ ನಾವು ಏನ್ ಮಾಡ್ಲಿಕ್ಕತ್ತೀವಿ? ಎನರ್ಜಿನ ಪ್ರೊಡ್ಯೂಸ್ ಮಾಡ್ಲಿಕ್ಕತ್ತೀವಲ್ಲ. ಸೊ ಅದಕ್ಕೆ ನಾವು ಅದ್ರೊಳಗಡೆ ಹೈಡ್ರೋ ಪವರ್ ಪ್ಲಾಂಟ್ ಅನ್ನೋ ಒಂದು ಕಾನ್ಸೆಪ್ಟ್ ನ ಬರ್ತದೆ. ಇದನ್ನ ಆಲ್ರೆಡಿ ನಿಮ್ಮ ಪ್ರೀವಿಯಸ್ ಕ್ಲಾಸಸ್ ಒಳಗಡೆ ಫಸ್ಟ್ ಕರೆಂಟ್ ಅಫೇರ್ಸ್ ಮಾಡ್ತಿದ್ದೆ, ಅಂದ್ರೆ 1 ಮಂತ್ ಬ್ಯಾಕ್ ಕರೆಂಟ್ ಅಫೇರ್ಸ್ ಏನ್ ಮಾಡ್ತಿದ್ದೆ ಅದ್ರೊಳಗಡೆ ನಾನು ನಿಮಗೆ ಇದು ಕವರ್ ಮಾಡಿ ಕೊಟ್ಟಿನಿ. ನೀವು ಸ್ವಲ್ಪ ನೋಡ್ಕೊ. ರಿನ್ಯೂವೇಬಲ್ ಅಂತಂದ್ರೆ ಏನು, ನಾನ್ ರಿನ್ಯೂವೇಬಲ್ ಅಂತಂದ್ರೆ ನೀಟಾಗಿ ನಾನು ನಿಮ್ಗೆ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿನಿ. ಪ್ರೀವಿಯಸ್ ಕ್ಲಾಸಸ್ ಅನ್ನ ನೋಡ್ರಿ. ನೆಕ್ಸ್ಟ್, ಜೋನ್ಸ್ ಆಫ್ ಕರ್ನಾಟಕ ಮತ್ತೆ ನೇಬರಿಂಗ್ ಕಂಟ್ರೀಸ್ ಆಫ್ ಇಂಡಿಯಾ. ಆಲ್ರೆಡಿ ಹೇಳಿದೆ, ನೆರೆಹೊರೆಯ ದೇಶಗಳ ಮತ್ತೆ ಕರ್ನಾಟಕ ರಾಜ್ಯಗಳ ಗಡಿಗಳ ಮೇಲೆ ಸ್ವಲ್ಪ ನೋಡ್ಕೋರಿ ಅಂತಂದ್ರೆ ಕರ್ನಾಟಕದ ವಲಯಗಳು ಮತ್ತೆ ಭಾರತದ ನೆರೆಹೊರೆಯ ದೇಶಗಳು, ಅಂದ್ರ ಆ ದೇಶಗಳ ಒಳಗಡೆ ಕರೆನ್ಸಿ, ಕ್ಯಾಪಿಟಲ್, ಮತ್ತೆ ಆ ದೇಶಗಳ ಜೊತೆ ನಾವು ಯಾವ ತರ ಬಾಂಧವ್ಯವನ್ನು ಬೆರಿತೇವೆ. ಅಂದ್ರೆ ಆ ದೇಶ ಜೊತೆ ನಾವ್ ಏನಾದ್ರು ಮಿಲಿಟರಿ ಎಕ್ಸರ್ಸೈಸಸ್, ಆರ್ಮಿ ಎಕ್ಸರ್ಸೈಸಸ್, ನೇವಲ್ ಎಕ್ಸರ್ಸೈಸಸ್, ಮತ್ತೆ ಏನಾದ್ರು ಪ್ರೊಜೆಕ್ಟ್ಸ್ ಮಾಡಿದ್ರೆ ಆ ಪ್ರೊಜೆಕ್ಟ್ಸ್ ಗಳ ಬಗ್ಗೆ ಒಂದ್ ಸ್ವಲ್ಪ ನೋಡ್ಕೋರಿ ಅಂತ ನಾನು ಹೇಳ್ತೀನಿ. ನೆಕ್ಸ್ಟ್, ಕರ್ನಾಟಕ ರಾಜ್ಯಗಳ ಗಡಿಗಳ ರಿಲೇಟೆಡ್ ಒಂದ್ ಸ್ವಲ್ಪ ವಿಸ್ತೀರ್ಣದ ಮೇಲೆ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡ್ರಿ. ಕರ್ನಾಟಕ ರಾಜ್ಯ ಗಡಿಗಳ ವಿಸ್ತೀರ್ಣದ ಮೇಲೆ ಸ್ವಲ್ಪ ಜಾಸ್ತಿ ನೀವೇನ್ ಮಾಡ್ರಿ? ಫೋಕಸ್ ಮಾಡ್ರಿ ಅಂತ ನಾನು ನಿಮ್ಗೆ ಹೇಳ್ತೀನಿ. ನೆಕ್ಸ್ಟ್, ಕರ್ನಾಟಕ ರಿಲೇಟೆಡ್ ಸ್ಪೆಸಿಫಿಕ್ ಆಗಿ ಮತ್ತೇನ್ ಕೇಳ್ತಾನೆ? ಸುದ್ದಿಯಲ್ಲಿರುವ ಕರ್ನಾಟಕ ಮತ್ತು ಭಾರತದ ಪ್ರಮುಖ ಕೈಗಾರಿಕೆಗಳು ಅಂತ ಹೇಳ್ತೀವಿ. ಪ್ರಮುಖ ಕೈಗಾರಿಕೆಗಳು ಯಾಕಂತಂದ್ರೆ ನಾನು ನಿನ್ನೆ ನಿಮ್ ಕ್ಲಾಸ್ ಒಳಗಡೆ ಹೇಳಿದೆ, SDG ಗೋಲ್ ಒಳಗಡೆ ಒಂದು ಗೋಲ್ ಬರ್ತದೆ, ಇಂಡಸ್ಟ್ರಿ, ಇನೋವೇಷನ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಹೇಳಿ ಬರ್ತೈತಿ. ಸೊ ಅದ್ ಗೋಲ್ ಅಡಿಯಲ್ಲಿ ಏನ್ ಮಾಡ್ಲಿಕ್ಕೆ ನಾವು ಹೊಸ ಕೈಗಾರಿಕೆಗಳನ್ನ ಏನ್ ಮಾಡ್ಲಿಕ್ಕತ್ತೀವಿ? ಸ್ಥಾಪನೆಗಳನ್ನ ಮಾಡ್ಲಿಕ್ಕತ್ತೀವಿ. ಅಂತಂದ್ರೆ ಯಾವ್ದಾದ್ರು ನ್ಯೂಸ್ ಒಳಗಡೆ ಐತೆಪ್ಪ ಅಂತಂದ್ರೆ ಕರ್ನಾಟಕ ಮತ್ತು ಭಾರತದ ಪ್ರಮುಖ ಕೈಗಾರಿಕೆಗಳ ನ್ಯೂಸ್ ಒಳಗೆ ಗೂಗಲ್ದಾಗ ಸರ್ಚ್ ಮಾಡಿದ್ರೆ ನಿಮ್ಗೆ ಸಿಕ್ಕೇ ಬಿಡ್ತದೆ. ಓಕೆ, ಕರ್ನಾಟಕ ರೀಸೆಂಟ್ ಕರ್ನಾಟಕ ಇಂಡಸ್ಟ್ರೀಸ್ ಅಂತ ಹೊಡೆದ್ರೆ ನಿಮ್ಗೆ ಸಿಕ್ಕಬಿಡಿ. ಇಂಪಾರ್ಟೆಂಟ್ ಇಂಡಸ್ಟ್ರೀಸ್ ಇನ್ ಕರ್ನಾಟಕ ಅಂತ ಹೊಡ್ರಿ, ಇಂಪಾರ್ಟೆಂಟ್ ಇಂಡಸ್ಟ್ರೀಸ್ ಇನ್ ಇಂಡಿಯಾ ಅಂತ ಗೂಗಲ್ ನಾಗ ಸರ್ಚ್ ಮಾಡಿದ್ರೆ ನಿಮ್ಗೆ ಸಿಕ್ಕೇ ಬಿಡ್ತದೆ. ಇಲ್ಲಿ ಲಿಸ್ಟೇ ಸಿಗ್ತದೆ. ಅದ್ರೊಳಗಡೆ ರೀಸೆಂಟ್ ಆಗಿ ಯಾವ್ದಾದ್ರು ನ್ಯೂಸ್ ಒಳಗಡೆ ಐತಿ, ಎಲ್ಲಾ ಓದಂಗಿಲ್ಲ. 50 ಅದಾವ ಅಂದ್ರೆ 50 ಬಾಯ್ ಹೊಡ್ಕೊಂಡ್ ಕೊಡಂಗಿಲ್ಲ. 49ನೇದು, 50ನೇದು ಮತ್ತೆ ಮೊದಲ 2 ಮತ್ತೆ ಕೆಳಗಡೆ ಇರುವಂತ ಒಂದು 3 ನೀವು ನೋಡ್ಕೊಂಡ್ರೆ ಸಾಕು. ರೈಟ್. ನೆಕ್ಸ್ಟ್, ಸ್ವಾತಂತ್ರ್ಯ ಸಂಗ್ರಾಮದ ಸಮಯದಲ್ಲಿ ಕರ್ನಾಟಕದ ಪಾತ್ರ ಏನಿತ್ತು ಅಂತ ನೋಡ್ಕೋರಿ. ಓಕೆ, ರೋಲ್ ಆಫ್ ಕರ್ನಾಟಕ ಅಂಡ್ ಇಂಡಿಯನ್ ಇಂಡಿಪೆಂಡೆನ್ಸ್ ಅಂತ ಹೇಳ್ತೀವಿ. ಇಂಡಿಪೆಂಡೆನ್ಸ್ ಟೈಮ್ ಒಳಗಡೆ ನಮ್ಮ ಕರ್ನಾಟಕದ ಭಾಗ ಅಂದ್ರೆ ಕರ್ನಾಟಕ ಯಾವ ತರ ಅದರಲ್ಲಿ ಭಾಗವಹಿಸಿತ್ತು, ಅದ್ರ ಪಾತ್ರ ಏನು ಅನ್ನೋ ಸ್ವಲ್ಪ ನೀಟಾಗಿ ನೋಡ್ಕೋರಿ. ನೆಕ್ಸ್ಟ್, ಸತ್ಯಾಗ್ರಹಸ್ ಇನ್ ಕರ್ನಾಟಕ. ಕರ್ನಾಟಕದಲ್ಲಿ ನಡೆದ ಸತ್ಯಾಗ್ರಹಗಳು ನೋಡ್ಕೋರಿ. ಕರ್ನಾಟಕದಲ್ಲಿ ನಡೆದ ಸತ್ಯಾಗ್ರಹಗಳನ್ನ ನೋಡ್ಕೋರಿ ಅಂತ ಹೇಳ್ತೀವಿ. ರೈಟ್. ಸತ್ಯಾಗ್ರಹಗಳು ಎಸ್ಪೆಷಲಿ ಕರ್ನಾಟಕದಾಗ ಯಾವ ನಡೆದಾವ್ ಸ್ವಲ್ಪ ಅವನ್ನ ನೋಡ್ಕೊರಿ. ಚಳವಳಿಗಳನ್ನ ನೋಡಿದ್ರೆ ಚಳವಳಿಗಳನ್ನ ನೋಡ್ಕೊಡ್ರಿ, ಸತ್ಯಾಗ್ರಹಗಳನ್ನ ನೋಡ್ಕೊರಿ. ಇಷ್ಟು ನಿಮ್ದು ಏನೈತಪ್ಪ ಅಂದ್ರೆ ಕರ್ನಾಟಕ ವಿಭಾಗದ ರಿಲೇಟೆಡ್ ಇಷ್ಟು ನಿಮ್ಗ ಟಾಪಿಕ್ಸ್ ಅನ್ನ ಕವರ್ ಆಗ್ತದ ಅಂತ ಹೇಳ್ತೀವಿ. ಇಷ್ಟು ಟಾಪಿಕ್ಸ್ ನಿಮ್ಗ ಕವರ್ ಆಗ್ತದೆ. ನೆಕ್ಸ್ಟ್ ಹೇಳಿದೆ ನಾನು ನಿಮ್ಗ ಸಾಮಾನ್ಯ ವಿಜ್ಞಾನ ಏನಿಲ್ಲ ಅಂತಂದ್ರು ಸನಿ ಇದ್ರೊಳಗಡೆ 25 ಕ್ವಶನ್ಸ್ ಅಂತೂ ಮಿನಿಮಮ್ ಬರ್ತದೆ ನಿಮ್ಗೆ. ಆನ್ ಎವರೇಜ್ 20 to 25 ಕ್ವಶನ್ಸ್ ಆದ್ರೂ ನಿಮ್ಗೆ ಸೈನ್ಸ್ ಇಂದ ಕೇಳ್ತಾರ ಕ್ವಶನ್ಸ್. ಅದು ಕರೆಂಟ್ ಅಫೇರ್ಸ್ ಲಿಂಕ್ ಆಗಿರೋದ್ರ ಬುಕ್. ಅಂದ್ರೆ ಇಲ್ಲಿ ಸೈನ್ಸ್ ಅಂತಂದ್ರೆ ಬರೀ ಸೈನ್ಸ್ ಜೊತೆ ಸೈನ್ಸ್ ಅಂಡ್ ಟೆಕ್ ಮಿಕ್ಸ್ ಆಗ್ತದ್ರಿ. ಸೈನ್ಸ್ ಅಂಡ್ ಟೆಕ್ ಮಿಕ್ಸ್ ಆದ್ರೆ ಇಲ್ಲಿ ನಿಮ್ಗ ಮಿನಿಮಮ್ 25 to 30 ಕ್ವಶನ್ಸ್ ಆದ್ರೂ ಫಿಕ್ಸ್ ಕೇಳ್ತಾನೆ. 25 to 30 ಕ್ವಶನ್ಸ್ ಆದ್ರೂ ನಿಮ್ಗೆ ಫಿಕ್ಸ್ ಕೇಳ್ತಾನೆ. ಬರೇ ಸೈನ್ಸ್ ಅಂತಂದ್ರೆ ಮಿನಿಮಮ್ 20 to 25 ಕ್ವಶನ್ಸ್ ಆದ್ರೂ ಕೇಳ್ತಾನೆ. ರೈಟ್. 20 to 25 ಕ್ವಶನ್ಸ್. ಅದ್ರೊಳಗಡೆ 25 ಕ್ವಶನ್ಸ್ ಅಂತಾನೆ ಇಟ್ಕೋರಿ. ಆನ್ ಎವರೇಜ್ 25 ಕ್ವಶನ್ಸ್ ಅಂತ ಇಟ್ಕೊಂಡ್ರು ಅದ್ರೊಳಗಡೆ ನಿಮ್ಗೆ ಏನಿಲ್ಲ ಅಂತಂದ್ರು ಇದ್ರೊಳಗಡೆ ಒಂದ್ 10 ಕ್ವಶನ್ ಆದ್ರೂ ಏನಿರ್ತದೆ ನಿಮ್ಗೆ ಕರೆಂಟ್ ಅಫೇರ್ಸ್ ಒಳಗಡೆ ಇರ್ತದೆ. 10 ಕ್ವಶನ್ಸ್ ಆದ್ರೂ ನಿಮ್ಗೆ ಕರೆಂಟ್ ಅಫೇರ್ಸ್ ಒಳಗಡೆ ಇದ್ದಿದ್ದೇ ಕೇಳ್ತಾನ. ಇನ್ನೊಂದಿಷ್ಟು ಏನ್ ಮಾಡ್ತಾನ, ಸ್ವಲ್ಪ ಸ್ಟಾಟಿಕ್ ಪಾರ್ಟ್ ನ ನಿಮ್ಗೆ ಕೇಳ್ತಾನ ಕ್ವಶನ್ಸ್ ಅಂತ ಹೇಳ್ತಾರೆ. ರೈಟ್. ಸೊ ಇಲ್ಲಿ ಜನರಲ್ ಸೈನ್ಸ್ ಸಾಮಾನ್ಯ ವಿಜ್ಞಾನದ ಒಳಗಡೆ ಏನ್ ಕ್ವಶನ್ಸ್ ಅನ್ನ ಕೇಳ್ತಾನ ನಿಮಗ, ಸಾಮಾನ್ಯ ವಿಜ್ಞಾನದ ಅಡಿಯಲ್ಲಿ ಕ್ವಶನ್ಸ್ ಅನ್ನ ಏನ್ ಕೇಳ್ತಾನ, ರೈಟ್, ಯಾವ ತರ ಕ್ವಶನ್ಸ್ ಅನ್ನ ಕೇಳ್ಬೋದು ಅಂತಂದ್ರ ಇಲ್ಲಿ ನೋಡ್ರಿ, ಇಂಪಾರ್ಟೆಂಟ್ ಡಿವೈಸಸ್ ವರ್ಕಿಂಗ್ ಪ್ರಿನ್ಸಿಪಲ್ಸ್, ಅದ್ರದ್ದು ವರ್ಕಿಂಗ್ ಪ್ರಿನ್ಸಿಪಲ್ಸ್, ಪ್ರಮುಖ ಉಪಕರಣಗಳು ಮತ್ತು ಅವುಗಳ ಕಾರ್ಯನಿರ್ವಹಣೆ ತತ್ವಗಳನ್ನ ಕೇಳ್ತಾನ. ಅವುಗಳ
ಕಾರ್ಯನಿರ್ವಹಣೆಯ ತತ್ವಗಳ ರಿಲೇಟೆಡ್ ಏನ್ ಮಾಡ್ತಾರೆ ನಿಮ್ಗೆ ಕ್ವಶನ್ಸ್ ಅನ್ನ ಕೇಳ್ತಾರೆ. ಪ್ರಮುಖ ಉಪಕರಣಗಳ ಮೇಲೆ ನಿಮ್ಗೆ ಕ್ವಶನ್ಸ್ ಅನ್ನ ಕೇಳ್ತಾರೆ. ನೆಕ್ಸ್ಟ್ ಎನರ್ಜಿ ಕನ್ವರ್ಷನ್ ಡಿವೈಸಸ್, ಶಕ್ತಿ ರೂಪಾಂತರ ಸಾಧನಗಳು ಯಾವ್ಯಾವ ಅದಾವ ಅವುಗಳನ್ನ ನೋಡ್ಕೊ. ಈ ಪೂರ್ತಿ ಸೈನ್ಸ್ ಏನೈತಲ್ರಿ ಸ್ಟಾಟಿಕ್ ಐತಿ ನಿಮ್ದು NCERT ಬುಕ್ ಒಳಗಡೆ ನೀಟಾಗಿ ಕೊಟ್ಟಿದ್ದಾನ. ಸ್ವಲ್ಪ ಹೋಗಿ NCERT ಬುಕ್ಸ್ ನೀವು ಓದಿದ್ 10ನೇ ತನ ಓದ್ರಿ. NCERT ಬುಕ್ಸ್ ಸಾಕು, ಬಾಳ 8, 9, 10 ಎಸ್ಪೆಷಲಿ 8, 9, 10 ಇವುಗಳನ್ನ ಓದಿದ್ರು ನೀವು ಸಾಕು. 8, 9, 10 ಈ ಬುಕ್ಸ್ ಅನ್ನ ನೀಟಾಗಿ ನೀವು NCERT ಬುಕ್ಸ್ ಅನ್ನ ನೀಟಾಗಿ ಓದಿದ್ರು ನೀವು ಎಷ್ಟು ನಿಮ್ಗ ಹಳಿಯು ಬುಕ್ ಸಿಗ್ತಾವಲ್ಲ, ಡೆಸರ್ಟ್ ಬುಕ್ಸ್ ಆಗ್ಲಿ, NCERT ಬುಕ್ಸ್, ಓಲ್ಡ್ ಬುಕ್ಸ್ ಏನ್ ಸಿಗ್ತಾವಲ್ಲ ಅದನ್ನ ಸ್ವಲ್ಪ ಹೋಗಿ ಫಾಲೋ ಮಾಡ್ರಿ. ಆ ಬುಕ್ಸ್ ಸ್ವಲ್ಪ ನೀಟಾಗಿ ಓದಿದ್ರೆ ನಿಮ್ದು ಆಲ್ಮೋಸ್ಟ್ ನಾ ಏನೇನ್ ಕಾನ್ಸೆಪ್ಟ್ ಹೇಳಾಕತ್ತೀನಲ್ಲ ಇವೆಲ್ಲಾ ಕವರ್ ಆಗ್ತಾವ. ರೈಟ್. ನೆಕ್ಸ್ಟ್ ಇಲ್ಲಿ ಏನ್ ಮಾಡ್ತಾನ ಹಾರ್ಮೋನ್ಸ್ ಮತ್ತ ಡಿಸೀಸಸ್ ಮತ್ತ ಮೈಕ್ರೋ ಆರ್ಗ್ಯಾನಿಸಮ್ಸ್ ಫ್ಯೂವಲ್ಸ್. ಇದ್ರ ಮೇಲೆ ನೋಡ್ರಿ ಹಾರ್ಮೋನ್ಸ್ ಎಷ್ಟೊಂದ್ 6 ಹಾರ್ಮೋನ್ಗಳದಾವ. 6 ಹಾರ್ಮೋನ್ಗಳ ನೋಡ್ಕೋರಿ. ಹೌದಾ. ನೆಕ್ಸ್ಟ್ ಡಿಸೀಸಸ್ ಆಲ್ರೆಡಿ ಹೇಳಿದೆ. ಡಿಸೀಸಸ್ ರಿಲೇಟೆಡ್ ನಿಮ್ ಪ್ರೀವಿಯಸ್ ಕ್ಲಾಸ್ ಒಳಗೆ ಚಾರ್ಟ್ ಮಾಡ್ಕೋರಿ. ಯಾವ ಟೈಪ್ ಚಾರ್ಟ್ ಅಂತ ನಾನು ನಿಮಗೆ ಹೇಳಿದ್ದೆ. ಆ ಚಾರ್ಟ್ ನೀವು ರೆಡಿ ಮಾಡಿ ಇಟ್ಕೊಂಡಿದ್ರೆ ಇಷ್ಟೊತ್ತಿಗೆ ನಿಮಗೆ ಯೂಸ್ ಆಗ್ತಿತ್ತು. ನೆಕ್ಸ್ಟ್ ಸೂಕ್ಷ್ಮಾಣು ಜೀವಿಗಳು, ಸೂಕ್ಷ್ಮ ಜೀವಿಗಳ ಬಗ್ಗೆ, ಮೈಕ್ರೋ ಆರ್ಗ್ಯಾನಿಸಮ್ಸ್ ಬಗ್ಗೆ ನಿಮ್ಗೆ ಕ್ವಶನ್ಸ್ ಅನ್ನ ಕೇಳ್ತಾನೆ. ಸೂಕ್ಷ್ಮ ಜೀವಿಗಳ ಬಗ್ಗೆ ನಿಮ್ಗೆ ಕ್ವಶನ್ಸ್ ಅನ್ನ ಕೇಳ್ತಾನೆ. ಮತ್ತೆ ಇಂಧನಗಳ ಬಗ್ಗೆ, ಫ್ಯೂವಲ್ಸ್ ಬಗ್ಗೆ, ಇಂಧನಗಳ ಬಗ್ಗೆ. ಓಕೆ. ಇಲ್ಲಿ ಪಳಿಯುಳಿಕೆಗಳು ಅಂತ ಬರ್ತಾವ, ಫಾಸಿಲ್ ಫ್ಯೂವಲ್ಸ್ ಅಂತ ಬರ್ತಾವ. ಅದರಿಂದ ಯಾವ ತರ ಇಂಧನ ರೆಡಿ ಆಗ್ತದೆ. ಓಕೆ. ಈ ಇಂಧನದ ಮೇಲೆ ಫ್ಯೂವಲ್ಸ್ ಮೇಲೆ ನಿಮ್ಗ ಓಕೆ ಇಥನಾಲ್ ಬ್ಲೆಂಡಿಂಗ್ ಮೇಲೆ ನಿಮಗೆ ಒಂದು ಕಾನ್ಸೆಪ್ಟ್ ಮಾಡಿದೆ, ಸ್ವಲ್ಪ ಹೋಗೋದ್ ನೋಡ್ಕೊರಿ. ಅಂಡ್ ಇಲ್ಲಿ ಏನಿತ್ತಪ್ಪ ಅಂತಂದ್ರೆ ಇಲ್ಲಿ ಪೆಟ್ರೋಲ್ ಒಳಗಡೆ ಇಥನಾಲ್ ನ ಎಷ್ಟು ಮಿಕ್ಸ್ ಮಾಡ್ಬೇಕು, ಇವಾಗ ಸದ್ಯಕ್ಕೆ ಮಿಕ್ಸ್ ಮಾಡಬಾರ್ದು ಅನ್ನೋದು ಬರ್ಲಿಕ್ಕೆ ಸ್ವಲ್ಪ ನ್ಯೂಸ್ ಒಳಗಡೆ ಐತಿ, ಅದನ್ನ ಸ್ವಲ್ಪ ಹೋಗಿ ನೋಡ್ಕೋರಿ. ಇಂಧನಗಳ ಬಗ್ಗೆ ನ್ಯೂಸ್ ಒಳಗಡೆ ಐತಿ ಇಂಧನ ಬಗ್ಗೆ ಮೋದಿಜಿ ಅವ್ರು ಏನ್ ಹೇಳಕತ್ತಾರ ಓಕೆ ಅನ್ನೋ ಸ್ವಲ್ಪ ಅದು ಕಾನ್ಸೆಪ್ಟ್ ಏನೈತಿ ಅದು ಸ್ವಲ್ಪ ನೀಟಾಗಿ ಓದ್ಕೋರಿ. ಪೇಪರ್ ಆರ್ಟಿಕಲ್ಸ್ ನ ಸ್ವಲ್ಪ ಓದ್ಕೋರಿ, ಅದ್ರ ಮೇಲೆ ನಿಮಗೆ ಕ್ವಶನ್ಸ್ ಅನ್ನ ಕೇಳ್ತಾನ. ಓಕೆ. ನೆಕ್ಸ್ಟ್ ಇಲ್ಲಿ pH ವ್ಯಾಲ್ಯೂ ಪಿರಿಯಾಡಿಕ್ ಟೇಬಲ್, pH ಮೌಲ್ಯ ಮತ್ತ ಆವರ್ತಕ ಕೋಷ್ಟಕ. ಪಿರಿಯಾಡಿಕ್ ಟೇಬಲ್ ಒಳಗಡೆ ಎಸ್ಪೆಷಲಿ ನೀವ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ ಸಿಂಬಾಲ್ಸ್ ಗಳನ್ನ ನೋಡ್ಕೊಂತ ಹೋಗ್ಬೇಕು. ಸಿಂಬಾಲ್ಸ್, ಅಟೋಮಿಕ್ ನಂಬರ್ ಮತ್ತ ಮಾಸ್ ನಂಬರ್ ಇಷ್ಟ ನೋಡ್ಕೊಂಡ್ರು ಸಾಕು ನಿಮ್ಮ PC-ಗ. ಮಾಸ್ ನಂಬರ್, ಅಟೋಮಿಕ್ ನಂಬರ್ ಮತ್ತೆ ಮಾಸ್ ನಂಬರ್ ನೋಡ್ಕೊಂಡ್ರು ಸಾಕು. ಅದ್ರ ಸಿಂಬಾಲ್ ಕಾರ್ಬನ್ ಏನು, ನೈಟ್ರೋಜನ್ ಎಷ್ಟೈತಿ, ಹೈಡ್ರೋಜನ್ ಎಷ್ಟೈತಿ. ಓಕೆ. ಇವುಗಳದೆಲ್ಲಾ ಸ್ವಲ್ಪ ನೀಟಾಗಿ ನೀವು ನೋಡ್ಕೊಂಡ್ರು ಸಾಕು. ಓಕೆ. ಹೀಲಿಯಂ ಎಷ್ಟೈತಿ, ನಿಯಾನ್ ಎಷ್ಟೈತಿ, ಆರ್ಗನ್ ಎಷ್ಟೈತಿ. ಓಕೆ. ಲಿಥಿಯಂ. ಮತ್ತೆ ಇದ್ರೊಳಗಡೆ ನಿಮ್ ಕ್ವಶನ್ ಯಾವ ತರ ಕೇಳ್ಬೇಕು, ಯಾವ್ದಾದ್ರು ಖನಿಜಗಳ ಬಗ್ಗೆ ಓದ್ಕೊಂತಂದ್ರೆ ಖನಿಜಗಳು ಯಾವ್ದಾದ್ರು ನ್ಯೂಸ್ ಒಳಗಡೆ ಇದ್ದು ಅಪ್ಪ ಅಂತಂದ್ರೆ ಪರ್ಟಿಕ್ಯುಲರ್ ಅದ್ರ ಮೇಲೆ ನಿಮ್ಗೆ ಏನ್ ಕೇಳ್ತಂದ್ರೆ ಸಿಂಬಲ್ ಕೇಳ್ಬೋದು, ಅಟೋಮಿಕ್ ನಂಬರ್ ನ ಕೇಳ್ಬೋದು, ಮಾಸ್ ನಂಬರ್ ಅನ್ನ ಕೇಳ್ಬೋದು. ನೆಕ್ಸ್ಟ್ ಮೆಟಲ್ಸ್ ಅಲ್ಲೈಸ್, ಲೋಹಗಳು ಮತ್ತು ಮಿಶ್ರ ಲೋಹಗಳು. ಮೆಟಲ್ಸ್ ಲೋಹಗಳು ಮತ್ತು ಮಿಶ್ರ ಲೋಹಗಳು ಯಾವ್ಯಾವ ಒಂದ್ ಸ್ವಲ್ಪ ನೋಡ್ಕೊಂಡ್ಬಿಟ್ರಿ ಸಾಕು. ರೈಟ್. ನೆಕ್ಸ್ಟ್ ಇಲ್ಲಿ ವಿಟಾಮಿನ್ಸ್ ಮತ್ತ ಬ್ಲಡ್ ಗ್ರೂಪ್ಸ್, ಜೀವಸತ್ವಗಳು ಮತ್ತ ರಕ್ತದ ಗುಂಪುಗಳು ಅಂತ ಹೇಳ್ತೇವೆ. ಜೀವಸತ್ವಗಳು ಅಂದ್ರೆ ಯಾವ್ಯಾವ ಬಂದವು ಇಲ್ಲಿ ABCDE ಮತ್ತ K. ಹೌದಾ. ಇವಿಷ್ಟು ವಿಟಾಮಿನ್ಸ್ ABCDEK. ಇಲ್ಲಿ ಕೊಬ್ಬಿನಲ್ಲಿ ಕರಗುವಂತ ಜೀವಸತ್ವಗಳು ಯಾವ್ಯಾವು, ನೀರಿನಲ್ಲಿ ಕರಗುವಂತ ಜೀವಸತ್ವಗಳು ಇವ್ B ಮತ್ತ C ಇವೆಲ್ಲ ಏನದ ಕೊಬ್ಬಿನ ಒಳಗಡೆ ಕರಗಿದ್ರೆ ADEK ಇವೆಲ್ಲ ಏನ್ ಮಾಡ್ತಾವ ನೀರಿನ ಒಳಗಡೆ ಕರಗುವಂತ ಜೀವಸತ್ವಗಳು ಅಂತಂತೀವಿ. ಓಕೆ. ಈ ಪರ್ಟಿಕ್ಯುಲರ್ ಎಲ್ಲಾ ಜೀವಸತ್ವಗಳ ಒಂದೊಂದು ಹೆಸರು ಐತಿ. ಅವ್ ಹೆಸರು ಅಂತಂದ್ರೆ ಏನು, ಮತ್ತೆ ಆಮೇಲೆ ಡೆಫಿಸಿಯನ್ಸಿ ಡಿಸೀಸಸ್. ಓಕೆ. ಕೊರತೆ ಉಂಟಾದಾಗ ಯಾವ ರೀತಿ ರೋಗಗಳು ಬರ್ತಾವು ಅನ್ನೋದನ್ನ ನೀವು ನೋಡ್ಕೊಂಡ್ರು ಸಾಕು. ಆಯ್ತಾ. ಇಷ್ಟು ನೋಡ್ಕೊರಿ ಸಾಕು, ಬಾಳ ಏನ್ ಕೇಳಂಗಿಲ್ಲ, ಇಷ್ಟು ನೋಡ್ಕೊಂಡ್ರು ಸಾಕು. ನೆಕ್ಸ್ಟ್ ಇಲ್ಲಿ ಮಿರರ್ಸ್, ಕಾನ್ವೆಕ್ಸ್, ಕಾನ್ಕೇವ್, ಕನ್ನಡಿಗಳು, ಪೀನ ಮತ್ತು ನಿಮ್ನ ಕನ್ನಡಿಗಳು ಅಂತ ಹೇಳ್ತೀವಿ. ಪೀನ ಮತ್ತು ನಿಮ್ನ ದರ್ಪಣಗಳು ಅಂತ ನಾವು ಹೇಳ್ತೀವಿ. ಪೀನ ಮತ್ತು ನಿಮ್ನ ದರ್ಪಣಗಳು. ರೈಟ್. ಇನ್ನು ಈ ಪೀನ ದರ್ಪಣಗಳನ್ನ ಎಲ್ಲಿ ಯೂಸ್ ಮಾಡ್ತಾರ, ನಿಮ್ನ ದರ್ಪಣಗಳನ್ನ ಎಲ್ಲಿ ಯೂಸ್ ಮಾಡ್ತಾರ. ಓಕೆ. ಸೊ ಇಲ್ಲಿ ಕಾನ್ಸೆಪ್ಟ್ ಚಾಪ್ಟರ್ ಒಳಗಡೆ ಒಂದು ಕಾನ್ಸೆಪ್ಟ್ ಬರ್ತದೆ. ಓಕೆ. ಅಲ್ಲಿ ಪೀನ ದರ್ಪಣಗಳು, ನಿಮ್ನ ದರ್ಪಣಗಳು. ಓಕೆ. ಮಿರರ್ಸ್ ಆಗಿತ್ತು ಮತ್ತ ಲೆನ್ಸಸ್ ಅನ್ನ ಎರಡು ನೋಡ್ಕೋರಿ. ಮಿರರ್ಸ್ ಮತ್ತೆ ಲೆನ್ಸಸ್ ಎರಡು ನೋಡ್ಕೋರಿ. ಓಕೆ. ಹೈಪರ್ ಮಯೋಪಿಯಾ, ಹೈಪರ್ ಮೆಟ್ರೋಪಿಯಾ, ಶಾರ್ಟ್ ಸೈಟೆಡ್ನೆಸ್ ಇವೆಲ್ಲ ಒಂದ್ ಸ್ವಲ್ಪ ನೋಡ್ಕೋರಿ. ಯಾವ್ಯಾವ್ದು ಅಲ್ಲಿ ಲೆನ್ಸ್ ಅನ್ನ ಯೂಸ್ ಮಾಡ್ತಾರ ಅನ್ನೋದು ಸ್ವಲ್ಪ ನೋಡ್ರಿ. 10th ಒಳಗಡೆ ಐತಿ, 10th ಬುಕ್ದ ಒಳಗಡೆ ಐತಿ, ಅದ್ರ ಬಗ್ಗೆ ಸ್ವಲ್ಪ ಓದ್ಕೊಂಡ್ರು ಸಾಕು ನೀವು. ನೆಕ್ಸ್ಟ್ ಲೈಟ್, ಹೀಟ್, ಮ್ಯಾಗ್ನೆಟಿಸಮ್, ಬೆಳಕು, ಉಷ್ಣ ಮತ್ತು ಕಾಂತಿ ಅಂತ. ಬೆಳಕು, ಉಷ್ಣ ಮತ್ತು ಕಾಂತಿ ಎಸ್ಪೆಷಲಿ ಇದ್ರೊಳಗಡೆ ಅಂತೂ ಈ ಲೈಟ್ ಮೇಲೆ ಬೆಳಕು ಅನ್ನೋ ಒಂದು ಟಾಪಿಕ್ ಮೇಲೆ ನಿಮಗ ಫಿಕ್ಸ್ ಕ್ವಶನ್ಸ್ ಇರ್ತಾವು ಅಂತ ಹೇಳ್ತೇವೆ. ಬೆಳಕು ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಇಲ್ಲಿ ಏನತ್ತ ಬೆಳಕಿನ ವಕ್ರೀಭವನ ಮತ್ತು ಬೆಳಕಿನ ಪ್ರತಿಫಲನ. ಓಕೆ. ರಿಫ್ರಾಕ್ಷನ್ ಆಫ್ ಲೈಟ್, ರಿಫ್ಲೆಕ್ಷನ್ ಆಫ್ ಲೈಟ್ ಮೇಲೆ ನಿಮಗ ಕ್ವಶನ್ಸ್ ಅನ್ನ ಕೇಳ್ತಾನೆ. ಮತ್ತೆ ಅದ್ರದ್ದು ಪ್ರಿನ್ಸಿಪಲ್ಸ್ ಏನದಾವು, ಅವು 3 ಪ್ರಿನ್ಸಿಪಲ್ಸ್ ಅದಾವ. ಪ್ರಿನ್ಸಿಪಲ್ಸ್ ನೋಡ್ಕೊರಿ, ಒಂದಿಷ್ಟು ಫಾರ್ಮುಲಾಸ್ ಇರ್ತದ, ಅವುಗಳನ್ನ ನೋಡ್ಕೊರಿ. ಮತ್ತೆ ಇಲ್ಲಿ SI ಯೂನಿಟ್, ಏಕಮಾನಗಳು, ಅದೇ ನೋಡ್ರಿ SI ಯೂನಿಟ್. ಓಕೆ. ಬಂತಲ್ಲ ಬೇಸಿಕ್ ಯೂನಿಟ್ಸ್ ಆಫ್ ಸೈನ್ಸ್. SI ಯೂನಿಟ್ಸ್ ವಿಜ್ಞಾನದ ಮೂಲಭೂತ ಮಾನಗಳು, ಏಕಮಾನಗಳು ಅಂತಂತೆ. ಈ ಲೈಟ್ ಚಾಪ್ಟರ್ ಒಳಗಡೆ, ಹೀಟ್ ಚಾಪ್ಟರ್ ಮತ್ತು ಮ್ಯಾಗ್ನೆಟಿಸಮ್ ಚಾಪ್ಟರ್ ಒಳಗಡೆ ಏಕಮಾನಗಳು ಬರ್ತಾವ. ಆ ಏಕಮಾನಗಳು ಯಾವ್ಯಾವ ಸ್ವಲ್ಪ ನೀವು ಎಕ್ಸಾಮ್ಸ್ ಗ ನೀಟಾಗಿ ನೋಡ್ಕೊರಿ. ರೈಟ್.
ಸೊ ನೆಕ್ಸ್ಟ್ ಏನ್ ಕೇಳ್ತಾನಪ್ಪ ಅಂತಂದ್ರೆ ವಿಜ್ಞಾನದ ಸ್ಥಿರಾಂಕಗಳು ಮತ್ತು ಮೌಲ್ಯಗಳು ಮತ್ತು ಮಾನಗಳು. ಹೌದಾ, ಸ್ಥಿರಾಂಕಗಳು, ಮೌಲ್ಯಗಳು ಮತ್ತು ಅಂದ್ರೆ ಬೆಳಕು ಎಷ್ಟು ವೇಗದಲ್ಲಿ ಚಲಿಸುತ್ತದೆ, ಹೌದಾ, ಅವುಗಳನ್ನ ನೋಡ್ಕೊರಿ. ಆಮೇಲೆ ಒಂದೊಂದಿಷ್ಟು ಕೆಮಿಕಲ್ಸ್ ಅಂದ್ರೆ ಮೀಡಿಯಂ ಒಳಗಡೆ ಒಂದು ಮಾಧ್ಯಮದಲ್ಲಿ ಅದ್ರದ ಮೌಲ್ಯಗಳು ಎಷ್ಟ್ ಇರ್ತದ ಅನ್ನೋದನ್ನ ನೋಡ್ಕೊ. 10th ಬುಕ್ ಒಳಗಡೆ ಎಲ್ಲಾ ನೀಟಾಗಿ ಐತ್ರಿ, ಒಂದ್ಸತಿ ನೋಡ್ಬಿಡ್ರಿ ಅದನ್ನ ಪೂರ್ತಿ, ರೈಟ್. ಮತ್ತೆ ಇಲ್ಲಿ ಏನೈತಪ್ಪ, ತಾಪಮಾನದ ಪರಿವರ್ತನೆ. ಓಕೆ, ಯಾವ ಸೆಲ್ಸಿಯಸ್ ಒಳಗಡೆ ಫ್ಯಾರನ್ಹೀಟ್, ಸೆಲ್ಸಿಯಸ್ ಮತ್ತು ಫ್ಯಾರನ್ಹೀಟ್ ಒಳಗಡೆ ಟೆಂಪರೇಚರ್ ನ ಯಾವ ರೀತಿ ಕನ್ವರ್ಜನ್ ಮಾಡ್ತೀವಿ, ಎಷ್ಟು ಸೆಲ್ಸಿಯಸ್ ಒಳಗಡೆ ಎಷ್ಟು ಕನ್ವರ್ಜನ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಒಂದ್ ಸ್ವಲ್ಪ ನೀವು ನೋಡ್ಕೋರಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಇಲ್ಲಿ ನೋಡ್ರಿ ಕರೆಂಟ್ ಅಫೇರ್ಸ್ ಬಂತು, ಡಿಸ್ಕವರಿ ಅಂಡ್ ಇನ್ವೆನ್ಷನ್ಸ್. ವ್ಯಾಕ್ಸಿನ್ಸ್ ಅಂತ ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ, DNA mRNA ಅಂದ್ರೆ RNA ಒಳಗಡೆ ಮೆಸೆಂಜರ್ RNA ಅಂತ ನಾವು ಹೇಳ್ತೇವೆ. ಆವಿಷ್ಕಾರಗಳು ಮತ್ತು ಸಂಶೋಧನೆಗಳು, ಲಸಿಕೆಗಳು, DNA mRNA. ಇಲ್ಲಿ ಲಸಿಕೆಗಳಂತ ಬಂತಂದ್ರೆ ಡಿಸೀಸಸ್ ಅನ್ನೋದೊಂದು ನಾನ್ ನಿಮ್ಗೆ ಚಾರ್ಟ್ ಮಾಡ್ಕೋರಿ ಅಂತ, ರೋಗಗಳದ ಒಂದು ಚಾರ್ಟ್ ಮಾಡ್ಕೋರಿ ಅಂತ ಹೇಳಿದ್ನಲ್ಲ, ಅದ್ರೊಳಗಡೆನೆ ಬರ್ತದೆ. ಅದ್ರೊಳಗಡೆನಿದ್ದು ಲಸಿಕೆಗಳನ್ನ ಕಾನ್ಸೆಪ್ಟ್ ಬರ್ತೈತೆ. ಓಕೆ, ಅಂಡ್ ನಮ್ಮ ದೇಶದಿಂದ ಯಾವ್ದಾದ್ರು ರೋಗ ನಿರ್ಮೂಲನೆ ಮಾಡಿದ್ರ, ಓಕೆ, ಆಮೇಲೆ ಯಾವ್ದಾದ್ರು ಒಂದು ರೋಗ ನಾವು ನಿರ್ಮೂಲನೆ ಮಾಡ್ಲಿಕ್ಕೆ ಇಷ್ಟು ವರ್ಷದೊಳಗಡೆ ನಾವು ನಿರ್ಮೂಲನೆ ಮಾಡ್ತೇವಿ ಅನ್ನೋ ಟಾರ್ಗೆಟ್ ಇಟ್ಕೊಂಡು, ಅದಕ್ಕೆ ನಾನು ನಿಮ್ಗೆ ಹೇಳ್ತೀನಿ ಸುಸ್ಥಿರ ಅಭಿವೃದ್ಧಿ ಗುರಿಗಳು SDG ಗೋಲ್ಸ್ ಒಳಗಡೆ ಟಾರ್ಗೆಟ್ಸ್ ಬಾಳ ಇದಾವ್ರಿ. ಟಾರ್ಗೆಟ್ಸ್ ಬಾಳ ಅದಾವ್. ಆ ಟಾರ್ಗೆಟ್ಸ್ ಯಾವ ವರ್ಷ ತನ ಐತಿ, ಆ ಟಾರ್ಗೆಟ್ ಏನ್ ಐತಿ ಒಂದ್ ಸ್ವಲ್ಪ ನೀಟಾಗಿ ನೀವು ನೋಡ್ಕೋರಿ ಅಂತ ಹೇಳ್ತೀನಿ, ರೈಟ್. ಸೊ ಇಷ್ಟು ನಿಮ್ಗೆ ಏನ್ ಕೇಳ್ತಾನ, ಜನರಲ್ ಸೈನ್ಸ್ ಮೇಲೆ ನಿಮ್ಗ ಕ್ವಶನ್ಸ್ ಅನ್ನ ಕೇಳ್ತಾನೆ. ಓಕೆ, ಸಾಮಾನ್ಯ ವಿಜ್ಞಾನದ ಮೇಲೆ ಇವಿಷ್ಟು ಕ್ವಶನ್ಸ್ ಕೇಳ್ತಾವ. ಡಿಫಿಕಲ್ಟ್ ಏನಿಲ್ರಿ, ಈಸಿ ಐತಿ, ಡಿಫಿಕಲ್ಟ್ ಇಲ್ಲ, ಈಸಿ ಐತಿ ಅಂತ ನಾನ್ ನಿಮ್ಗ ಹೇಳ್ತೀನಿ, ರೈಟ್. ಹೇಳೋದೇನ್ರಿ, ಈಸಿನೇ ಐತಿ. ಎಲ್ಲಾರು ಖಾಲಿ ಕೂತಿದ್ರಿ 3 ವರ್ಷ ತನ ಯಾವ ಕಾಲ್ಫಾರ್ಮ್ಸ್ ಆಗ್ಲಿಲ್ಲ ಅಂತಂದ್ರೆ ಇವೇ ಓದಿರ ಅಂದ್ಮೇಲೆ ಇವಾಗ ಸುಮ್ನೆ ಓದ್ಕೊಂಡ್ ಕೂಡ್ಬೇಡ್ರಿ, ಸ್ಮಾರ್ಟ್ ಸ್ಟಡಿನ ಮಾಡ್ರಿ ಅಂತ ನಾನ್ ನಿಮ್ಗ ಹೇಳಾಕತ್ತೀನಿ, ರೈಟ್. ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ಮತ್ತು ಸ್ಟಾಟಿಕ್ GK ಮೇಲೆ ಯಾವ ತರ ಕ್ವಶನ್ಸ್, ಯಾವ್ದ್ರ ಮೇಲೆ ಕ್ವಶನ್ಸ್ ಅನ್ನ ಕೇಳ್ತಾನ, ಪ್ರಚಲಿತ ವಿದ್ಯಮಾನಗಳ ಮತ್ತು GK. ಈಗ ನೀವ್ ಏನ್ ಓದಿರಲ್ಲ, ಈಗ ಎಲ್ಲಾ ಸಬ್ಜೆಕ್ಟ್ಸ್ ನಾ ನಿಮ್ಗೆ ಇಲ್ಲಿ ಮಟ್ಟ ಏನ್ ಹೇಳ್ದಲ್ಲ, ಇದ್ರೊಳಗಡೆ ಕರೆಂಟ್ ಅಫೇರ್ಸ್ ಬರ್ತಾವು, GKನು ಬರ್ತಾವ. ಓಕೆ, ಈ ಸಬ್ಜೆಕ್ಟ್ಸ್ ಏನೇನ್ ಓದ್ಕೊಂಡ್ ಬಂದಿರಿ ಇಷ್ಟೋ ಮಟ್ಟ ಏನೇನ್ ನಾನು ನಿಮ್ಗೆ ಕಾನ್ಸೆಪ್ಟ್ಸ್ ಅನ್ನ ಹೇಳಿದೆ, ಇಂಪಾರ್ಟೆಂಟ್ ಟಾಪಿಕ್ ಸಬ್ಜೆಕ್ಟ್ ವೈಸ್ ಹೇಳಿದ್ನಲ್ಲ, ಅದ್ರೊಳಗಡೆ ಕರೆಂಟ್ ಅಫೇರ್ಸ್ ನು ಲಿಂಕ್ ಮಾಡ್ಕೋರಿ, GKನು ಲಿಂಕ್ ಮಾಡ್ಕೋರಿ. ಇಲ್ಲ ಅಂತಂದ್ರೆ ಬರೀ ಇದಿಷ್ಟೇ ಕಾನ್ಸೆಪ್ಟ್ಸ್ ಮೇಲೆ ಏನ್ ಮಾಡ್ರಿ, ನೀವು ಎಲ್ಲಾ ಸಬ್ಜೆಕ್ಟ್ ನು ಲಿಂಕ್ ಮಾಡ್ಕೊಂಡು ಈಗ ಏನ್ ಅದಾವಲ್ಲ ಕಾನ್ಸೆಪ್ಟ್, ಇದ್ರ ಮೇಲೆ ನೀವು GK ಮತ್ತೆ ಕರೆಂಟ್ ಅಫೇರ್ಸ್ ಲಿಂಕ್ ಮಾಡ್ಕೊಂಡ್ರು ಸಾಕು. ಓಕೆ, ಕರೆಂಟ್ ಅಫೇರ್ಸ್ ಮತ್ತೆ GK ಲಿಂಕ್ ಮಾಡ್ಕೊಂಡು ಸಬ್ಜೆಕ್ಟ್ ಲಿಂಕ್ ಮಾಡ್ಕೊಂಡ್ರು ನೀವು ಸಾಕು, ಆರಾಮ್ ಕ್ಲಿಯರ್ ಆಗ್ತದ್ರಿ ಎಕ್ಸಾಮ್. ಯಾಕಂದ್ರೆ ಇಲ್ಲಿ ಪಾಸಿಂಗ್ ಅಂತ ಇರಂಗಿಲ್ಲ, ಕ್ಲಿಯರ್ ಆಗೋದು ಇಂಪಾರ್ಟೆಂಟ್ ಇರ್ತದೆ, ಲಿಸ್ಟ್ ನಾಗ ನಿಮ್ದು ಹೆಸರು ಬರೋದು ಇಂಪಾರ್ಟೆಂಟ್ ಇರ್ತದ ಅಂತ ಹೇಳ್ತೀವಿ. ಸೊ ಕರೆಂಟ್ ಅಫೇರ್ಸ್ ಮತ್ತೆ ಸ್ಟಾಟಿಕ್ GK ಮೇಲೆ ಯಾವ ತರ ನಿಮಗೆ ಕ್ವಶನ್ಸ್ ಅನ್ನ ಪ್ರೀವಿಯಸ್ ಅನಾಲಿಸಿಸ್ ಮಾಡಿದ್ರೆ ಯಾವ ಕ್ವಶನ್ಸ್ ಅನ್ನ ಜಾಸ್ತಿ ನಿಮಗೆ ರಿಪೀಟೆಡ್ ಮಾಡಿ ಕೇಳಿದಾನ, ಆಲ್ರೆಡಿ ಇದೆಲ್ಲ ಹೇಳ್ಬಿಟ್ಟಿ ನಾನು ನಿಮಗೆ. ಆಲ್ ಸ್ಟೇಟ್ಸ್ CMs ಗವರ್ನರ್ಸ್ ಪ್ರೆಸಿಡೆಂಟ್ಸ್ ಇನ್ ನ್ಯೂಸ್, ಎಲ್ಲಾ ರಾಜ್ಯಗಳ CM ಮತ್ತು ರಾಜ್ಯಪಾಲರು ನೋಡ್ಕೋರಿ. ಅದೇ ರೀತಿ ಸುದ್ದಿಯಲ್ಲಿರುವ ಅಧ್ಯಕ್ಷರು ಯಾರಾದ್ರೂ ಇದ್ರೆ ಅವ್ರದ್ದು ನೋಡ್ಕೋರಿ, ಯಾರು ಸುದ್ದಿ ಅಧ್ಯಕ್ಷರು ಯಾವ್ದಾದ್ರು. ಈಗ ಒಂದ್ ವೇಳೆ ಬೇರೆ ಯಾವ್ದೋ ಒಂದು ರಾಜ್ಯದ ಒಳಗಡೆ ಅಧ್ಯಕ್ಷರ ಆಯ್ಕೆ ಆದ್ರು ಅಥವಾ ಪ್ರೆಸಿಡೆಂಟ್ಸ್ ಚೇಂಜ್ ಆದ್ರು, ಬೇರೆ ಕಂಟ್ರಿ ಒಳಗಡೆ ಆಗಿರ್ಬೋದು, ಬೇರೆ ರಾಜ್ಯದ ಒಳಗಡೆ ಆಗಿರ್ಬೋದು, ಇತ್ತಪ್ಪ ಅಂದ್ರೆ ಸುದ್ದಿ ಒಳಗೆ ಯಾವ್ದು ಇರ್ತದ ಅವ್ರು ನೋಡ್ಕೋರಿ. ಈಗ ನಮ್ದು ಕರ್ನಾಟಕ ಚೀಫ್ ಮಿನಿಸ್ಟರ್ ಚೇಂಜ್ ಆಗ್ಯಾರ ಅಂತಂದ್ರೆ ಅಲ್ಲಿ ಸಚಿವ ಸಂಪುಟದಲ್ಲಿ ಯಾರ್ಯಾರು ಚೇಂಜ್ ಆಗ್ಯಾರ, ಓಕೆ, ಅದನ್ನ ಕೇಳೋಕ್ಕಿಂತ ನಮ್ CM ರಿಲೇಟೆಡ್ ಬಹಳ ಕ್ವಶನ್ಸ್ ನಿಮ್ಗೆ. CM ರಿಲೇಟೆಡ್ ಅಂತಂದ್ರೆ DK ಶಿಯಾರ್ ಅವ್ರು ಹುಟ್ಟಿದ್ದೆ ಅಲ್ಲಿ, ಅವ್ರ ಆಸ್ತಿ ಎಷ್ಟೈತಿ, ಅಂತಸ್ತ್ ಎಷ್ಟೈತಿ, ಅವ್ರಿಗೆ ಎಷ್ಟ್ ಮಕ್ಕಳು, ಎಷ್ಟ್ ಮೊಮ್ಮಕ್ಕಳು, ಇಷ್ಟೇನು, ಅವ್ರಿಗೆ ಎಷ್ಟ್ ಜನ ಹೆಂಡ್ತಿರು, ಇದೇನು ಕ್ವಶನ್ ಕೇಳಂಗಿಲ್ರಿ. DK ಶಿ ಅವ್ರ ಮೇಲೆ ನಿಮ್ಗೆ ಕ್ವಶನ್ ಕೇಳಂಗಿಲ್ಲ, ಅವ್ರದ್ದು ಪೊಸಿಷನ್ ಮೇಲೆ ನಿಮ್ಗೆ ಕ್ವಶನ್ಸ್ ಅನ್ನ ಕೇಳ್ತಾನ, ಅವ್ರ ಪೊಸಿಷನ್ಸ್ ಮೇಲೆ ನಿಮ್ಗೆ ಏನ್ ಮಾಡ್ತಾನ, ಕ್ವಶನ್ಸ್ ಅನ್ನ ಕೇಳ್ತಾನ. ಓಕೆ, ಮತ್ತ ಅವ್ರು ಎಷ್ಟನೇ ತನ, ಅವ್ರದ್ದು ಎಜುಕೇಶನ್ ಏನು, ಅವ್ರದ್ದು ಅವಾರ್ಡ್ಸ್ ಏನು, ಅವ್ರು ಏನೇನ್ ಪ್ರಶಸ್ತಿಗಳನ್ನ ತಗೊಂಡಾರ, ಇವೆಲ್ಲ ಓದ್ಕೊಂಡ್ ಕೂಡ್ಬೇಡ್ರಿ. ಅವ್ರ ಮೇಲೆ ನಿಮ್ಗೆ ಕ್ವಶನ್ಸ್ ಕೇಳಂಗಿಲ್ಲ, ಅವ್ರದ್ದು ಹುದ್ದೆ ಮೇಲೆ ನಿಮ್ಗೆ ಕ್ವಶನ್ಸ್ ಅನ್ನ ಕೇಳ್ತಾನ ಅಂತ ನಾನು ನಿಮಗೆ ಹೇಳ್ತೀನಿ, ರೈಟ್. ಅವ್ರ ಹುದ್ದೆ ಮೇಲೆ ಕ್ವಶನ್ಸ್ ಅನ್ನ ಕೇಳ್ತಾನ. ನಿಮ್ಗೆ ಯಾವ ತರ ಕ್ವಶನ್ಸ್ ಕೇಳ್ತಾನ ಹುದ್ದೆ ಮೇಲೆ ಅನ್ನೋದು ನಮ್ ಪ್ರೀವಿಯಸ್ ಕ್ಲಾಸಸ್ ಒಳಗಡೆ ಆಲ್ರೆಡಿ ಹೇಳಿದೆ. ಯಾವ ಆರ್ಟಿಕಲ್ ಯಾರು ವಜಾಗೊಳಿಸ್ತಾರೆ, ಯಾರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರ, ಸ್ವಲ್ಪ ಇದ್ರ ಮೇಲೆ ನೀವು ಕ್ವಶನ್ ನೋಡ್ಕೋರಿ ಅಂತ ಹೇಳ್ತೇನೆ. ನೆಕ್ಸ್ಟ್ ಪ್ರಮುಖ ಪ್ರಶಸ್ತಿಗಳು, ಇಂಪಾರ್ಟೆಂಟ್ ಅವಾರ್ಡ್ಸ್ ಆಲ್ರೆಡಿ ನಾ ಪ್ರೀವಿಯಸ್ ಕ್ಲಾಸಸ್ ಒಳಗಡೆ ಇವೆಲ್ಲ ಹೇಳೇ ಬಿಟ್ಟಿನ ಅಂತಂದ್ಮೇಲೆ ಮತ್ತೆ ಈಗ ಹಳ್ಮಳ್ ಹೇಳ್ಕೊಂಡ್ ಕೊಡಂಗಿಲ್ರಿ ನಾ, ಆಯ್ತಾ. ಇಂಪಾರ್ಟೆಂಟ್ ಅವಾರ್ಡ್ಸ್ ಅಂತ ನಾವು ಹೇಳ್ತೇವೆ. ಅವಾರ್ಡ್ಸ್ ಪ್ರಮುಖ ಪ್ರಶಸ್ತಿಗಳು, ಎಸ್ಪೆಷಲಿ ಕರ್ನಾಟಕ ರಿಲೇಟೆಡ್ ಪ್ರಶಸ್ತಿಗಳ ಮೇಲೆ ಸ್ವಲ್ಪ ಫೋಕಸ್ ಮಾಡಿ, ಕರ್ನಾಟಕದ ರಿಲೇಟೆಡ್ ಪ್ರಶಸ್ತಿ ಮೇಲೆ ಫೋಕಸ್ ಮಾಡ್ರಿ. ನೆಕ್ಸ್ಟ್ ಗವರ್ಮೆಂಟ್ ಸ್ಕೀಮ್ಸ್, ಸರ್ಕಾರಿ ಯೋಜನೆಗಳ ಮೇಲೆ. ಈಗ ಯಾವ್ದಾದ್ರು ಯೋಜನೆದಲ್ಲಿ ಅಲ್ಲಿ ಅಮೌಂಟ್ ಅಲಾಟ್ಮೆಂಟ್ ಏನ್ ಮಾಡಿದ್ರು, ಜಾಸ್ತಿ ಮಾಡಿದ್ರಪ್ಪ ಅಂತಂದ್ರೆ, ಅಮೌಂಟ್ ಅಲಾಟ್ಮೆಂಟ್ ಜಾಸ್ತಿ ಮಾಡಿದ್ರು ಅಂತಂದ್ರೆ ಇದ್ಯಾವ ಆ ಯೋಜನೆ ಏನಾಗ್ತದೆ ನಿಮ್ಗ ನ್ಯೂಸ್ ಒಳಗಡೆ ಇದ್ದಂಗ ಆಗ್ತದ ಅಂತ ಹೇಳ್ತೀವಿ. ನ್ಯೂಸ್ನಾಗ ನಿಮ್ಗೆ ಇರ್ತದ, ಅದ್ರ ಮೇಲೆ ನಿಮ್ಗ ಕ್ವಶನ್ಸ್ ಅನ್ನ ಕೇಳ್ತಾರೆ. ಇಸ್ರೋ, DRDO, ನಾಸಾ. ಇಸ್ರೋ, DRDO, ನಾಸಾ ಇದು ಎಸ್ಟಾಬ್ಲಿಷ್ಮೆಂಟ್ ಯಾವಾಗ ಆಗಿದೆ, ಬೋರ್ಡ್ ಮೆಂಬರ್ ಯಾರಿದಾರೆ, ಏನೇನ್ ಪ್ರೊಜೆಕ್ಟ್ಸ್ ಮಾಡ್ಯಾರ, ಓಕೆ, ಎದಕ್ ಸಂಬಂಧಪಟ್ಟಿದ್ವು ಅದಾವು, ಪರ್ಪಸ್ ಏನೈತಿ ನೋಡ್ಕೋರಿ ಸಾಕು. ನೆಕ್ಸ್ಟ್ ರ್ಯಾಂಕಿಂಗ್ಸ್ ಅಂಡ್ ಇಂಡೆಕ್ಸಸ್, ಶ್ರೇಯಾಂಕಗಳು ಮತ್ತು ಸೂಚಂಕಗಳು. ಒಂದ್ ವರ್ಷದ ನೋಡ್ಕೊಂಡ್ ಬಿಡ್ರಿ ಸಾಕು.
ಓಕೆ, ಇಲ್ಲಿ ಏನಾಗ್ತದ, ಈ ವರ್ಷದಷ್ಟು ನೋಡ್ಕೊರಿ ಸಾಕು. ಈ ವರ್ಷದ ಇನ್ನ ಅನೌನ್ಸ್ಮೆಂಟ್ ಆಗಿರ್ಲಿಲ್ಲ ಅಂದ್ರೆ ಲಾಸ್ಟ್ ಇಯರ್ ನೋಡ್ಕೊರಿ ಸಾಕು. ಈ ವರ್ಷದ ಇನ್ನ ಅನೌನ್ಸ್ಮೆಂಟ್ ಆಗಿರ್ಲಿಲ್ಲ ನಿಮ್ ಎಕ್ಸಾಮ್ ತನ ಅಂತಂದ್ರೆ ಪ್ರೀವಿಯಸ್ ಇಯರ್ ನೋಡ್ಕೊಂಡ್ ಬಿಡ್ರಿ ಸಾಕು. ಸೂಚ್ಯಂಕಗಳು, ಶ್ರೇಯಾಂಕಗಳು, ಆಯ್ತಾ. ಮತ್ತೇನ್ ಕೇಳ್ತಾನ ಕರೆಂಟ್ ಅಫೇರ್ಸ್ ಒಳಗಡೆ ಅಂತಂದ್ರ ಪ್ರಮುಖ ದಿನಗಳು ಮತ್ತು ಥೀಮ್ಸ್ ಅಂತ ಹೇಳಿದ್ವಿ, ವಿಷಯಗಳು, ಅದ್ರ ಮೇಲೆ ಏನ್ ವಿಷಯ, ಏನ್ ಥೀಮ್ಸ್ ಕೊಟ್ಟಾನ ಅಂತ ಹೇಳ್ರಿ. ರೈಟ್, ಮನೆ ಎನ್ವಿರಾನ್ಮೆಂಟ್ ಡೇ ಸೆಲೆಬ್ರೇಟ್ ಮಾಡಿದ್ವಿ, ಅದ್ರ ಥೀಮ್ ಏನೈತಿ ಕಮೆಂಟ್ ಮಾಡಿದ್ರೆ ವೆರಿ ಗುಡ್ ಕರೆಕ್ಟ್ ಐತಿ, ಕಮೆಂಟ್ ಮಾಡಿದ್ರಲ್ಲ ವೆರಿ ಗುಡ್ ಕರೆಕ್ಟ್ ಐತಿ, ಅದು ನಿಮ್ ಥೀಮ್. ನೆಕ್ಸ್ಟ್ ಇಂಪಾರ್ಟೆಂಟ್ ಡೇಸ್ ಮತ್ತು ಥೀಮ್ಸ್ ಅನ್ನ ಎಸ್ಪೆಷಲಿ ಸ್ವಲ್ಪ ಜಾಸ್ತಿ ನೀವು ಎನ್ವಿರಾನ್ಮೆಂಟ್ ರಿಲೇಟೆಡ್ ಪ್ರಮುಖ ದಿನಗಳ ಮೇಲೆ ಸ್ವಲ್ಪ ನೋಡ್ಕೋರಿ ಅಂತ ಹೇಳ್ತೀನಿ. ಎನ್ವಿರಾನ್ಮೆಂಟ್ ರಿಲೇಟೆಡ್ ಏನಾದ್ರು ಯಾವ್ದು ಮಾತ್ರ ಮಿಸ್ ಮಾಡ್ಬಿಡ್ರಿ. ಯಾಕಂತಂದ್ರ ಪ್ರಮುಖ ಥೀಮ್ಗಳ ಮೇಲೆ ಯಾವ್ದ್ರ ಮೇಲೆ ಆದ್ರೂ ನಿಮ್ಗೆ ಕ್ವಶನ್ ಕೇಳಿ ಬಿಡ್ಲಿ, ಬಟ್ ಎನ್ವಿರಾನ್ಮೆಂಟ್ ಮೇಲೆ ಅಂತಂದ್ರು ಅಟ್ಲೀಸ್ಟ್ ಒಂದ್ 2 ಕ್ವಶನ್ ಕೇಳೋಣ ಅಂತಂದ್ರೆ ಅದ್ರಾಗ ಒಂದು ಕ್ವಶನ್ ನಿಮ್ಗೆ ಎನ್ವಿರಾನ್ಮೆಂಟ್ ಮೇಲೆ ಅಂತೂ ಇದ್ದೇ ಇರ್ತದೆ, ಎನ್ವಿರಾನ್ಮೆಂಟ್ ಮೇಲೆ ಇದ್ದೇ ಇರ್ತದ ಅಂತ ಹೇಳ್ತಾರೆ. ಸೊ ಈಗ ಜೂನ್ ಒಳಗಡೆ, ಜುಲೈ ಒಳಗಡೆ ಎನ್ವಿರಾನ್ಮೆಂಟ್ ರಿಲೇಟೆಡ್ ಒಂದಿಷ್ಟು ಡೇಸ್ ಬರ್ತಾವ್, ಥೀಮ್ಸ್ ಬರ್ತಾವ, ಅದನ್ನ ನೋಡ್ಕೋರಿ, ಅದ್ರ ಮೇಲೆ ನಿಮ್ಗೆ ಕ್ವಶನ್ಸ್ ಅನ್ನ ಕೇಳ್ತಾನೆ, ಆಯ್ತಾ. ಎಸ್ಪೆಷಲಿ ಜೂನ್ ತನ ಆದ್ರೂ ನೀಟಾಗಿ ನೋಡ್ಕೊರಿ, ಜೂನ್ ತನ ಆದ್ರೂ ನೀಟಾಗಿ ನೋಡ್ಕೊರಿ, ಜುಲೈ 15 ತನ ಆದ್ರೂ ನೋಡ್ಕೊರಿ, ಜುಲೈ 15 ತನ ಆದ್ರೂ ನೀಟಾಗಿ ನೋಡ್ಕೋರಿ ಅಂತ ಹೇಳಿದೆ. ನೆಕ್ಸ್ಟ್ ಇಲ್ಲಿ ಸ್ಪೋರ್ಟ್ಸ್ ಅವಾರ್ಡ್ಸ್ ಅಂಡ್ ವೆನ್ಯೂಸ್ ಅಂತ ಹೇಳಿ, ಕ್ರೀಡಾ ಪ್ರಶಸ್ತಿಗಳು ಮತ್ತು ಅತಿಥೇಯ ಸ್ಥಳಗಳು ಅಂತ ಹೇಳ್ತೀವಿ. ಅತಿಥೇಯ ಸ್ಥಳಗಳು, ಕ್ರೀಡೆ ರಿಲೇಟೆಡ್ ನಾವು ಏನೇನ್ ಪ್ರಶಸ್ತಿ ಕೊಡ್ತೀವಿ, ಓಕೆ, ಧ್ಯಾನ್ ಚಂದ್ ಪ್ರಶಸ್ತಿ, ದ್ರೋಣಾಚಾರ್ಯ ಪ್ರಶಸ್ತಿ, ಓಕೆ, ರಾಜೀವ್ ಗಾಂಧಿ ಖೇಲ್ ರತ್ನ ಅವಾರ್ಡ್ ಯಾರ್ಯಾರಿಗೆ ಸಿಕ್ಕೈತಿ, ಓಕೆ, ಫಸ್ಟ್ ಯಾರಿಗೆ ಸಿಕ್ಕಿತಿ, ಈಗ ರೀಸೆಂಟ್ ಆಗಿ ಯಾರಿಗಾದ್ರು ಸಿಕ್ಕಿದ್ರ, ಅದ್ರಾಗ ನಮ್ ಕರ್ನಾಟಕದೊಳಗಡೆ ಏನೋರು ಯಾರಾದ್ರೂ ಇದ್ರಪ್ಪ ಅಂತಂದ್ರೆ, ಮತ್ತ ಒಲಿಂಪಿಯಾಡ್ ಅವಾರ್ಡ್ಸ್, ಒಲಿಂಪಿಕ್ ರಿಲೇಟೆಡ್, ಇಂಟರ್ನ್ಯಾಷನಲ್ ಒಲಿಂಪಿಕ್ಸ್ ರಿಲೇಟೆಡ್ ಅವಾರ್ಡ್ಸ್ ಆಯ್ತು. ಮತ್ತ ಈಗ RCB ಮ್ಯಾಚ್ ನಮ್ದು ಗೆದ್ದದತ್ತ, RCB ಮೇಲೆ ಕ್ವಶನ್ ಕೇಳಂಗಿಲ್ರಿ, ಬೆಂಗಳೂರು ಗೆದ್ದೈತಿ ಅಂತ ನಮ್ದು ಬೆಂಗಳೂರದವ್ರು RCB ಗೆದ್ದಾರ ಅಂತಂದ್ಮೇಲೆ ಅದ್ರ ಮೇಲೆ ಕ್ವಶನ್ ಕೇಳಿದ್ರು ಒಂದ್ ಟೈಮ್ ಒಳಗ, ಬಟ್ ಈಗ ಕೇಳಂಗಿಲ್ಲ, ಆಯ್ತಾ, ಈಗ ಕೇಳಂಗಿಲ್ಲ. ಮತ್ತು ಅತಿಥೇಯ ಸ್ಥಳಗಳು, ಅತಿಥೇಯ ಸ್ಥಳಗಳು ಅದ್ರ ಎಲ್ಲಿ ಹೋಸ್ಟಿಂಗ್ ವೆನ್ಯೂ ಎಲ್ಲಿತ್ತು ಅನ್ನೋದನ್ನ ನೋಡ್ಕೋರಿ. ಅದೇ ರೀತಿ ಬುಕ್ಸ್ ಮತ್ತು ಆಥರ್ಸ್, ಪುಸ್ತಕಗಳು ಮತ್ತು ಲೇಖಕರು. ನಿನ್ನೆ ಪ್ರೀವಿಯಸ್ 2 ಡೇಸ್ ನಿನ್ನೆ ಮತ್ತೆ ಮೊನ್ನೆ ಕ್ಲಾಸ್ ಒಳಗಡೆ ಇವೇ ಟಾಪಿಕ್ಸ್ ಮೇಲೆ ನಾನು ನಿಮಗೆ ಡಿಸ್ಕಷನ್ ಮಾಡೀನಿ, ಹೋಗಿ ನೋಡ್ರಿ. ಅದೇ ರೀತಿ ಬ್ರಾಂಡ್ ಅಂಬಾಸಿಡರ್ಸ್, ರಾಯಭಾರಿಗಳು ಮತ್ತು ಟಾಪ್ ಕಂಪನಿ ಫೌಂಡರ್ಸ್ ಮತ್ತು CEO, ಪ್ರಮುಖ ಕಂಪನಿಗಳು ಸಂಸ್ಥಾಪಕರು ಮತ್ತು CEO ಮೇಲೆ ಕ್ವಶನ್ಸ್ ಅನ್ನ ಕೇಳಿದ್ರೆ ಪ್ರೀವಿಯಸ್ ಕ್ವಶನ್ಸ್ ಯಾವ ತರ ಕೇಳಿದ್ರು ಅನ್ನೋದ್ ಸುತ್ತಕ್ಕೂ ನಾನು ನಿಮ್ಗೆ ಏನ್ ಮಾಡೀನಿ ಇಲ್ಲಿ ಹೇಳಿನಿ. ಓಕೆ, ಎಕ್ಸಾಂಪಲ್ ಅಂದ್ರೆ ಪ್ರೀವಿಯಸ್ ಕ್ವಶನ್ಸ್ ಅನ್ನ ತಗೊಂಡ್ ನಾನು ನಿಮ್ಗೆ ಹೇಳಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಆರ್ಗನೈಸೇಷನ್ಸ್, ಓಕೆ, ಪ್ರಮುಖ ಸಂಸ್ಥೆಗಳು, ಇಂಪಾರ್ಟೆಂಟ್ ಆರ್ಗನೈಸೇಷನ್ಸ್ ದ ಚೀಫ್ ಹೆಡ್ ಕ್ವಾರ್ಟರ್ಸ್ ಮತ್ತು ಫೌಂಡೇಶನ್, ಚೀಫ್ ಹೆಡ್ ಕ್ವಾರ್ಟರ್ಸ್ ಮತ್ತು ಫೌಂಡೇಶನ್ಸ್ ಮೇಲೆ ಕ್ವಶನ್ಸ್ ಅನ್ನ ಕೇಳ್ತಾನೆ. ಅಂದ್ರೆ ಪ್ರಮುಖ ಸಂಸ್ಥೆಗಳು, ಮುಖ್ಯಸ್ಥರು, ಪ್ರಧಾನ ಕಚೇರಿಗಳು ಮತ್ತು ಸಂಸ್ಥಾಪನಾ ವರ್ಷಗಳ ಮೇಲೆ ನಿಮಗೆ ಕ್ವಶನ್ಸ್ ಅನ್ನ ಕೇಳ್ತಾನ, ಮತ್ತೆ ಅವ್ರದ್ದು ಉದ್ದೇಶ ಏನೈತೆ, ಅದು ಒಂದು ಅವ್ರದ್ದು ಉದ್ದೇಶ ಏನೈತಿ, ರೈಟ್, ಅವ್ರದ್ದು ಉದ್ದೇಶ ಏನೈತಿ ಅದ್ರ ಮೇಲೆ ನಿಮ್ಗೆ ಕ್ವಶನ್ಸ್ ಅನ್ನ ಕೇಳ್ತಾನೆ. ಮತ್ ನೋಡ್ರಿ, ಜಾಯಿಂಟ್ ಮಿಲಿಟರಿ ಎಕ್ಸರ್ಸೈಸಸ್, ಜಂಟಿ ಮಿಲಿಟರಿ ವ್ಯಾಯಾಮಗಳು, ಸಮರಾಭ್ಯಾಸಗಳು, ಅದು ಆರ್ಮಿದಾಗಿರ್ಬೋದು, ನೇವಲ್ದಾಗಿರ್ಬೋದು, ಅಥವಾ ಏರ್ ಫೋರ್ಸ್ ಆದ್ರೂ ಆಗಿರ್ಬೋದು, ಈ ಮೂರೂರ್ದಾಗಿರ್ಬೋದು. ನಾನು ನಿಮಗೆ ನಿನ್ನೆನೂ ಹೇಳಿದೆ, ಅಂದ್ರೆ ಒಂದು 6 months ಬಿಫೋರ್ GK ಒಬ್ರು ಸರ್ ಕ್ಲಾಸ್ ಮಾಡಿದ್ರು, ಅದ್ರೊಳಗಡೆ ನಿಮಗೊಂದು ಚಾರ್ಟ್ ಕೊಟ್ಟಿದ್ರು, ಸಮರಾಭ್ಯಾಸಗಳ ಮೇಲೆ ಚಾರ್ಟ್ ಅನ್ನ ಕೊಟ್ಟಿದ್ರು. ಆ ಚಾರ್ಟ್ ಅನ್ನ ಒಂದ್ ಸ್ವಲ್ಪ ನೀವು ನೋಡ್ಕೊಂಡ್ರು ಸಾಕು. ನೆಕ್ಸ್ಟ್ ಇಲ್ಲಿ ಇಂಪಾರ್ಟೆಂಟ್ ಅಪಾಯಿಂಟ್ಮೆಂಟ್ಸ್ ಮತ್ತೆ ರೀಸೆಂಟ್ ಅಪಾಯಿಂಟ್ಮೆಂಟ್ಸ್, ಪ್ರಮುಖ ನೇಮಕಾತಿಗಳು ಮತ್ತೆ ಇತ್ತೀಚಿನ ನೇಮಕಾತಿಗಳು. ಪ್ರಮುಖ ನೇಮಕಾತಿಗಳು ಯಾವದಾವು ಮತ್ತೆ ಇತ್ತೀಚೆಗೆ ಯಾವ ನೇಮಕಾತಿಗಳು ಆಗ್ಯಾವು ಅದ್ರ ಮೇಲೆ ಕ್ವಶನ್ಸ್ ಅನ್ನು ನಿಮ್ಗ ಕೇಳ್ತಾನ ಅಂತ. ಎಸ್ಪೆಷಲಿ ಎಲೆಕ್ಷನ್ ಕಮಿಷನ್, CJI, ಗವರ್ನರ್, ಪ್ರೆಸಿಡೆಂಟ್, ಇವ್ರ ಮೇಲೆ ಅಂತೂ ಫಿಕ್ಸ್ ಕ್ವಶನ್ಸ್ ಇರ್ತಾವ, ಇವ್ರ ಮೇಲೆ ಅಂತೂ ಫಿಕ್ಸ್ ನಿಮ್ಗೆ ಕ್ವಶನ್ಸ್ ಇರ್ತಾವ, ತಿಳಿತಾ. ನೆಕ್ಸ್ಟ್ ಇಲ್ಲಿ ಅಬ್ರಿವೇಶನ್ಸ್, ಸಂಕ್ಷಿಪ್ತ ರೂಪಗಳು, ಓಕೆ, ಅದರ ಮೇಲೆ ಕ್ವಶನ್ಸ್ ಅನ್ನ ಕೇಳ್ತಾನೆ. ನೆಕ್ಸ್ಟ್ ಬೇಸಿಕ್ ಕಂಪ್ಯೂಟರ್ ಮತ್ತೆ ಸೋಷಿಯಲ್ ಮೀಡಿಯಾ ಮೇಲೆ ಕ್ವಶನ್ಸ್ ಅನ್ನ ಕೇಳ್ತಾನೆ. ಆಲ್ರೆಡಿ ಇವೆಲ್ಲ ನಾನು ನಿನ್ನೆ ಮೊನ್ನೆ ಕ್ಲಾಸ್, ಬಹಳ ದೂರ ಇಲ್ರಿ, ನಿನ್ನೆ ಮೊನ್ನೆ ಕ್ಲಾಸಸ್ ಅನ್ನ ನೋಡ್ರಿ, ಇವೆಲ್ಲ ಡಿಸ್ಕಷನ್ ಅನ್ನ ಮಾಡೀನಿ. ಓಕೆ, ಸಮಿಟ್ಸ್, ಪ್ರಮುಖ ಶೃಂಗ ಸಭೆಗಳು, ಓಕೆ, ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅಂತ ಹೇಳ್ತೀವಿ, G20, G7, ಓಕೆ, ಏನೇನ್ ಆರ್ಗನೈಸೇಷನ್ಸ್ ಅದಾವಲ್ಲ ಅದ್ರ ಪ್ರಮುಖ ಶೃಂಗ ಸಭೆಗಳು ಎಲ್ಲಿ ನಡ್ಸ್ಯಾರ, ಆಮೇಲೆ ಅದ್ರ ಅತಿಥೇಯ ರಾಜ್ಯ ಯಾವುದು, ಅತಿಥೇಯ ದೇಶ ಯಾವುದು, ಸ್ವಲ್ಪ ನೋಡ್ಕೋರಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಏರ್ಪೋರ್ಟ್ಸ್ ಅಂಡ್ ಸ್ಟೇಡಿಯಂ ಮತ್ತು ಪೋರ್ಟ್ಸ್, ನಿನ್ನೆನೆ ಹೇಳಿನಿ ಅಂತ. ಪ್ರಮುಖ ವಿಮಾನ ನಿಲ್ದಾಣಗಳು, ಕ್ರೀಡಾಂಗಣಗಳು ಮತ್ತು ಬಂದರುಗಳು. ಇಸ್ರೇಲ್ ಇರಾನ್ ರಿಲೇಟೆಡ್ ನ್ಯೂಸ್ ಒಳಗಡೆ ಐತಂತಂದ್ರ ಇಲ್ಲಿ ಸ್ಟ್ರೇಟ್ಸ್ ಮತ್ತು ಪೋರ್ಟ್ಸ್ ನ ಸ್ವಲ್ಪ ನೀವು ನೀಟಾಗಿ ನೋಡ್ಕೋರಿ. ಸ್ಟ್ರೇಟ್ಸ್ ಅಂತ ಹೇಳ್ತೇವಿ, ಸ್ಟ್ರೇಟ್ಸ್ ಮತ್ತು ಪೋರ್ಟ್ಸ್ ಅನ್ನ ಸ್ವಲ್ಪ ನೀಟಾಗಿ ನೋಡ್ಕೋರಿ ಅಂತ ನಾನು ನಿಮ್ಗೆ ಹೇಳ್ತೇನೆ, ರೈಟ್. ಸೊ ಇಷ್ಟು ಮತ್ತೇನೇನದಾವು, ಇಂಡಿಯನ್ ಆರ್ಮಿ, ನೇವಿ, ಏರ್ ಫೋರ್ಸ್, ಭಾರತೀಯ ಭೂಸೇನೆ, ನೌಕಾಸೇನೆ ಮತ್ತು ವಾಯುಸೇನೆ. ಆದ್ರೆ ಇವೇ ಜಂಟಿ ಸಮರಾಭ್ಯಾಸಗಳು ಯಾವ್ಯಾವು, ಮತ್ತೆ ಇಂಡಿಯನ್ ಆರ್ಮಿ ರಿಲೇಟೆಡ್ ಏನೇನ್ ಪ್ರೊಜೆಕ್ಟ್ಸ್ ಆಗ್ಯಾವ, ನೇವಿ ರಿಲೇಟೆಡ್, ಏರ್ ಫೋರ್ಸ್ ರಿಲೇಟೆಡ್
ಏನೇನ್ ಫೋರ್ಸ್ ಪ್ರಾಜೆಕ್ಟ್ಸ್ ಆಗ್ಯಾವ, ಯಾವ್ಯಾವ ದೇಶ ಜೊತೆ ನಾವು ಕೈ ಜೋಡ್ಸಿವಿ, ಮತ್ತ ಬೇರೆ ದೇಶದವರು ನಮ್ಮ ದೇಶದ ಮೇಲೆ ದಾಳಿ ಮಾಡಿದಾಗ ನಾವು ಅವ್ರ ದೇಶದ ಮೇಲೆ ಉಲ್ಟಾ ದಾಳಿ ಮಾಡಿದಾಗ ಅದಕ್ಕೊಂದು ಆಪರೇಷನ್ ನೇಮ್ ಇಟ್ಟಿದ್ವಿ, ಅದ್ರ ನೇಮ್ಸ್ ಅನ್ನ ನೋಡ್ಕೋರಿ ಅಂತ ಹೇಳ್ತೀನಿ. ಓಕೆ, ನೇಮ್ಸ್ ಅನ್ನ ನೋಡ್ಕೋರಿ ಅಂತ ನಾನು ನಿಮಗೆ ಹೇಳಿದೆ. ನೆಕ್ಸ್ಟ್ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಮತ್ತು ಬ್ಲೂ ಫ್ಲಾಗ್ಸ್. ಓಕೆ, ಬ್ಲೂ ಫ್ಲಾಗ್ಸ್, ಯುನೆಸ್ಕೋ ವಿಶ್ವ ಪರಂಪರೆಯ ತಾಣಗಳು ಮತ್ತು ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ ಬಗ್ಗೆ ನೋಡ್ಕೋರಿ. ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ಸ್, ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ಸ್ ಅನ್ನ ನೋಡ್ಕೋರಿ. ರೈಟ್, ನೋಡ್ಕೋರಿ. ನನಗ ನೆಕ್ಸ್ಟ್ ಕ್ಲಾಸ್ ಇಂದ ಏನ್ ಮಾಡ್ತೀನಿ, ಪೇಪರ್ ಅನಾಲಿಸಿಸ್ ಅನ್ನ ಮಾಡ್ಲಿಕ್ಕೆ ಪ್ರೀವಿಯಸ್ ಇಯರ್ ಅಲ್ಲಿ ನಿಮಗ ಬಂದಾಗ ಈ ಸತೆ ಈ ಕರೆಂಟ್ ಅಫೇರ್ಸ್ ಇಲ್ಲಿವರೆಗೂ ಏನು ಕರೆಂಟ್ ಅಫೇರ್ಸ್ ಬಂದಾವ ಟಾಪಿಕ್ ರಿಲೇಟೆಡ್ ಅನ್ನೋದು ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದ್ರ ಬಗ್ಗೆ ನೀವೇನ್ ಚಿಂತೆನೆ ಮಾಡ್ಬೇಡ್ರಿ. ನಾ ಹೇಳಕ್ ಎಲ್ಲ ಅದೇ ನೀವು ಸುಮ್ಮ ಓದ್ರಿ ಸಾಕು. ರೈಟ್, ಅದನ್ನರೇ ಮಾಡ್ರಿ, ನೀಟಾಗಿ ಹೇಳಿದನ್ನ ನೀಟಾಗಿ ಆದ್ರೂ ಓದ್ರಿ. ಓದೋದ್ ಬಿಟ್ಟು ಬರೀ ಇದು ಇಂಪಾರ್ಟೆಂಟ್ ಏನ್ರಿ ಇದು ಇಂಪಾರ್ಟೆಂಟ್ ಏನ್ ಅನ್ಕೊಂತ ಕುಂತೆ ಟೈಮ್ ವೇಸ್ಟ್ ಮಾಡ್ಬೇಡ್ರಿ. ಆಯ್ತಾ? ಸೊ ಇಲ್ಲಿ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣಗಳು ಮತ್ತು ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ ಬಗ್ಗೆ ನೋಡ್ಕೊರಿ. ನೆಕ್ಸ್ಟ್ ಪ್ರಮುಖ ಪ್ರವಾಸಿ ಸ್ಥಳಗಳು, ಟೂರಿಸಂ ಪ್ಲೇಸಸ್ ನಿನ್ನೆನೆ ಹೇಳಿನಿ. ಅದೇ ರೀತಿ ನೇಬರಿಂಗ್ ಕಂಟ್ರೀಸ್ ದ ಬೇಸಿಕ್ ಇನ್ಫಾರ್ಮೇಶನ್, ನೆರೆಹೊರೆಯ ದೇಶಗಳ ಮೂಲಭೂತ ಮಾಹಿತಿ. ಏನು ಮೂಲಭೂತ ಮಾಹಿತಿ ಅಂದ್ರೆ ಅದರ ವಿಸ್ತೀರ್ಣೆ, ಕರೆನ್ಸಿ ಏನೈತಿ, ಕ್ಯಾಪಿಟಲ್ ರಾಜಧಾನಿ ಏನೈತಿ, ಸದ್ಯಕ್ಕೆ ಅದರದ ಅಧ್ಯಕ್ಷರು ಯಾರಿದಾರ, ಮತ್ತ ಅಲ್ಲಿ ಅದ್ರ ರಿಲೇಟೆಡ್ ಮತ್ತೆ ಏನಾದ್ರು ನಮ್ದು ಭಾರತದ ಜೊತೆ ಅವ್ರು ಏನಾದ್ರು ಹೊಸ ಪ್ರಾಜೆಕ್ಟ್ ಏನಾದ್ರು ಮಾಡಾಕತ್ತಿದ್ರಪ್ಪ ಅಂತಂದ್ರೆ ಎಸ್ಪೆಷಲಿ ಇಂಡಿಯನ್ ಆರ್ಮಿ, ನೇವಿ ಮತ್ತೆ ಏರ್ ಫೋರ್ಸ್ ಈ ಮೂರು ರಿಲೇಟೆಡ್ ಡಿಫೆನ್ಸ್ ರಿಲೇಟೆಡ್ ಏನಾದ್ರು ಪ್ರಾಜೆಕ್ಟ್ಸ್ ಅನ್ನ ಕೈಗೊಂಡಿದ್ರ ಅವುಗಳನ್ನ ಸ್ವಲ್ಪ ನೀಟಾಗಿ ನೋಡ್ಕೊರಿ. ಆಯ್ತಾ? ನೆಕ್ಸ್ಟ್ ಏನ್ ಕೇಳ್ಬೋದು, ಮತ್ತೆ ಕರೆಂಟ್ ಅಫೇರ್ಸ್ ಒಳಗಡೆ ಬಹಳ ಜನ ಕೇಳಾಕತ್ತೀರಿ ಕರೆಂಟ್ ಅಫೇರ್ಸ್ ಏನ್ ಓದ್ಬೇಕು, ಇವಿಷ್ಟೇ ಓದ್ಕೋರಿ ಸಾಕು. ಕರೆಂಟ್ ಅಫೇರ್ಸ್ ಸ್ಟ್ರಾಟಜಿಕ್ ಮತ್ತೆ ಭಾರತ ರಾಜ್ಯಗಳ ಮೂಲಭೂತ ಮಾಹಿತಿ. ನಮ್ಮ ಇಂಡಿಯಾ ಒಳಗಡೆ ಎಷ್ಟು ಸ್ಟೇಟ್ಸ್, 28 ಸ್ಟೇಟ್ಸ್ ಅದ. ಬೇಸಿಕ್ ಇನ್ಫಾರ್ಮೇಶನ್ ಅನ್ನ ನೋಡ್ಕೋರಿ. ಅಂದ್ರ ಅಲ್ಲಿ ಅದರದ ರಾಜಧಾನಿ ಯಾವುದು ಮತ್ತ ಅಧ್ಯಕ್ಷ ಅನ್ನೋಕ್ಕಿಂತಲೂ ಅಲ್ಲಿ ಯಾವ ತರ ಬೆಳೆಗಳನ್ನ ನಾವು ಬೆಳಿತೇವಿ ಅದನ್ನ ನೋಡ್ಕೋರಿ. ಮತ್ತೆ ಅಲ್ಲಿ ಯಾವ ತರ ಮಣ್ಣುಗಳನ್ನ ನಾವು ನೋಡ್ತೇವೆ, ಅಲ್ಲಿ ಕ್ಲೈಮೇಟಿಕ್ ಕಂಡೀಷನ್ ನೋಡ್ರಿ. ಅಲ್ಲಿ ಏನಾದ್ರು ಚಂಡಮಾರುತಗಳು, ಸೈಕ್ಲೋನ್ ಎಫೆಕ್ಟ್ ಇತ್ತಪ್ಪ ಅಂತಂದ್ರೆ ಅದನ್ನ ಸ್ವಲ್ಪ ನೀಟಾಗಿ ನೋಡ್ಕೋರಿ. ಅದೇ ರಿಲೇಟೆಡ್ ಅದ್ರೊಳಗಡೆ ಇರುವಂತಹ ಇವೇ ನ್ಯಾಷನಲ್ ಪಾರ್ಕ್ಸ್, ವೈಲ್ಡ್ ಲೈಫ್ ಸೆಂಚುರೀಸ್, ಪಕ್ಷಿಧಾಮಗಳು ಏನೇನದಾವ್ ಸ್ವಲ್ಪ ನೀಟಾಗಿ ಕರೆಂಟ್ ಅಫೇರ್ಸ್ ಸುದ್ದಿ ಒಳಗಡೆ ಇತ್ತಪ್ಪ ಅಂತಂದ್ರ ಅದನ್ನ ನೀವು ನೋಡ್ಕೋರಿ ಅಂತ ಹೇಳ್ತೀವಿ. ರೈಟ್, ನೆಕ್ಸ್ಟ್ ಇಂಪಾರ್ಟೆಂಟ್ ರಿಸರ್ಚ್ ಆರ್ಗನೈಸೇಷನ್ಸ್, ಪ್ರಮುಖ ಸಂಶೋಧನಾ ಸಂಸ್ಥೆಗಳ ಮೇಲೆ ನೋಡ್ಕೋರಿ. ಅದ್ರ ಮೇಲೆ ಏನ್ ನೋಡ್ಕೋಬೇಕಂತಂದ್ರೆ ಅದು ಯಾವಾಗ ಫಾರ್ಮೇಶನ್ ಆಯ್ತು, ಮೆಂಬರ್ಸ್ ಎಷ್ಟ್ ಜನ ಅದಾರ, ಓಕೆ, ಅದ್ರೊಳಗಡೆ ಏನ್ ಸಂಶೋಧನೆ ಮಾಡಿದ್ರು, ಈಗ ಸದ್ಯಕ್ಕೆ ಏನ್ ಸಂಶೋಧನೆ ರಿಸರ್ಚ್ ನಡೆಸ್ಲಿಕ್ಕತ್ತಾರ, ಎದ್ರ ಮೇಲೆ ನಡೆಸ್ಲಿಕ್ಕತ್ತಾರ ಒಂದ್ ಸ್ವಲ್ಪ ನೀವು ನೋಡ್ಕೊಂಡ್ರು ಸಾಕು. ನೆಕ್ಸ್ಟ್ ಗವರ್ಮೆಂಟ್ ಆಪ್ಸ್ ಮತ್ತೆ ಪೋರ್ಟಲ್ಸ್, ಸರ್ಕಾರಿ ಆಪ್ಗಳು ಮತ್ತು ಪೋರ್ಟಲ್ಗಳ ಮೇಲೆ ಕ್ವಶನ್ಸ್ ಅಂತೂ ಬಹಳ ಸತಿ ಕೇಳಿದಾರೆ. ಸರ್ಕಾರಿ ಆಪ್ಗಳು ಮತ್ತು ಪೋರ್ಟಲ್ಗಳ ಮೇಲೆ ಕ್ವಶನ್ಸ್ ಅನ್ನ ಕೇಳಿದಾರೆ. ರೈಟ್, ಡಿಜಿ ಬಾಕ್ಸ್ ಅನ್ನೋದ್ರ ಮೇಲೆ ಕ್ವಶನ್ಸ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅನ್ನ ಕೇಳಿದ್ರಲ್ಲ. ಅಂದ್ರ ಏನು ಪ್ರೈವಸಿ ಮ್ಯಾಟರ್ ಆಗ್ತದೆ, ಸೈಬರ್ ಕ್ರೈಮ್ ರಿಲೇಟೆಡ್ ಏನ್ ಮಾಡ್ಯಾನ ಆಪ್ಸ್ ಮೇಲೆ ಸ್ವಲ್ಪ ಕ್ವಶನ್ಸ್ ಅನ್ನ ಕೇಳ, ಡಿಜಿ ಬಾಕ್ಸ್ ಮೇಲೆ ಕ್ವಶನ್ಸ್ ಅನ್ನ ಕೇಳ. ನೆಕ್ಸ್ಟ್ ಕ್ರೀಡಾಪಟುಗಳ ಮೇಲೆ ಏನ್ ಕ್ವಶನ್ಸ್ ಅನ್ನ ಕೇಳ್ತಾನೆ, ಸ್ಪೋರ್ಟ್ಸ್ ಪ್ಲೇಯರ್ಸ್ ಮೇಲೆ ಕ್ವಶನ್ಸ್ ಏನ್ ಕೇಳ್ತಾರಪ್ಪ ಅಂತಂದ್ರ, ಈಗ ಯಾರಾದ್ರೂ ಒಬ್ರು ಪ್ರಶಸ್ತಿ ಗೆದ್ದಿದ್ರಪ್ಪ ಅಂತಂದ್ರೆ ಅದು ನಮ್ಮ ಭಾರತದವ್ರು ಆಗಿರ್ಬೋದು ಅಥವಾ ನಮ್ಮ ಕರ್ನಾಟಕ ಭಾರತದವ್ರು ಆಗಿದ್ರಪ್ಪ ಅಂತಂದ್ರೆ ಅವ್ರು ಯಾವ ರಾಜ್ಯದವರು, ಯಾವ ಜಿಲ್ಲೆದವರು ಅಂತ ಕ್ವಶನ್ ಅನ್ನ ಕೇಳ್ತಾನ. ಮತ್ತ ಅವ್ರು ಇಲ್ಲಿವರೆಗೂ ಎಷ್ಟು ಪ್ರಶಸ್ತಿಗಳನ್ನ ಗೆದ್ದಾರ, ಏನೇನ್ ಪ್ರಶಸ್ತಿಗಳನ್ನ ಗೆದ್ದಾರ ಅಂತ ಕ್ವಶನ್ಸ್ ಅನ್ನ ಕೇಳ್ತಾನೆ. ಆಯ್ತಾ? ನೆಕ್ಸ್ಟ್ ಇಂಟರ್ನ್ಯಾಷನಲ್ ಬೌಂಡ್ರಿ ಲೈನ್ಸ್, ಅಂತಾರಾಷ್ಟ್ರೀಯ ಗಡಿ ರೇಖೆಗಳು. ಓಕೆ, ಅದನ್ನ ಬಿಟ್ರೆ ಮತ್ತ ಕವಿಗಳು ಮತ್ತು ಸಾಹಿತ್ಯ ಅವರ ಆತ್ಮಕಥೆಗಳು, ಇದ್ರ ಮೇಲಂತೂ ಕ್ವಶನ್ ಅದಾವ್ರಿ ಫಿಕ್ಸ್. ಆತ್ಮಕಥೆಗಳ ಮೇಲೆ, ಹೌದಾ, ಎಸ್ಪೆಷಲಿ ನಮ್ದು ಕರ್ನಾಟಕ ರಿಲೇಟೆಡ್ ಕವಿಗಳ ಮೇಲೆ ಮತ್ತು ಅವ್ರ ಆತ್ಮಕಥೆಗಳ ಮೇಲೆ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಿ. ಎಷ್ಟು ಜನ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರದಾರಲ್ಲ ಅವ್ರದ್ದು ಇಷ್ಟು ಆತ್ಮಕಥೆಗಳ ಮೇಲೆ ಸ್ವಲ್ಪ ಫೋಕಸ್ ಮಾಡ್ರಿ. ಅದ್ರ ಜೊತೆ ಕರೆಂಟ್ ಅಫೇರ್ಸ್ ನ್ಯೂಸ್ ಒಳಗಡೆ ಯಾರಾದ್ರೂ ಇದ್ರಪ್ಪ ಅಂದ್ರೆ ಅವ್ರ ಮೇಲೆ ಫೋಕಸ್ ಮಾಡ್ರಿ ಸಾಕು. ರೈಟ್, ನೆಕ್ಸ್ಟ್ ಇಂಪಾರ್ಟೆಂಟ್ ಟ್ಯಾಗ್ ಲೈನ್ಗಳು, ಪ್ರಮುಖ ಟ್ಯಾಗ್ ಲೈನ್ಸ್ ಅನ್ನ ಸ್ವಲ್ಪ ನೀಟಾಗಿ ನೋಡ್ಕೋರಿ. ಅದೇ ರೀತಿ COVID-19 ಟೈಮ್ ಒಳಗಡೆ COVID-19 ವಿಶ್ವ ಅಂದ್ರೆ WHO ವಿಶ್ವ ಆರೋಗ್ಯ ಸಂಸ್ಥೆ, COVID-19 ಅನ್ನೋದು ಇದೇನ್ ಮಹಾಮಾರಿ ಇತ್ತಲ್ಲ ಆ ಟೈಮ್ ಒಳಗಡೆಯಿಂದ WHO ವಿಶ್ವ ಆರೋಗ್ಯ ಸಂಸ್ಥೆದ ಮೇಲೆ ಕ್ವಶನ್ಸ್ ಅನ್ನ ಜಾಸ್ತಿ ಕೇಳಿದಾನ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ಇದನ್ನ ಸ್ವಲ್ಪ ಏನ್ ಮಾಡ್ಕೋರಿ, ಡಿಸೀಸಸ್ ಗ ಲಿಂಕ್ ಮಾಡ್ಕೋರಿ. ಆಲ್ರೆಡಿ ಹೇಳಿದ್ನಲ್ಲ ಡಿಸೀಸಸ್ ಚಾರ್ಟ್ ಯಾವ ತರ ಮಾಡ್ಬೇಕು ಅಂತ ಪ್ರೀವಿಯಸ್ ಕ್ಲಾಸಸ್ ನ ಹೇಳಿದ್ನ, ಅದಕ್ಕೆ ಸ್ವಲ್ಪ ಲಿಂಕ್ ಮಾಡ್ಕೊಡ್ರಿ ಸಾಕು. ನೆಕ್ಸ್ಟ್ ನೀತಿ ಆಯೋಗದ ಮೇಲೆ ಕ್ವಶನ್ಸ್ ಅನ್ನ ಕೇಳ್ತಾನೆ. ನೀತಿ ಆಯೋಗದ ಅಡಿಯಲ್ಲಿ ಏನೇನ್ ಪ್ರಾಜೆಕ್ಟ್ಸ್ ಬಂದಾವ, ಯಾವ ಸ್ಥಾಪನೆ ಮಾಡ್ಯಾರ, ಮತ್ತಿದು
ಗೌರ್ಮೆಂಟ್ ಅಂಡ್ರೆ ಇತ್ತು ಫ್ರೀ ಐತೋ ಅದನ್ನ ಸ್ವಲ್ಪ ನೋಡ್ಕೋರಿ. ನೆಕ್ಸ್ಟ್ ಇದ್ರ ಮೇಲೆ ಪ್ರಾಜೆಕ್ಟ್ಸ್, ಇದ್ರ ಮೇಲೆ ಎಷ್ಟು ದುಡ್ಡನ್ನ ಅಲಾಟ್ ಮಾಡ್ಯಾರ, ಯಾವ್ಯಾವ ಪ್ರಾಜೆಕ್ಟ್ಸ್ ಗೆ ಎಷ್ಟು ದುಡ್ಡನ್ನ ಅಲಾಟ್ಮೆಂಟ್ ಮಾಡ್ಯಾರ, ಮತ್ತೆ ಯಾವ್ಯಾವ ಸ್ಕೀಮ್ಸ್ ಗಳನ್ನ ಬರ್ತಾವು ಅನ್ನೋದ್ರ ಮೇಲೆ ಸ್ವಲ್ಪ ನೀವು ನೀಟಾಗಿ ನೋಡ್ಕೋರಿ. ನೆಕ್ಸ್ಟ್ ಎಸ್ಪೆಷಲಿ ಇಲ್ಲಿ ಪ್ರಚಲಿತ ವಿಷಯಗಳು ಅಂತಂದ್ರೆ ನೋಡ್ರಿ ಯಾರ್ಯಾರು ಬರ್ತಾರ, CAA, CAB, NRC, NPR ಮತ್ತ ಫಾಸ್ಟ್ ಟ್ಯಾಗ್. ಓಕೆ, ಇಲ್ಲಿ ಏನೈತೆ ಎಲೆಕ್ಟ್ರಾನಿಕ್ ಡಿವೈಸಸ್ ಬತ್ತು, ಮತ್ತ ಸರ್ಕಾರಿ ನೇಮಕಾತಿಗಳನ್ನು ಬಂದು, ಎಲ್ಲಾನು ಬಂದು, ಪ್ರೈವೇಟ್ ಸೆಕ್ಟರ್ ಬಂದೈತಿ, ಗೌರ್ಮೆಂಟ್ ಸೆಕ್ಟರ್ ಬರ್ತದ, ಮತ್ತೆ ಇಲ್ಲಿ ಇನ್ಫಾರ್ಮೇಶನ್ ಟೆಕ್ನಾಲಜಿ ರಿಲೇಟೆಡ್ ಏನೈತಿ ಇಲ್ಲಿ ಕಾನ್ಸೆಪ್ಟ್ಸ್ ನಿಮ್ಗೆ ಕವರ್ ಆಗ್ತದ ಅಂತ ಹೇಳ್ತಾರೆ, ರೈಟ್. ನೆಕ್ಸ್ಟ್ ನೋಬೆಲ್ ಪ್ರೈಸ್, ಭಾರತ ರತ್ನ, ಗ್ಯಾಲೆಂಟ್ರಿ ಅವಾರ್ಡ್ಸ್ ಮತ್ತು ಪದ್ಮ ಅವಾರ್ಡ್ಸ್, ಮತ್ತೆ ICC ಅವಾರ್ಡ್ಸ್, BCCI ಅವಾರ್ಡ್ಸ್, ಕ್ರಿಕೆಟ್ ಅವಾರ್ಡ್ಸ್, ಪ್ರೆಸಿಡೆಂಟ್ ಅವಾರ್ಡ್ಸ್ ಮತ್ತು ಫಿಲ್ಮ್ ಅವಾರ್ಡ್ಸ್. ಎಸ್ಪೆಷಲಿ ಇದ್ರ ಒಳಗಡೆ ನೋಬೆಲ್ ಪ್ರೈಸ್, ಭಾರತ ರತ್ನ, ಗ್ಯಾಲೆಂಟ್ರಿ ಮತ್ತು ಪದ್ಮ ಅವಾರ್ಡ್ಸ್ ಮೇಲೆ ಕ್ವಶನ್ಸ್ ಅನ್ನ ಜಾಸ್ತಿ ನಿಮಗ್ ಕೇಳಿದಾನ. ಓಕೆ, ಜಾಸ್ತಿ ನಿಮಗ ಕೇಳಿದಾನ ಕ್ವಶನ್ಸ್ ಇವ್ರ ಮೇಲೆ. ಈಗ ರೀಸೆಂಟ್ ಆಗಿ ಮತ್ ಇನ್ನೊಂದೇನಪ್ಪಾ ಅಂದ್ರೆ ಎಲ್ಲಾನು ಏನ್ ಮಾಡ್ರಿ, ಸುಮ್ನೆ ಎಲ್ಲಾ ಅವಾರ್ಡ್ಸ್ ಯಾರ್ಯಾರು ತಗೊಂಡಿರ್ತಾವ್ರ ಹೆಸರು ಬಾಯ್ ಹಿಡ್ಕೊಂತ ಹೋಗ್ಬೇಡ್ರಿ. ಅದ್ ಯಾವಾಗ ಸ್ಥಾಪನೆ ಆಯ್ತು, ಫಸ್ಟ್ ಯಾರಿಗೆ ಕೊಟ್ರು, ನಮ್ ಇಂಡಿಯಾದ ಫಸ್ಟ್ ವ್ಯಕ್ತಿ ಯಾರು, ನಮ್ ಕರ್ನಾಟಕದ ಫಸ್ಟ್ ವ್ಯಕ್ತಿ ಯಾರು, ಈಗ ರೀಸೆಂಟ್ ಆಗಿ ಯಾರಿಗಾದ್ರೂ ಕೊಟ್ಟಿದ್ರೆ ಅಷ್ಟ. ಇಷ್ಟ ಬಿಟ್ರೆ ಓದಾಕ್ ಹೋಗ್ಬೇಡ್ರಿ, ಅಂತ ಹೇಳ್ತೇನೆ, ರೈಟ್. ಇಷ್ಟ್ರ ಮೇಲೆ ನಿಮ್ ಕ್ವಶನ್ಸ್ ಅನ್ನ ಕೇಳ್ತಾನೆ. ಮತ್ತೇನ್ ಕೇಳ್ತಾನಪ್ಪ ಅಂದ್ರೆ ದಾದಾ ಸಾಹೇಬ್ ಫಾಲ್ಕೆ ಕರ್ನಾಟಕ ರಿಲೇಟೆಡ್ ಒಂದಿಷ್ಟು ಅವಾರ್ಡ್ಸ್ ಅನ್ನ ನೋಡ್ಕೋರಿ. ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ಸ್ ಆಗಿರ್ಬೋದು, ಜ್ಞಾನಪೀಠ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಅವಾರ್ಡ್ಸ್, ಮತ್ತೆ ಪಂಪ ಪ್ರಶಸ್ತಿಗಳು. ಓಕೆ, ಕರ್ನಾಟಕ ರತ್ನ ಪ್ರಶಸ್ತಿಗಳು, ಪಂಪ ಪ್ರಶಸ್ತಿಗಳು, ಇದ್ರ ಮೇಲೆ ಸ್ವಲ್ಪ ಈ ಸತಿ ಜಾಸ್ತಿ ಫೋಕಸ್ ಮಾಡಿ. ಇವೆರಡರ ಮೇಲೆ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡ್ರಿ, ಇದ್ರ ಮೇಲೆ ಕ್ವಶನ್ಸ್ ಅನ್ನ ಕೇಳೋ ಚಾನ್ಸಸ್ ಬಾಳ ಐತಿ. ಪಂಪ ಪ್ರಶಸ್ತಿಗಳು. ಓಕೆ, ನೆಕ್ಸ್ಟ್ ಸಾಹಿತ್ಯ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳ ಮೇಲೆ ಸ್ವಲ್ಪ ಫೋಕಸ್ ಮಾಡ್ರಿ, ಆಯ್ತಾ. ಜ್ಞಾನಪೀಠ ಪ್ರಶಸ್ತಿಗಳು, ಕೇಂದ್ರ ಸಾಹಿತ್ಯ ಅಕಾಡೆಮಿ, ಇದ್ರ ಮೇಲೆ ಸ್ವಲ್ಪ ಫೋಕಸ್ ಮಾಡಿ, ರೈಟ್. ಸೊ ಇಲ್ಲಿ ಕರೆಂಟ್ ಅಫೇರ್ಸ್ ಮತ್ತೆ GK ಅಂತಂದ್ರೆ ಬಂತಂದ್ರೆ ಇಷ್ಟೆಲ್ಲಾ ಟಾಪಿಕ್ಸ್ ನಿಮಗೆ ಏನಾಗ್ತಾವು ಕವರ್ ಆಗ್ತಾವ. ಇಷ್ಟೆಲ್ಲಾ ಟಾಪಿಕ್ಸ್ ಏನಾಗ್ತಾವು ಕವರ್ ನಿಮಗೆ ಆಗ್ತಾವು ಅಂತ ಹೇಳಿನಿ. ಆಲ್ರೆಡಿ ನಾನು ನಿಮಗೆ ಆಲ್ಮೋಸ್ಟ್ ಆಲ್ ಇಂಪಾರ್ಟೆಂಟ್ ಟಾಪಿಕ್ಸ್ ಎಲ್ಲಾ ಕವರ್ ಮಾಡ್ಬಿಟ್ಟಿನಿ. ಏನಿಲ್ಲ ಅಂತಂದ್ರೆ ಒಂದು ಸನಿ ಏನಿಲ್ಲ ಅಂತಂದ್ರೆ ನಿಮಗ ಲಿಟ್ರಲಿ ಇಷ್ಟು ನೀವು ನೀಟಾಗಿ ಓದ್ಕೊಂಡ್ರೆ ನೀವು ಸನಿ ಏನಿಲ್ಲ ಅಂದ್ರೆ ಕ್ರ್ಯಾಕ್ ಅಂತರೂ ಆಗೇ ಆಗ್ತೀರಿ, ಆಯ್ತಾ. PC ಎಕ್ಸಾಮ್ ಅಂತೂ ಲಿಟ್ರಲಿ ಕ್ರ್ಯಾಕ್ ಆಗ್ತದ. ಮುಂದೆ ಫಿಸಿಕಲ್ ನಮ್ ಕೈಯಾಗಿಲ್ಲ, ನಿಮ್ ಕೈಯಾಗೈತಿ. ಫಿಸಿಕಲ್ ಹೆಂಗ್ ಕ್ಲಿಯರ್ ಮಾಡ್ತಿರೋ ನಿಮಗ್ ಬಿಟ್ಟು, ಗಿಡಕ್ಕೆ ಹೈಟ್ ಇಲ್ಲ ಅಂದ್ರೆ ಗಿಡಕ್ ಜೋತ್ ಬೀಳ್ತಿರೋ ಏನ್ ಮಾಡ್ತಿರೋ ಅದನ್ನ ಮಾತ್ರ ನಿಮಗ್ ಬಿಟ್ಟಿದ್. ಹೌದಾ, ಹೈಟ್ ಒಟ್ ಇನ್ಕ್ರೀಸ್ ಹೆಂಗ್ ಮಾಡ್ಕೊಂತೀರಿ, ವೇಟ್ ಇನ್ಕ್ರೀಸ್ ಹೆಂಗ್ ಮಾಡ್ಕೊಂತೀರಿ. ಎಸ್ಪೆಷಲಿ ಹುಡುಗಿರು ಲಾಸ್ಟಿಗೆ ಅಲ್ಲಿ ಹೋಗಿ ನಿಮ್ದು ಫಿಸಿಕಲ್ ಎಕ್ಸಾಮ್ ಒಳಗಡೆ ಬನಾನ ತಿನ್ನೆ, ಸ್ವೀಟ್ ತಿನ್ನೆ ಅನ್ಕೋತ ನಿಂದ್ರ ಬ್ಯಾಡ್ರಿ. ಇವಾಗಿಂದ ಸ್ವಲ್ಪ ಚಂದ ಉಂಡು ತಿಂದು ಎಕ್ಸರ್ಸೈಸ್ ಮಾಡ್ಕೊಂತ ನಿಮ್ದು ಇವಾಗಿಂದನೇ ಏನ್ ಮಾಡ್ರಿ, ವೇಟ್ ಅನ್ನ ಜಾಸ್ತಿ ಮಾಡ್ಕೋರಿ. ಕಟಿ 45ಕ್ಕೆ ಬಂದಿರ್ತೀರಿ, ಅಲ್ಲಿ ಓಡೋಷ್ಟ್ರೊಳಗೆ ಆಲ್ರೆಡಿ 1 kg ಇಳದೇ ಬಿಟ್ಟಿರ್ತದೆ ನಿಮ್ದು. ಮತ್ತೆ ಅಲ್ಲಿ ಬಂದು ಬಾಳಿಕಾಯಿ ತಿನ್ನೆ, ಸ್ವೀಟ್ ತಿನ್ನೆ, ಅದನ್ನ ತಿನ್ನೆ, ಇದನ್ನ ತಿನ್ನೆ ಮಾಡ್ಕೋತ ನಿಂದಿರ್ತೀರಿ. ಅಂತವೆಲ್ಲ ಮಾಡ್ಬೇಡ್ರಿ. ಟೆನ್ಷನ್ ಒಳಗಡೆ ಏನಾಗ್ತತಿ, ವೇಟ್ ಜಾಸ್ತಿ ಆಗೋ ಬದ್ಲಿ ಉಲ್ಟಾ ವೇಟ್ ಏನಾಗ್ತದೆ, ಕಡಿಮೆ ಆಗ್ತದೆ. ಇವಾಗಿಂದಾನೇ ಸ್ವಲ್ಪ ಓದೋದೈತೆ ಅಂತ ಹೇಳಿ ಬೆಳಗ್ಗೆಯಿಂದ ಸಾಯಂಕಾಲ ಮಟ್ಟ ಲೈಬ್ರರಿ ಒಳಗಡೆ ಕುಂತು ವೇಟ್ ಲಾಸ್ ಮಾಡ್ಕೋಬೇಡ್ರಿ. ಚಂದಾಗ್ತೀನಿ ನೀವು ಎಕ್ಸಾಮ್ ಕ್ರ್ಯಾಕ್ ಆಗ್ತೀರ ಅನ್ನೋ ಕಾನ್ಫಿಡೆನ್ಸ್ ನಿಮ್ಗೆ ಇತ್ತಂತಂದ್ರೆ ಫಿಸಿಕಲ್ ಹೆಲ್ತ್ ಅನ್ನ ನೀಟಾಗಿ ಮೇಂಟೈನ್ ಮಾಡ್ರಿ ಅಂತ ಹೇಳ್ತೀನಿ. ಫಿಸಿಕಲ್ ಹೆಲ್ತ್ ಅನ್ನ ನೀಟಾಗಿ ಮೇಂಟೈನ್ ಮಾಡ್ರಿ. ಸೊ ಇವಿಷ್ಟೆಲ್ಲ ಏನ್ ಟಾಪಿಕ್ಸ್ ನಾನ್ ನಿಮಗೆ ಹೇಳ್ಕೊಂತ ಹೋಗಿನಲ್ಲ, ಎಲ್ಲಾನು ಏನ್ ಮಾಡ್ರಿ, ಸ್ವಲ್ಪ ಸ್ಕ್ರೀನ್ ಶಾಟ್ ಅಲ್ಲೇ ತಗೋರಿ, ಇಲ್ಲ ಬರದರೆ ಇಟ್ಕೋರಿ. ಎಸ್ಪೆಷಲಿ ಕರೆಂಟ್ ಅಫೇರ್ಸ್ ನೋಡ್ರಿ. ಕರೆಂಟ್ ಅಫೇರ್ಸ್ ಮತ್ತೆ GK ಮೇಲೆ ಏನೇನ್ ಹೇಳಿನಲ್ಲ ನಿಮ್ಗ, ರೈಟ್. ಕರೆಂಟ್ ಅಫೇರ್ಸ್ ಇಲ್ಲಿಂದ ಸ್ಟಾರ್ಟ್ ಆಗ್ತದ. ಕರೆಂಟ್ ಅಫೇರ್ಸ್ ಮತ್ತೆ GK ಮೇಲೆ ಏನೇನ್ ಟಾಪಿಕ್ಸ್ ನಾನು ನಿಮಗೆ ಕವರ್ ಮಾಡಿನಲ್ಲ, ಇವು ಮಾತ್ರ ಎಲ್ಲಾ ಸಬ್ಜೆಕ್ಟ್ಸ್ ಲಿಂಕ್ ಮಾಡ್ಕೊರಿ ಸಾಕು. ಲಿಂಕ್ ಮಾಡ್ಕೊರಿ. ಅಂಡ್ ಕರೆಂಟ್ ಅಫೇರ್ಸ್ ಮೇಲೆ ನಾನು ನಿಮ್ಗೆ ಅದಕ್ಕೆ ಹೇಳಕತ್ತೀನಿ, 35 ಕ್ವಶನ್ಸ್ ಅಂತೂ ಬಂದೇ ಬರ್ತಾವ. 30 ರಿಂದ 35 ಕ್ವಶನ್ಸ್ ಅಂತೂ. ಅದ್ರ ಒಳಗಡೆ ಏನಿಲ್ಲ ಅಂತಂದ್ರೆ ಒಂದ್ 20 ಕ್ವಶನ್ಸ್ ಆದ್ರೂ ಡೈರೆಕ್ಟ್ ಕೇಳ್ತಾನೆ. ಒಂದ್ 20 ಕ್ವಶನ್ ಆದ್ರೂ ಡೈರೆಕ್ಟ್ ನಿಮಗೆ ಕ್ವಶನ್ಸ್ ಅನ್ನ ಕೇಳ್ತಾನೆ. ಅಂಡ್ ಮೆಂಟಲ್ ಎಬಿಲಿಟಿ ರಿಲೇಟೆಡ್ ನೀಟಾಗಿ ನೀವು ಓದ್ಕೋರಿ. ಮೆಂಟಲ್ ಎಬಿಲಿಟಿ ರಿಲೇಟೆಡ್ ಏನಿಲ್ಲ ಅಂತಂದ್ರೆ KA ಎವ್ರಿ ಇಯರ್ ಏನಿಲ್ಲ ಅಂತಂದ್ರೆ ಮಿನಿಮಮ್ 15 ಕ್ವಶನ್ಸ್ ಆದ್ರೂ ಕೇಳ್ತಾರ. 15 ಕ್ವಶನ್ಸ್ ಆದ್ರೂ ನಿಮಗೆ ಕೇಳ್ತಾರ. ಓಕೆ, ಮೆಂಟಲ್ ಎಬಿಲಿಟಿ ರಿಲೇಟೆಡ್ ನಿಮ್ಗೆ ಇಂಪಾರ್ಟೆಂಟ್ ಟಾಪಿಕ್ಸ್ ಅದ್ರೊಳಗಡೆ ಏನ್ ಕೇಳ್ತಾರ ಅನ್ನೋದು ನೆಕ್ಸ್ಟ್ ವಿಡಿಯೋ ಒಳಗಡೆ ನಿಮ್ಗ ನೆಕ್ಸ್ಟ್ ಕ್ಲಾಸ್ ಒಳಗಡೆ ನಿಮ್ಗೆ ಸರ್ ಇಂಪಾರ್ಟೆಂಟ್ ಏನೇನದಾವ ಟಾಪಿಕ್ಸ್ ಅನ್ನೋದನ್ನ ಹೇಳ್ಕೊಡ್ತಾರ, ಆಯ್ತಾ. ಸೊ ಈಗ ಎವ್ರಿ ಸಂಡೇ ನಾವ್ ಏನ್ ಮಾಡ್ಲಿಕ್ಕತ್ತೀವಿ, ಮಾದರಿ ಪರೀಕ್ಷೆನ ಕಂಡಕ್ಟ್ ಮಾಡ್ಲಿಕ್ಕತ್ತೀವಿ, ಬಂದ್ ಅಟೆಂಡ್ ಆಗ್ರಿ. ಅಂಡ್ ಕ್ರಾಶ್ ಕೋರ್ಸ್ ರಿಲೇಟೆಡ್ ಏನ್ ಹೇಳಿದ್ನಲ್ಲ ಪ್ಲೀಸ್ ಬೇಗ ಯಾಕಂದ್ರೆ ಲಿಮಿಟೆಡ್ ಸೀಟ್ಸ್ ಅದಾವು. ಯಾಕಂದ್ರೆ ಹ್ಯೂಜ್ ಅಡ್ಮಿಷನ್ಸ್ ಬರ್ಲಿ, ಹ್ಯೂಜ್ ಜನ ಬಂದು ಎನ್ಕ್ವೈರಿ ಮಾಡ್ಕೊಂಡು ಹೋಗ್ಲಿಕ್ಕತ್ತಾರ. ಸೊ ಪ್ಲೀಸ್ ಯಾರ್ಯಾರು ಇಂಟ್ರೆಸ್ಟೆಡ್ ಅದರಿ ಜಲ್ದಿ ಬರ್ರಿ. ಲಿಮಿಟೆಡ್ ಸೀಟ್ಸ್ ಅದಾವ. ಇದೊಂದು ಬೆಸ್ಟ್ ಚಾನ್ಸ್ ನಿಮ್ಗ. 45 ದಿನಗಳ ಕ್ರಾಶ್ ಕೋರ್ಸ್ ಏನೈತಲ್ಲ, ಇಲ್ಲಿ ನಿಮಗ ಏನಾಗ್ತದ, ಸ್ಟಡಿನೂ ಆಗ್ತದ, ರಿವಿಷನ್ ಆಗ್ತದ, ಎರಡೂ ಆಗ್ತದ. ಕನ್ನಡ ಮೀಡಿಯಂದಲ್ಲೇ ಇರ್ತೈತಿ.
ಬರ್ರಿ ಕ್ಲಾಸ್ ಕೇಳ್ರಿ, ಡೈಲಿ 8 hours ಕ್ಲಾಸಸ್ ಇರ್ತೈತಿ. ಕ್ಲಾಸ್ ಅನ್ನ ಮುಗಿಸ್ಕೋರಿ, ರಿವಿಷನ್ ಆಗ್ತೈತಿ. ಮತ್ತೆ ನಿಮ್ಗೆ ಕರೆಂಟ್ ಅಫೇರ್ಸ್ ಇಲ್ಲಿ ಯಾವ ತರ ನಿಮ್ಗೆ ಎಕ್ಸಾಮ್ ಈಗ ಕೇಳ್ತಾನಲ್ಲ, ಯಾವ್ದು ಎಕ್ಸಾಮಿಗೆ ಕೇಳ್ತಾನ ಅನ್ನೋದನ್ನ ಫಿಕ್ಸ್ ನಿಮ್ಗೆ ಇಲ್ಲಿ ಹೇಳ್ಕೊಡ್ತಾರ. ಮಿಸ್ ಮಾಡ್ಕೋಬೇಡ್ರಿ ಈ ತರ ಚಾನ್ಸಸ್ ಅನ್ನ. ಮತ್ತೆ ಈಗ ನಾ ಏನ್ ಇಂಪಾರ್ಟೆಂಟ್ ಟಾಪಿಕ್ಸ್ ಅನ್ನ ಹೇಳಿನಲ್ಲ ನಿಮಗ, ಇದನ್ನ ಏನ್ ಮಾಡ್ರಿ, ನೀಟಾಗಿ ಇವಾಗಿಂದ ನೀವು ಪ್ರಾಕ್ಟೀಸ್ ಅನ್ನ ಸ್ಟಾರ್ಟ್ ಮಾಡ್ರಿ, ಅನಾಲಿಸಿಸ್ ಅನ್ನ ಸ್ಟಾರ್ಟ್ ಮಾಡ್ರಿ. ಆಲ್ರೆಡಿ ಇವೆಲ್ಲ ಓದಿರಿ, ಬಟ್ ನೀವು ಇದನ್ನೆಲ್ಲ ಏನ್ ಮಾಡ್ರಿ, ಕರೆಂಟ್ ಅಫೇರ್ಸ್ ಗ ಲಿಂಕ್ ಮಾಡ್ಕೊಂಡು ಓದ್ಕೋರಿ ಅಂತ ನಾನು ನಿಮ್ಗೆ ಹೇಳ್ತೀನಿ. ಓಕೆ, ನೆಕ್ಸ್ಟ್ ಕ್ಲಾಸಸ್ ಇಂದ ನಾವು ಪೇಪರ್ ಅನಾಲಿಸಿಸ್ ಮಾಡ್ತಿರ್ತೀನ. ಸೊ ಪೇಪರ್ ಅನಾಲಿಸಿಸ್ ಒಳಗಡೆ ನಿಮ್ಗೆ ಗೊತ್ತಾಗ್ತದೆ, ಹೌದು ಇದು ಮೇಡಮ್ ಹೇಳಿದ್ರಲ್ಲ ಇದೇ ಇಂಪಾರ್ಟೆಂಟ್ ಟಾಪಿಕ್. ಯಾಕಂದ್ರೆ ನಾವು ಅನಾಲಿಸಿಸ್ ಮಾಡಲ್ಲ, ಸುಮ್ಮನೆ ನಿಮ್ಗೆ ಇಂಪಾರ್ಟೆಂಟ್ ಟಾಪಿಕ್ಸ್ ಅಂತ ಹೇಳಿಕತ್ತಿಲ್ಲ. ಓಕೆ, ಸೊ ಇಲ್ಲಿ ಪೇಪರ್ ಅನಾಲಿಸಿಸ್ ಮಾಡೋ ಟೈಮ್ ಒಳಗಡೆ ನಿಮ್ಗೆ ಏನಾಗ್ತೈತಿ, ಪರ್ಟಿಕ್ಯುಲರ್ ಈ ಟಾಪಿಕ್ಸ್ ರಿಲೇಟೆಡ್ ಏನಾದ್ರು ಬಂದಿತ್ತಪ್ಪ ಅಂತ ನಾನು ನಿಮ್ಗೆ ಪರ್ಟಿಕ್ಯುಲರ್ ಕರೆಂಟ್ ಅಫೇರ್ಸ್ ಇಲ್ಲಿವರೆಗೂ ಏನೇನಾಗಿದಿಲ್ಲ ಎಲ್ಲ ನಿಮ್ಗೆ ಕವರ್ ಮಾಡಿ ಕೊಡ್ತೀನಿ. ಅದ್ರ ಬಗ್ಗೆ ಏನೋ ಚಿಂತೆ ಮಾಡ್ಬೇಡ್ರಿ. ನಿಮ್ಗಂತ್ರ ನಾವು ಇನ್ಸ್ಟೆಂಟ್ ಫುಡ್ ಕೊಡ್ಲಿಕ್ಕತ್ತೀವಿ, ಅದನ್ನ ಚಂದಾಗಿ ಜೀರ್ಣ ಮಾಡ್ಕೊಳ್ಳೋದು ಬಿಟ್ಟಿದ್ ನಿಮ್ ಕೈ. ಓಕೆ, ಸೊ ಕ್ಲಾಸಸ್ ಅನ್ನ ಕಂಟಿನ್ಯೂಸ್ ಇಡ್ರಿ. ಪ್ರೀವಿಯಸ್ ಕ್ಲಾಸಸ್ ಅನ್ನ ಯಾರು ನೋಡಿಲ್ಲ, ಸೊ ಪ್ರೀವಿಯಸ್ ಕ್ಲಾಸಸ್ ಅನ್ನ ನೋಡ್ರಿ. ಇದ್ರದ್ದು ಆಲ್ಮೋಸ್ಟ್ ನಾ 70% ಏನ್ ಮಾಡೀನಿ, ಪ್ರೀವಿಯಸ್ ಕ್ಲಾಸಸ್ ಒಳಗಡೆ ನಾನು ನಿಮ್ಮ ಡಿಸ್ಕಷನ್ ಮಾಡಿ. ಸೊ ಯಾರು ನೋಡಿಲ್ಲ ಹೋಗಿ ನೋಡ್ರಿ. ಓಕೆ, ಟೇಕ್ ಕೇರ್, ಬೈ, ಸ್ಟೇ ಟ್ಯೂನ್ಡ್ ವಿತ್ ಅವರ್ ಕ್ಲಾಸಿಕ್ ಎಜುಕೇಶನಲ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.